ಇನ್ನು ಇವಾಗ ಮೀನಿಂಗ್ಸ್ ಹೋಗೋಣ. ಸ್ಟೋರಿ ಏನು ಬೇಕಾಗಿಲ್ಲ, ಇದರಲ್ಲೇ ಇರುತ್ತೆ, ಮೊಬೈಲಲ್ಲೇ ಇರುತ್ತೆ. ಇದರ ಸ್ಟೋರಿ ಏನಂದರೆ, ಯಮುನಾ ನದಿ ತೀರದಲ್ಲಿ ಒಬ್ಬ ಯೋಗಿ ಇರ್ತಾನೆ. ಆಲ್ರೆಡಿ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ತನ್ನ ಸ್ವರೂಪವನ್ನು ಸಿದ್ಧ ಮಾಡ್ಕೊಂಬಿಟ್ಟಿರ್ತಾನೆ. ಸಿದ್ಧ ಮಾಡ್ಕೊಂಬಿಟ್ಟಿದ್ರೆ ಅಷ್ಟಕ್ಕೆ ಮುಂಚೆ ಆ ಸುತ್ತಮುತ್ತ ಹಳ್ಳಿಗಳಲ್ಲೇ ಭಿಕ್ಷೆ ಬೇಡಿ ಅಲ್ಲಿನವ್ರಿಗೆ ಪರಿಚಯ ಕೂಡ ಹೆಚ್ಚಾಗ್ಬಿಟ್ಟಿರ್ತಾನೆ. ಯಮುನಾ ನದಿ ತೀರದಲ್ಲಿ ಊರಿಂದ ಸ್ವಲ್ಪ ಕಾಡಲ್ಲಿ ನದಿ ಪಕ್ಕದಲ್ಲೇ ತಪಸ್ಸು ಮಾಡ್ಕೊತಾ ಇರ್ತಾನೆ. ಆದರೂ ಭಿಕ್ಷೆ ಬೇಡಿ ಬೇಡಿ ಎಲ್ಲರಿಗೂ ಪರಿಚಿತ ಆಗಿಬಿಟ್ಟಿರ್ತಾನೆ. ಆದ್ದರಿಂದ ಯಾವುದೋ ಒಂದು ಹೆಣ್ಣು ಮಗು ಒಂದು ಮಗುವನ್ನು 4 ವರ್ಷ ಮಗುನೋ 5 ವರ್ಷ ಮಗುನೋ ಗೊತ್ತಿಲ್ಲ, ಕಾಡಿಗೆ ಕಟ್ಟಿಗೆಗಂತ ಬಂದಿರ್ತಾಳೆ. ಬಂದಿದ್ದರೆ ಅಲ್ಲಿ ಇನ್ನು ಈ ಸಾಧು ಸಮಾಧಿ ಸ್ಥಿತಿಲಿದ್ದಾನೆ. ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅರ್ಧ ಕಣ್ಣು ತೆಕ್ಕೊಂಡು ನಮ್ಗೆ ಅನಿಸ್ತಾ ಇರುತ್ತೆ ಆತ ನೋಡ್ತಾ ಇದ್ದಾನೆ ಹೊರಗಡೆ ಅಂತ. ನಮ್ಗೆ ನೋಡ್ತಾ ಇರೋದಿಲ್ಲ ಅಷ್ಟೇ, ನೋಡ್ದಂಗೆ ನಮಗೆ ಅನಿಸ್ತಾ ಇರುತ್ತೆ ಅಷ್ಟೇ. ಕೋಳಿ ಮೊಟ್ಟೆ ಮೇಲೆ ಕೂತ್ಕೊಂಡಿರುತ್ತೆ, ಕೊರ್ರ ಅಂತ ಇರುತ್ತೆ. ಅದರ ದೃಷ್ಟಿ ಕಣ್ಣು ನೋಡಿ ಕಂಪ್ಲೀಟ್ ಮೊಟ್ಟೆಗಳ ಮೇಲೇ ಇರುತ್ತೆ ಎಲ್ಲ. ಅದು ನಮ್ಮನ್ನು ನೋಡ್ದಂಗೆ ಇದ್ದಂಗೆ ಇರುತ್ತೆ. ಅದು ಆ ಥರ ಫುಲ್ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ. ಆ ಥರ ಸ್ಥಿತಿಯಲ್ಲಿದ್ದರೆ ಆ ಹೆಣ್ಣು ತಾಯಿಗೆ ಗೊತ್ತಾಗಲಿಲ್ಲ. ನಾನು ಸ್ವಲ್ಪ ಕಟ್ಟಿಗೆ ಅಲ್ಲಿ ಇಲ್ಲಿ ಆರಿಸ್ಕೊಂಬರ್ತೀನಿ, ಒಣಗಿರೋ ಬಿದ್ದಿರೋದು, ಸ್ವಲ್ಪ ಇವನ್ನ ಸ್ವಲ್ಪ ಮಗನ ಸ್ವಲ್ಪ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟಿದ್ದನು. ಅವನ ಮಗನ ಕೂಡ ಇಲ್ಲೇ ಇರೋ, ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಆಡ್ಕೊತಾ ಇರೋ ಮರದ ಕೆಳಗಡೆ ಸ್ವಲ್ಪ ಏನೋ ಕೂತಿರೋ ಜಾಗದಲ್ಲಿ ಕುಟಿಯ ಥರನೋ ಇಲ್ಲ ಮರದ ಕಡೆ ನೀಟಾಗಿ ಸ್ವಲ್ಪ ಅಲ್ಲಿ ಮಾಡ್ಕೊಂಡಿದ್ದಾನೆ. ಆ ಮಕ್ಕಳು ಪಕ್ಕದಲ್ಲಿ ನದಿ ಇದೆ ಅಲ್ಲ, ಸ್ವಲ್ಪ ಆಡೋಕ್ಕೆ ಅಂತ ನೀರಲ್ಲಿ ಆಡೋಕ್ಕಂತ ಹೋಗಿ ಆ ಮಗು ನೀರಲ್ಲಿ ಹೋಗ್ಬಿಟ್ಟು, ಜಾಸ್ತಿ ಸೈಡಲ್ಲಿ ಸ್ವಲ್ಪ ಆಳ ಕಡಿಮೆನೇ ಇರುತ್ತೆ. ಅಂಥದ್ದು ಮಗು ಆದಮೇಲೆ ಸಣ್ಣ ಆಳ ಇದ್ದರೂ ಕೂಡ ಅಷ್ಟೇ, ಅವನು ಅದರಲ್ಲಿ ಮುಳುಗಿಬಿಟ್ಟು ಆಲ್ಮೋಸ್ಟ್ ಪ್ರಾಣ ಕಳ್ಕೊಂಬಿಟ್ಟಿರ್ತಾನೆ. ಕಳ್ಕೊಂಬಿಟ್ಟು ಅಂಥ ಸಮಯದಲ್ಲಿ ಲಾಸ್ಟ್ ಮಿನಿಟಲ್ಲಿ ತಾಯಿ ಓಡಿ ಬಂದು ನೋಡಿ ಎತ್ತು ಬಂದು ನೋಡಿದ್ರೆ ಪ್ರಾಣ ಹೊಟ್ಟೋಗ್ಬಿಟ್ಟಿರುತ್ತೆ. ಆ ಮಗುನ ತೊಗೊಂಬಂದು, ಬಾಬಾಜಿ ನಾನು ನಿಮ್ಮ ಮುಂದೆ ನಿಮಗೆ ನೋಡ್ಕೊ ಅಂತ ಹೇಳಿದ್ದೆ, ನನಗಿರೋದು ಒಬ್ಬ ಮಗನೇ, ಇವ್ನು ಹೊಟ್ಟೋಗ್ಬಿಟ್ನು ಅಂತ ವಿಪರೀತವಾಗಿ ಕಿರ್ಚೋದು ಅಳೋದು ಹಿಂಗೆ ಮಾಡಿಸಿದಾಗ ಅದು ಸಮಾಜ ಸ್ಥಿತಿಯಿಂದ ಭಂಗ ಆಗಿಬಿಡುತ್ತೆ. ಭಂಗ ಆಗಿಬಿಟ್ಟು ಏನಿದು ಅಂತೆಲ್ಲ ನೋಡ್ತಾನೆ. ಇನ್ನು ಎಲ್ಲರೂ ಆ ಜೀವನ ಎಮೋಷ್ನಲ್ ಅಂತಲೇ ದಾರಿಯಿಂದನೇ ಬಂದಿರೋರು. ಆ ತಾಯಿ ಗೋಳು, ಆ ತಾಯಿ ನೋವು ನೋಡೋಕ್ಕಾಗದೆ ಆ ತಾಯಿಯಿಂದ ಎಷ್ಟೋ ಸತಿ ಆ ಮನೇಲಿ ಭಿಕ್ಷೆ ಎಲ್ಲ ತೊಗೊಂಡಿರ್ತಾನೆ. ಅದೆಲ್ಲ ಬಂದುಬಿಟ್ಟಿದ್ದನ್ನು ಸರಿ ಅಂದ್ಬಿಟ್ಟಿದ್ದನ್ನು ಅವ್ರಿಗೆ ಇನ್ನು ಈ ಶರೀರ ಜೀರ್ಣ ಆಗಿಬಿಟ್ಟಿರುತ್ತೆ. ಆ ತಾಯಿಗೆ ಇನ್ನು ಸಂತೋಷ ಪಡಬೇಕು, ದುಃಖ ತೊಲಗಿಸ್ಬೇಕು ಅಂದ್ಬಿಟ್ಟಿದ್ದನು ಆಟೋಮೆಟಿಕ್ಕಾಗಿ ಆ ಶರೀರನ ಬಿಟ್ಬಿಟ್ಟಿದ್ದನ್ನು ಆ ಮಗು ಶರೀರದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಯೋಗಿಗೆ ಅಷ್ಟು ಕೆಪಾಸಿಟಿ ಇರುತ್ತೆ. ಮತ್ತು ಅದು ಮತ್ತೆ ಅವನು ಜೀವಿತ ಆಗ್ತಾನೆ. ಅವ್ರಿಗೇನು ಅರ್ಥನೇ ಆಗಲಿಲ್ಲ, ಈ ಸಾಧು ಯಾಕೆ ಬಿಟ್ಟ. ಅವರೇ ಇಷ್ಟೇ ಅರ್ಥ ಮಾಡ್ಕೊತಾರೆ, ಅವ್ರ ಪ್ರಾಣನ ಇವ್ರಿಗೆ ಧಾರ ಮಾಡಿದ್ದಾರೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಸ್ವಯಂ ಅವರೇ ಬಂದಿರೋದು ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಮತ್ತು ಯೋಗಿಗಳು ಮಾತಾ ಮಾಣಿಕೇಶ್ವರಮ್ಮರು ಹೇಳ್ದಂಗೆ, ಎಡ್ಡೆಗಾವಲೆರ ಗುಡ್ಡೆಗಾವಲೆರ ಯೋಗ ದಿಟ್ಟ ತೆರವಲೆರ ಅಂತ ಮ್ಯಾಕ್ಸಿಮಮ್ ಹೊರಗಡೆ ಬೀಳೋದಿಲ್ಲ ಅವರು. ಯಾಕಂದರೆ ಮಾಯದ ಬಗ್ಗೆ ಫುಲ್ ಅರಿವಿರುತ್ತೆ. ಕಾಗೆಗಳನ್ನ ಯಾರು ಇಟ್ಕೊಂಡು ಕೇಜಲ್ಲಿ ಹಾಕೋದಿಲ್ಲ, ಗಿಣಿಯನ್ನೇ ಇಟ್ಕೊಂಡು ಕೇಜಲ್ಲಿ ಹಾಕ್ತಾರೆ. ಯಾಕಂದರೆ ಅದು ಚೆನ್ನಾಗಿ ಕೀ ಅಂತ ಸ್ವೀಟಾಗಿ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡುತ್ತೆ. ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡಿದ್ರಾಗನ ಮಾಯೆ ಕ್ಯಾಚ್ ಮಾಡ್ಕೊಂಡ್ಬಿಡುತ್ತೆ ಪ್ರಪಂಚ. ಮತ್ತು ಆದ್ದರಿಂದ ಅವರು ಯಾವತ್ತು ಅವ್ಯಕ್ತ ಲಿಂಗ ಅಂತಾರೆ. ಜೀವನ್ಮುಕ್ತ ಪುರುಷರು ಅವರು ಅಂಥ ಸ್ಥಿತಿಲಿದ್ದಾರೆ ಅನ್ನೋದು ವ್ಯಕ್ತ ಮಾಡ್ಕೊಳ್ಳೋದೇ ಇಲ್ಲ. ಅವರು ತುಂಬ ಅಂತಃಕರಣ ಶುದ್ಧಿ ಇರೋರು, ಅತ್ಯಂತ ಪುಣ್ಯ ಇರೋವಂಥವ್ರಿಗೆ ಅಂಥವ್ರ ಕೃಪೆ ಸಿಗುತ್ತೆ. ಸಾಮಾನ್ಯ ವ್ಯಕ್ತಿಗಳು ಅವರನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ. ಒಂದು ಸತಿ ಮಾತಾ ಮಾಣಿಕೇಶ್ವರಮ್ಮ ಅವ್ರ ಹತ್ರ ಯಾರು ಭಕ್ತರು ಬಂದುಬಿಟ್ಟಿದ್ದು. ಆ ಸಮಯದಲ್ಲಿ ಕಾಮಾರೆಡ್ಡಿ ಜಿಲ್ಲೆಯಲ್ಲಿ ಶಬರಿ ಮಾತಾ ಅಂತ ಕೂಡ ಒಬ್ಬರಿದ್ದರಂತೆ. ಅವರು ಎಷ್ಟು ತಪಸ್ವಿ ಅಂದರೆ, ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ರೆ 7 ವರ್ಷ ಕದಲ್ದಿರ ಕೂತ್ಕೊಂಡಿದ್ದಾರಂತೆ. ಸೈಡಲ್ಲೆಲ್ಲ ಚೆದುಲು ಎಲ್ಲ ತಿಂದುಬಿಟ್ಟಿತ್ತಂತೆ. ಬರೀ ಮೂಲೆ ವೈಟಾಗಿ ಕಾಣಿಸ್ತಾ ಇತ್ತಂತೆ, ತೊಡೆ 2 ಕಡೆ ಎಲ್ಲ ಚೆದುಲೆಲ್ಲ ತಿಂದುಬಿಟ್ಟಿತ್ತಂತೆ. ಗೆದ್ದಲು ಅದು. ಮತ್ತು 7 ವರ್ಷ ಆದಮೇಲೆ ಮತ್ತೆ ಪ್ರಬಲವಾದ ಪ್ರಾರಬ್ಧ ಏನಿತ್ತೇನೋ ಮತ್ತೆ ಆ ಸಹಜ ಸ್ಥಿತಿಗೆ ಬಂದುಬಿಟ್ಟು ಮತ್ತೆ ಇನ್ನೇನು ಕೆಲವೊಂದು ಸಾಧನೆಗಳು ಮಾಡಿಕೊಂಡು, ಅವರು ಕೂಡ ಮಾತಾ ಮಾಣಿಕೇಶ್ವರನ್ನು ಗುರು ಅಂತಲೇ ಭಾವಿಸ್ಕೊಂಡು ಲಾಸ್ಟಲ್ಲಿ ಒಂದು ದೊಡ್ಡ ಸೀನ್ ಇದೆ ಅವ್ರದ್ದು. ಇಲ್ಲಿ ಮಾತಾ ಮಾಣಿಕೇಶ್ವರ ಶಿಷ್ಯರು ಅಲ್ಲೊಬ್ಬರಲ್ಲಿ ಹೋದರೆ ಅವ್ರ ಕೈ ಇಟ್ಕೊಂಡು, ಅಪ್ಪ
ಇದು ಮಾತಾ ಅಮ್ಮನ ಕಾಲಂತ ಅನ್ಕೋ, ಅಮ್ಮನಿಗೆ ಹೋಗಿ ಹೇಳು ಶಬರಿ ಸುಸ್ತಾಗ್ಬಿಟ್ಟಿದ್ದಾಳೆ, ಬೇಗ ಕೃಪೆ ಕೊಡಬೇಕಂತೇಳು, ಇಷ್ಟು ಹೇಳಿ ಹೋಗಿ ಸಾಕು ಅಂತ ಹತ್ಕೊಂಡು ಹೇಳ್ದಂತೆ. ಇದನ್ನು ಹೋಗ್ಬಿಟ್ಟು ಶಿಷ್ಯರು ಹೋಗ್ಬಿಟ್ಟು ಮಾತಾ ಮಾಣಿಕೇಶ್ವರಮ್ಮ ಹತ್ರ ಹೋಗ್ಬಿಟ್ಟು, ಅಮ್ಮ ಹಿಂಗೆ ಹತ್ಕೊಂಡು ಶಬರಿಗೆ ಸುಸ್ತಾಗಿದೆ, ಇನ್ನು ಸೆಲವು ಕಾవాలి ಅಂದರೆ ಇನ್ನು ನನಗೆ ಹಾಲಿಡೇ ಬೇಕು ಅಂತ ಕೇಳಿದ್ಲಮ್ಮ ಅಂದರೆ, ಮಾತಾ ಮಾಣಿಕೇಶ್ವರ ಧ್ಯಾನದಲ್ಲಿ ಕೂತ್ಕೊಂಡು ಅವರು ಕಣ್ಣಲ್ಲಿ ನೀರು ಬಂದುಬಿಡ್ತಂತೆ. ಮತ್ತು ಒಳಗಡೆಯಿಂದ ಒಂದು ಕಾಷಾಯ ವಸ್ತ್ರ ಭಸ್ಮ ತೊಗೊಂಬಂದು ಆಕೆಗೆ ಹೋಗಿ ಕೊಡೋಗು ಅಂದ್ರಂತೆ. ಅಷ್ಟೇ 2-3 ದಿವಸದಲ್ಲಿ ಮತ್ತೆ ಶರೀರ ಬಿಟ್ಬಿಟ್ರಂತೆ ಅವರು ಶಬರಿ ಮಾತ. ಆ ಥರ ಆ ಸಮಯದಲ್ಲಿ ಅವರಿಬ್ಬರು ಮೇಲೆ ಹೆಚ್ಚು ಶ್ರದ್ಧೆ ಇತ್ತು. ಎಲ್ಲಿ ಪವಾಡಗಳಿರ್ತಾವೆ, ಎಲ್ಲಿ ಅನಿಮಗರ್ಮಿಸಿದ್ದ ವ್ಯಕ್ತಿ ಇರ್ತಾವೋ ಅಲ್ಲಿ ಆಟೋಮೆಟಿಕ್ ಶ್ರದ್ಧೆ ಬಂದುಬಿಡುತ್ತೆ, ಅಟ್ರಾಕ್ಷನ್ ಬಂದುಬಿಡುತ್ತೆ. ಅಂಥದ್ದು ನಿಜವಾದ ಭಕ್ತಿ ಅಲ್ಲ. ನಿಜವಾದ ಒಳಗಡೆ ಶಿಷ್ಯತ್ವ ಇದ್ದು ಅಂಥ ಗುರು ಮೇಲೆ ಬರುತ್ತಲ್ಲ, ಆ ಏನು ಸಿದ್ಧಿಗಳು ನೋಡ್ದಿರೇ ಬರುತ್ತಲ್ಲ, ಅದು ನಿಜವಾದ ಗುರುಭಕ್ತಿ ಅದು. ಮತ್ತು ಆ ಸಮಯದಲ್ಲಿ ಯಾರೊಬ್ಬರು ಮಾತಂದ್ರಂತೆ, ಅಮ್ಮ ಇವಾಗ ನೀವು ಶಬರಿ ಮಾತಾ ಬಿಟ್ಟರೆ ಯಾರೂ ಇಂಥ ಶ್ರೇಷ್ಠ ಗುರುಗಳೇ ಇಲ್ಲಮ್ಮ ಅಂದ್ರಂತೆ. ತಪ್ಪಪ್ಪ, ಸಾವಿರಾರು ಜನ ಮಹಾಯೋಗಿಗಳಿದ್ದಾರೆ, ನಿಮಗೆ ಗೊತ್ತಾಗೋದಿಲ್ಲ. ಅವರು ಡಸ್ಟ್ಬಿನ್ನಲ್ಲಿ ಬಿಸಾಕಿರೋ ಊಟನ ತಿಂದು ಆ ಥರ ಸಾಧನೆ ಮಾಡ್ಕೊಂಡಿದ್ದಾರೆ. ನೀವು ಯಾರು ಕಂಡುಹಿಡಿಯೋದಕ್ಕಾಗಲ್ಲ. ಹುಚ್ಚರಂತ, ಮೂರ್ಖರಂತ, ಗಲೀಜಂತ, ನಿಮಗೆ ಅವ್ರದ್ದು ಆ ಥರ ಕೂಡ ಬರಗುಡಿಸೋದಿಲ್ಲ. ತಿರುವಣ್ಣಾಮಲೆಯಲ್ಲಿ ಟೋಪಿಯಮ್ಮ ಅಂತಿರ್ತಾರೆ. ಹಿಂಗೆ ಒಂದು ಕಡೆ ಯಾರೋ ಒಬ್ಬರಿದ್ದಾರೆ ಅಂತಂತ ಇದ್ರು ಮಾತಾಜಿ ಒಬ್ಬರಿದ್ದಾರೆ. ಆಮೇಲೆ ಇದ್ರ ಮೇಲೆ ಎಲ್ಲ ನದಿ ಮೇಲೆಲ್ಲ ನಡ್ಕೊಂಡು ಹೋಗ್ತಾರೆ ಅಂತ ಇವಾಗ ಒಬ್ಬರು ವಿಡಿಯೋದಲ್ಲಿ ಒಬ್ಬರು ಕಳಿಸ್ತಾ ಇರ್ತಾರೆ ಸುಮ್ಜಿ. ಹೌದಾ? ಸುಮ್ಜಿ ಏನೋ ಇರ್ಬೋದು ಅನೇಕ. ಆ ಟೋಪಿಯಮ್ಮ ಎಲ್ಲ ಸೊಳ್ಳು ಸೋರಿಸ್ಕೊಂಡು ನೋಡಿದ್ರೇ ಯಾರು ಹತ್ರ ಹೋಗ್ಬೇಕು ಅನಿಸೋದಿಲ್ಲ. ಇವರು ಹಂಗಿದೆ. ಮತ್ತು ಎಷ್ಟೊಂದು ಪವಾಡಗಳಂದರೆ ಜ್ಞಾನ ಬೇಕಿರೋರಿಗೆ ಜ್ಞಾನ, ಸಂಪತ್ತು ಬೇಕಾಗಿರೋ ಸಂಪತ್ತುಗಳು, ಎಲ್ಲ ಪ್ರಕಾರದ ಮಹಿಮೆಗಳು ನಡೆದುಬಿಟ್ಟಿದೆ ಆಕೆ ನಿಮಿತ್ತದಿಂದ. ಎಲ್ಲ ಇಡೀ ತಿರುವಣ್ಣಾಮಲೈ ಆಕೆಯನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲ ದೊಡ್ಡ ಎಲ್ಲ ಕೋಟಿಯವರು ಕೂಡ ಅಂಥ ಅವಧೂತ ಸ್ಥಿತಿಯಲ್ಲಿದ್ದಾರೆ ಅವರು. ಈಗಿಲ್ಲ, ಈಗ ಶರೀರ ಗೊತ್ತಿಲ್ಲ ಸುಮ್ಜಿ. ಈಗ ಒಬ್ಬರಿದ್ದಾರೆ ಆ ಥರನೇ ಒಬ್ಬರಿದ್ದಾರೆ. ಈಗೆಲ್ಲ ಟೋಪಿ ಅವರು ಈಗಿಲ್ಲ ಅನಿಸುತ್ತೆ. ಅವ್ರು ಸಿಕ್ಕಾಪಟ್ಟೆ ಆ ಥರ ನಾವು ಕಂಡುಹಿಡಿದೋಕ್ಕಾಗೋದಿಲ್ಲ. ಎಷ್ಟೋ ಪ್ರಕಾರದಲ್ಲಿ ಆ ಥರ ಅವಧೂತರು ಇರ್ತಾರೆ, ಅವರು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಅಷ್ಟೇ. ಅದು ಪ್ರಾರಬ್ಧದಲ್ಲಿ, ನಮ್ಮ ಪ್ರಾರಬ್ಧದಲ್ಲಿ ಅನುಕೂಲ ಅದು ಇತ್ತಂದರೆ ಅಂಥವ್ರು ಸಿಗ್ತಾರೆ. ಅನುಗ್ರಹದಿಂದ ಕೆಲಸಗಳು ಬೇಗ ಆಗ್ತವೆ ಅಷ್ಟೇ. ಆ ಥರ ಈ ಯೋಗಿ ಮೊದಲೇ ಅವ್ಯಕ್ತ ಲಿಂಗ, ಇವಾಗ ಅದೇ ಆತ್ಮ ಇಲ್ಲಿ ಬಂದುಬಿಟ್ಟಿದೆ. ಕೆಲಸ ಆಲ್ರೆಡಿ ಜಾಬ್ ಡನ್ನು, ತನ್ನ ಸ್ವರೂಪದಲ್ಲಿ ನಿಂತುಬಿಟ್ಟಿದ್ದಾನೆ. ಇನ್ನು ಈ ಬಹಿರ್ಮುಖತೆಯಲ್ಲಿ ನಾರ್ಮಲ್ ಪರ್ಸನ್ ಥರ ಬಿಹೇವಿಯರ್ ಇರೋದೇ ಇಲ್ಲ. ಆದ್ದರಿಂದ ಮಗ ಏನೋ ಬದುಕಿದ್ದಾನೆ, ಬಿಹೇವಿಯರ್ ನೋಡಿ ಫುಲ್ ಇಂಡಿಫ್ರೆಂಟ್ ಆಗಿಬಿಟ್ಟಿದೆ. ಸಣ್ಣ ಮಕ್ಕಳ ಥರ ಏನೂ ಇಲ್ಲ. ಸುಮ್ಮನೆ ಕೂತಿರ್ತಾನೆ, ಮಲಗಿದ್ರೆ ಮಲಗಿರ್ತಾನೆ. ಸುಮ್ಮನೆ ಅವನನ್ನು ಯಾವಾಗಲೂ ತುಟಿಯಲ್ಲಿ ನೋವು ಇರುತ್ತಂತೆ. ಮತ್ತು ಒಂದು ಸತಿ ಅಸಾಧ್ಯವಾದ ಕೆಲಸಗಳು ಮಾಡಿಬಿಡ್ತಾ ಇರ್ತಾನೆ. ಯಾರಿಗೂ ದೊಡ್ಡವ್ರಿಗೆ ಮಾಡೋಕ್ಕಾಗದಿರೋಂಥ ಅಸಾಧ್ಯವಾದಂಥ ಕೆಲಸಗಳು ಮಾಡಿಬಿಡ್ತಾ ಇರ್ತಾನೆ. ಪೂರ್ವಜನ್ಮದ ಒಂದು ನೆನಪಿದ್ರೇ ಅಂಥ ವಿಚಿತ್ರಕ್ಕೆ ನಡೆದುಬಿಡುತ್ತೆ. ಇಲ್ಲೇ ಆಗ್ರಾದಲ್ಲಿ ಒಬ್ಬ ವ್ಯಕ್ತಿಗೆ ಪೂರ್ವಜನ್ಮ ನೆನಪು ಬಂದುಬಿಟ್ಟಿರುತ್ತೆ. ಅವನ ಪೂರ್ವಜನ್ಮದಲ್ಲಿ ಎಲೆಕ್ಟ್ರಾನಿಕ್ ಶಾಪ್ ಇಟ್ಟಿರ್ತಾನೆ. ಸಣ್ಣ ಹುಡುಗ, ನಾನು ಇಲ್ಲಿನವನಲ್ಲ, ನನ್ನ ಹೆಂಡತಿ ಶಾಂತಿ, ನನ್ನ 2 ಮಕ್ಕಳು ಸೋನು ರೋನು ಅಂತ ನಾನು ಅಲ್ಲಿ ಕರ್ಕೊಂಬನ್ನಿ ಅಂತ. ಆತನು ಕೂಡ ಅಷ್ಟೇ, ಸಣ್ಣ ಹುಡುಗ ಏನೋ ಸುಳ್ಳು ಹೇಳ್ತಾ ಇದ್ದಾನೆ ಬಿಡಂತ ಇವ್ರು ಅನ್ಕೊತಾರೆ. ಆದರೆ ಅವ್ನು ಟಿ ವಿ ರಿಪೇರಿ, ಟೇಪ್ ರೆಕಾರ್ಡ್ ರಿಪೇರಿ ಎಲ್ಲ ದೊಡ್ಡ ಕೆಲಸ ಮಾಡೋಷ್ಟೊಂದು ಅವ್ರಿಗೆ ಡೌಟ್ ಬಂದಿದೆ. ಅಬ್ಬೋ ಇಲ್ಲ, ಇವನು ಇಷ್ಟು ಸಣ್ಣ ಮಗುಗೆ ಅಲ್ಲಿಂದ ಟ್ಯಾಲೆಂಟ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಈ ಅಸ್ತಮಾಲ್ಕೂ ಕೂಡ ಅಷ್ಟು ಈಗ ಈ ಆತ್ಮ ಇಲ್ಲಿ ಬಂದುಬಿಟ್ಟಿದೆ ಅಲ್ಲ, ಇಷ್ಟೊಂದೆಲ್ಲ ವಿಚಿತ್ರ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಸುಮಾರು ಜನ ಅದು ಭೂತ ಹಿಡ್ದಿದೆ, ಪ್ರೇತ ಹಿಡ್ದಿದೆ ಅಂತ ಕೆಲವ್ರು ಇರ್ತಾರಲ್ಲ, ಇಷ್ಟ ಬಂದಾಗ ಕಲ್ಪನೆ ಮಾಡ್ಕೊತಾ ಇರ್ತಾರೆ. ಇಲ್ಲ ಅಂದ್ಬಿಟ್ಟು ಏನು ಮಾಡಬೇಕು, ಏನು ಮೆಡಿಸಿನ್ ಕೊಡಿಸ್ಬೇಕು ಅವ್ರಿಗೇನು ಅರ್ಥ ಆಗ್ತಾಯಿಲ್ಲ. ಅದೇ ಸಮಯಕ್ಕೆ ಆ ಏರಿಯಾಕ್ಕೆ ಶಂಕರಾಚಾರ್ಯ ಭಗವಾನರು ಆ ಕಡೆ ಬಂದಿದ್ದಾರಂತ ಗೊತ್ತಾಗುತ್ತೆ, ಅವರು ಪವಾಡ ಪುರುಷರಂತ ಗೊತ್ತಾಗುತ್ತೆ. ಅವ್ರ ಹತ್ರ ಹೋದರೆ ಇವನು ಈ ಮೂಗನ ಥರನೇ ಎಚ್ಚಿರ್ತಾ ಇರ್ತಾನಂತೆ. ಅದು ಆವಾಗ ಶಂಕರಾಚಾರ್ಯ ಭಗವಂತರು ಕರ್ಕೊಂಡು ಹೋಗ್ತಾರಂತೆ. ನೋಡಿ ಗುರುಗಳೇ, ಇವನು ಈ ಥರ ವಿಚಿತ್ರವಾಗಿದ್ದಾನೆ, ನೀವೇನಾದರೂ ಸರ್ ಮಾಡಬೇಕು ಅಂದ್ಬಿಟ್ಟಿದ್ದಾನೆ. ಇನ್ನು ಶಂಕರಾಚಾರ್ಯ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಇವನು ನಮ್ಮ ಶಿಷ್ಯನೇ ಅಂದ್ಬಿಟ್ಟಿದ್ದಾನೆ. ಅದಕ್ಕೆ ಮೊದಲನೇ ಶ್ಲೋಕದಲ್ಲೇ ಕೇಳೋದ್ರಲ್ಲೇ ಅರ್ಥ ಆಗ್ಬಿಡುತ್ತೆ ಅಲ್ಲಿ. ಕಸ್ತ್ವಂ ಶಿಶೋಕಸ್ಯ ಕುತೋಸ್ತಿ ಗಂತ ಕಿಂ ನಾಮತೆ ತ್ವಂ ಕುತಾಗತೋಸಿ ಏತನ್ಮಯೋಕ್ತಂ ವದ ಚಾರ್ಭಕತ್ವಂ
ಮತ್ಪ್ರೀತಯೇ ಪ್ರೀತಿ ವಿವರ್ಧನೋಸಿ ಅಂತ, ನನ್ನ ಪ್ರೀತಿಯನ್ನು ಹೆಚ್ಚು ಮಾಡುವನೇ ಅಂತ. ಯಾಕೆ ಮುಂಚೆನೇ ಗೊತ್ತಲ್ಲ ಅದಕ್ಕೆ, ಅವನಿಂದ ಭಾಷೆಗಾರ ಪ್ರೀತಿ ಹೆಚ್ಚಾಗುತ್ತೆ ಅಂತ ಶಿಷ್ಯರು ಸಿಕ್ಕಿದ್ರೆ ನಾ ಇನ್ನೇನು ಮತ್ತೆ ಗುರು ತುಂಬ ಖುಷಿ ಆಗಿಬಿಡ್ತಾನೆ. ಮತ್ತು ನಿನ್ನ ಈ ಅರ್ಭಕತ್ವವನ್ನು, ಬಾಲತ್ವವನ್ನು ಇದನ್ನು ಬಿಟ್ಟುಬಿಟ್ಟು ಎಲ್ಲರೂ ಕೇಳ್ತಾ ಇದ್ದಾರೆ, ಹೇಳಪ್ಪ ಶಿಶು, ನೀನು ಯಾರವನು, ಕುತಃ ಮತ್ತು ಎಲ್ಲಿಂದ ಬಂದಿದೆಯಾ, ಎಲ್ಲಿ ಹೋಗ್ತಿದೆಯಾ, ಕಿಮ್ನಾಮತೆ, ನಿನ್ನ ಹೆಸರೇನು, ಇವೆಲ್ಲ ನನಗೆ ಸ್ಪಷ್ಟವಾಗಿ ಏತನ್ಮಯೋಕ್ತಂ, ನನ್ನಿಂದ ಏನೆಲ್ಲ ನಾನು ಕೇಳಿದ್ದೀನೋ ವದ, ಅವೆಲ್ಲವೂ ನೀನು ನನಗೆ ಉತ್ತರ ಕೊಡಪ್ಪ, ನೀನು ಯಾರನ್ನೋದು ಅಂತ ಕೇಳ್ತಾನೆ. ಆವಾಗ ಬಿಡ್ತಾನೆ. ಆವಾಗ ಏನು ಉತ್ತರ ಕೊಡ್ತಾನೆ ನೋಡಿ. ಇವಾಗ ನೀವು ಯಾರು ಅಂದರೆ ಏನಂತೀವಿ, ಆಶಾಲಕ್ಷ್ಮಿ ಅಂದ್ಬಿಡ್ತೀವಿ ಮೆಕ್ಯಾನಿಕಲ್ಲಾಗಿ. ನಾನು ಸಚ್ಚಿದಾನಂದ ಸ್ವರೂಪ ಅಂತ ಯಾರಿಗಾದ್ರೂ ಹೊರಗಡೆ ಹೇಳ್ತೀವ, ನಾಚಿಕೆ ಆಗುತ್ತೆ ನಾನು ಸಚ್ಚಿದಾನಂದ ಸ್ವರೂಪ ಅಂತ ಹೇಳೋದಕ್ಕೆ, ಹುಚ್ಚ ಅನ್ಕೊತಾರೆ. ಆ ಥರ ಇವರು ನಿಶ್ಚಯ ಜೀವನ್ಮುಕ್ತ ಪುರುಷರು ಇಂಥ ಪ್ರಶ್ನೆಗಳು ಕೂಡ ಅಷ್ಟೇ, ನಿಮ್ಮ ಹೆಸರು ಏನು, ಇವೆಲ್ಲ ಏನು ಕೆಡೋದಕ್ಕೆ ಹೋಗ್ಬಾರ್ದು ಅಂತಾರೆ. ಅವರು ಯಾವಾಗಲೂ ಕೂಡ ಅಂಥ ಸ್ಥಿತಿಯಲ್ಲೇ ಇರ್ತಾರೆ ಅವರು. ನಾನು ಮನುಷ್ಯ ಅಂತ ನಾವು ಹೆಂಗೆ ದೃಢವಾಗಿದ್ದೀವೋ ಹಿಂಗೆ, ಆ ಥರ ನಾನು ಬ್ರಹ್ಮಸ್ವರೂಪ ಅನ್ನೋದು ಅವ್ರಿಗೆ ಅಷ್ಟು ದೃಢವಾಗಿರುತ್ತೆ. ಪ್ರತಿ ಕ್ಷಣದಲ್ಲೂ ಅವ್ರು ಅದೇ ಸ್ಥಿತಿಯಲ್ಲಿರ್ತಾರೆ. ಅದನ್ನೇ ಹೇಳ್ತಾ ಒಂದೇ ಸತಿ ಬಾಯಿ ಬಿಟ್ಟಿದ್ದಷ್ಟೇ ಅಸ್ತಮಲಗ ಜೀವನದಲ್ಲಿ. ಆ ಬಾಯಿ ಬಿಟ್ಟಿದ್ದು ಈ ಶ್ಲೋಕಗಳು ಅದು ಗುರು ಕೇಳಿದಾನೆ ಅಂದ್ಬಿಟ್ಟು ಹೇಳ್ತಾನೆ. ನಾಹಂ ಮನುಷ್ಯೋ ನ ಚ ದೇವಯಕ್ಷೋ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಃ ನ ಬ್ರಹ್ಮಚಾರಿ ನ ಗೃಹೀವನಸ್ಥೋ ಭಿಕ್ಷುರ್ನ ಚಾಹಂ ನಿಜಬೋಧರೂಪಃ. ನಾನು ಮನುಷ್ಯನಲ್ಲ, ದೇವರ ಕೋಟಿಗಿಲ್ಲ, ಯಕ್ಷ ಗಂಧರ್ವ ಕೋಟಿಯಲ್ಲೂ ಇಲ್ಲ. ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಯಾವ ಜಾತಿಗೂ ಸಂಬಂಧಪಟ್ಟದವನಲ್ಲ. ನಾನು 4 ಆಶ್ರಮಗಳು, ಬ್ರಹ್ಮಚಾರಿ ಆಶ್ರಮದಲ್ಲೂ ಇಲ್ಲ, ಗೃಹಸ್ಥಾಶ್ರಮದಲ್ಲೂ ಇಲ್ಲ, ವಾನಪ್ರಸ್ಥಾಶ್ರಮದಲ್ಲೂ ಇಲ್ಲ, ಭಿಕ್ಷು ಸನ್ಯಾಸ ಆಶ್ರಮದಲ್ಲೂ ಕೂಡ ಇಲ್ಲ. ಸನ್ಯಾಸ ಆಶ್ರಮದ ಅದೊಂದು ದೊಡ್ಡ ಅಭಿಮಾನ ಬರುತ್ತೆ. ನಮ್ಮ ಗುರುಗಳು ಇದನ್ನು ಎಚ್ಚರ ಮಾಡ್ತಿದ್ರು. ಏನು ಸಾಧನೆ ಮಾಡಿರಲಿ ಏನಿಲ್ಲ, ಸುಮ್ಮನೆ ಕೆಂಪು ಬಟ್ಟೆ ಹಾಕ್ಕೊಂಡು ಸುಮ್ಮನೆ ನಾನು ಮಿಕ್ಕಿದ್ದವ್ರಿಗಿಂತ ನಾನು ಸ್ವಲ್ಪ ಶ್ರೇಷ್ಠ ಅನ್ನೋ ಒಂದು ಹೊಸ ಮಾನಿತ್ವ ಒಂದು ಬಂದುಬಿಡುತ್ತಂತೆ. ಅದೊಂದು ದೊಡ್ಡ ಸಮಸ್ಯೆ ಅದು. ಒಂದು ಸತಿ ಸ್ವಾಮಿ ವಿಶಾರದಂತ ಸರಸ್ವತಿಯವರು ಸರಿಯಾಗಿ ನನಗೆ ಸರಿಯಾದ ಶಾಕ್ ಕೊಟ್ಟಿದ್ದರು. ಅಂದರೆ ಅಲ್ಲಿ ಆ ಥರ ಏನೂ ತಪ್ಪು ಮಾಡಿರಲಿಲ್ಲ, ಬಟ್ ಭವಿಷ್ಯತ್ನಲ್ಲಿ ಈ ಥರ ಮಾಡಬಾರ್ದು, ಆ ಥರ ಮನಸ್ಸಲ್ಲಿ ನಾವು ಗೆಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು, ಅಲ್ಲಿ ಸುಬ್ರಹ್ಮಣ್ಯಂ ಅಂತ ಒಬ್ರು ಇರ್ತಾರೆ ಮೈಸೂರಲ್ಲಿ, ಆ ಲ್ಯಾಂಡ್ ಡೊನೇಟ್ ಮಾಡಿದವರು. ಅವ್ರು ನನಗೆ ಶಾಸ್ತ್ರದಲ್ಲಿ ಫುಲ್ ಅಡ್ವಾನ್ಸಾಗಿ ನಮಗಿಂತ ಮುಂಚೆಗೆ ಆಚಾರ್ಯರಾಗಿದ್ದಾರೆ. ಅವರು ಪಾಠದಲ್ಲಿ ನಾವು ಕೂತಾಗ ರೆಕಾರ್ಡ್ಗಳು ಇಡ್ತಾಯಿದ್ವಿ. ನಂದೊಂದು ರೆಕಾರ್ಡರ್ ಇತ್ತು, ಅವ್ರದ್ದು ರೆಕಾರ್ಡರ್ ಇಡ್ತಾಯಿದ್ವಿ. ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ ಕ್ಲಾಸ್ಗೆ, ಒಂದು 2-3 ನಿಮಿಷ ಲೇಟಾಗಿ. ನಾವು ಮುಂಚೆನೇ 5 ನಿಮಿಷ ಮುಂಚೆನೇ ಹೋಗ್ಬೇಕು. ನಮ್ಮದು ಪಂಕ್ಚುಯಾಲಿಟಿಲಿ ಒಂದು ಹಂಗೆ ಅಂದರೆ ಫುಲ್ ಸ್ಟ್ರಿಕ್ಟ್ ಇರ್ತಾರೆ. ನಾವು ಕೂತ್ಕೊಂಡ್ಮೇಲೆ ನಾನು ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿರ್ತೀನಲ್ಲ, ಅವ್ರು ಲೇಟಾಗಿ ಬಂದು ಪಕ್ಕದಲ್ಲೋ ಹೆಂಗೋ ಕೊಡ್ತಾರೆ. ಕೂತು ಇನ್ನು ಅವ್ರ ರೆಕಾರ್ಡಲ್ಲಿ ಇಡಕ್ಕೆ ಹೋದಾಗ ನನ್ನ ರೆಕಾರ್ಡ್ ಅವ್ರ ಕೈ ಕೊಟ್ಬಿಡ್ತು, ನಂದು ಅಲ್ಲಿ ಇಟ್ಬಿಡು ಅಂದ್ಬಿಟ್ಟು. ಅಷ್ಟಕ್ಕೆ ಅದರಲ್ಲೇ ಗುರುಗಳಲ್ಲಿ ನಾವು ವಾರ್ನಿಂಗ್ ಕೊಟ್ಟರು, ನಿನ್ನ ರೆಕಾರ್ಡರ್ ಅವ್ರ ಕೈಗೆ ಯಾಕೆ ಕೊಡ್ತೀಯ, ಏನು ಅನ್ಕೊಂಬಿಟ್ಟಿದೀಯ, ಕೆಂಪು ಬಟ್ಟೆ ಹಾಕ್ಕೊಂಬಿಟ್ರೆ ಎಲ್ಲ ನಿನ್ನ ಸೇವಕರು ಅನ್ಕೊಂಬಿಟ್ಟಿದೀಯಾ, ಅವ್ರಿಗಿಂತ ನೀನು ಯಾವ ಲೆಕ್ಕದಲ್ಲಿ ಉತ್ಕೃಷ್ಟ ಅಂತೀಯ. ಈ ಸಣ್ಣ ಸಣ್ಣ ವಿಷಯದಲ್ಲೇ ಒಂದೊಂದು ಸತಿ ಸಂಬಂಧದಲ್ಲಿ ಬಿರುಕು ಬಂದುಬಿಡುತ್ತೆ. ಏನು ಗೊತ್ತು ನಿನಗೆ, ನೀನು ಇದರ ರೆಕಾರ್ಡ್ ಕೊಡೋದು ಅವ್ರಿಗೆ ಇಷ್ಟ ಇದೆಯೋ ಇಲ್ಲ, ಇವನ್ಯಾವ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ಕೊಂತಲ್ಲ ಅಂತ ಅವ್ರಿಗೇನಾದರೂ ನೆಗೆಟಿವ್ ಥಾಟ್ಸ್ ಬಂದುಬಿಟ್ರೆ ಈಗ ನಾನು ಮತ್ತೆ ಸಂಬಂಧ ಮತ್ತೆ ಇದಾಗುತ್ತಲ್ಲ, ನಿನ್ನ ಕೆಲಸ ನೀನು ಮಾಡೋಕ್ಕಾಗಲ್ವ ಅಂದ್ಬಿಟ್ಟಿದ್ದು. ಅವರು ಒಂದು ಸತಿ ಇದು ಮಾಡಿದ್ವಿ. ಈ ಥರ ಈ ಬಟ್ಟೆಯಿಂದ ಬರೋವಂಥ ಒಂದು ಮಾನಿತ್ವ, ಸ್ಪೆಷಾಲಿಟಿ, ಅದ್ರ ಬಗ್ಗೆ ಹುಷಾರಾಗಿರು. ಸುಮ್ಮನೆ ಸ್ಪೆಷಲ್ಲು ಗ್ರೇಟು ಅಂದ್ಬಿಟ್ಟು ಆ ಭಾವನೆಗಳಲ್ಲಿ, ಫೀಲಿಂಗ್ಗಳಲ್ಲಿ ಹೊಟ್ಟೋಗ್ಬಿಡ್ತಾರೆ. ಮತ್ತು ಮಿಕ್ಕಿದವನ್ನೆಲ್ಲ ಕಡಿಮೆ ದೃಷ್ಟಿಯಲ್ಲಿ ನೋಡೋ ಥರ ಹೋಗ್ಬಿಡ್ತಾರೆ. ಆ ಥರ ಯಾವ ಆಶ್ರಮದ ಅಭಿಮಾನ ಕೂಡ ನಾನು ಸನ್ಯಾಸಿ ಅನ್ನೋ ಒಂದು ಭಾವನೆ ಕೂಡ ಇರಬಾರ್ದು. ಅದಕ್ಕೆ ಪ್ರತಿಯೊಬ್ಬರು ನಾರಾಯಣ ಸ್ವರೂಪಗಳೇ, ನಮೋ ನಾರಾಯಣಯ ಅಂತ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಸ್ವರೂಪನನ್ನು ನೋಡ್ಕೊತಾ ಇರಬೇಕಷ್ಟೇ. ಅದಕ್ಕಿಂತ ಎಕ್ಸ್ಟ್ರಾ ಏನು ಸ್ಪೆಷಾಲಿಟೀಸ್ ನೋಡೋಕ್ಕೆ ಹೋಗಬಾರ್ದು. ಆ ಥರ ಮತ್ತು ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತೌ ನಿರಸ್ತಾಖಿಲೋಪಾದಿರಾಕಾಶಕಲ್ಪಃ ರವಿರ್ಲೋಕಚೇಷ್ಟಾ ನಿಮಿತ್ತಂ ಯಥಾಯಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಾನು
ಆ ಸ ಮತ್ತು ಫಸ್ಟ್ ಆ ಶ್ಲೋಕದಲ್ಲಿ ಅಹಂ ನಿಜಬೋಧ ರೂಪ ಅಂತ ಆನ್ಸರ್ ಕೊಟ್ಟಿರ್ತಾನೆ. ಇವ್ಯಾವೆಲ್ಲ ನಾನು ನಿಜಬೋಧ ಸ್ವರೂಪ, ನಾನು ಜ್ಞಾನ ಸ್ವರೂಪನಾಗಿದ್ದೀನಿ ಅಂದ್ಬಿಟ್ಟು. ಆ ಸ ನಿತ್ಯ ಉಪಲಬ್ಧಿ ಸ್ವರೂಪ ಅಹಂ ಆತ್ಮ ಅಂದ್ಬಿಟ್ಟು, ನಿತ್ಯವಾಗಿ ಏನು ಆತ್ಮ ಸ್ವರೂಪ ಇದೆಯೋ ಆ ಸ್ವರೂಪನೇ ನಾನಾಗಿದ್ದೀನಿ. ಆ ಆತ್ಮ ಸ್ವರೂಪ ಎಂಥದ್ದಂದರೆ ಮನಶ್ಚಕ್ಷುರಾದಿ ಪ್ರವೃತ್ತವು ನಿಮಿತ್ತಂ. ಮನಶ್ಚಕ್ಷುರಾದಿಗಳು ಕೆಲಸ ಮಾಡಬೇಕಂದ್ರೂ ಕೂಡ ಈ ನನ್ನ ಒಂದು ಸ್ವರೂಪದಿಂದಾನೇ, ನನ್ನ ಒಂದು ಚೈತನ್ಯ ಸ್ವರೂಪದಿಂದ ನಾವು ಕೆಲಸ ಮಾಡ್ತೇವೆ. ಇಲ್ಲಾಂದರೆ ಅವು ಜಡ ವಸ್ತುಗಳು ಈ ಟೇಬಲ್ ಆಗಲಿ ಕಲ್ಲಾಗಲಿ ತಾನು ಮೂವ್ ಆಗೋದಕ್ಕಾಗೋದಿಲ್ಲ. ನಾವು ಅದ್ರ ಹಿಂದ್ಗಡೆ ಒಂದು ಚೈತನ್ಯ ಇದ್ರೇ ಇದಕ್ಕೆ ಮೂಮೆಂಟು ಕ್ರಿಯೆಗಳಾಗೋಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ಈ ಮನಸ್ಸು ಇವೆಲ್ಲ ಜಡವಸ್ತು ಆದರೂ ಅವುಗಳ ಕ್ರಿಯೆಗಳಾಗ್ತಾಯಿದೆ ಅಂದರೆ 100% ಚೈತನ್ಯದ ಆಭಾಸದಿಂದನೇ, ಅದರ ಒಂದು ಶಕ್ತಿಯಿಂದನೇ ಕೆಲಸ ಮಾಡ್ತಾಯಿದೆ. ಅವಕ್ಕೂ ನಿಮಿತ್ತ ಕಾರಣ ಆಗಿದ್ದೀನಿ ನಾನು. ನಿರಸ್ತ ಅಖಿಲ ಉಪಾಧಿರಾಕಾಶಕಲ್ಪ. ಎಲ್ಲ ಉಪಾಧಿಗಳು ಎಕ್ಸ್ಟ್ರಾ ಫಿಟ್ಟಿಂಗು ನಾನು ಅಂದ್ಬಿಟ್ಟು ಈ ಫಿಸಿಕಲ್ ಬಾಡಿಯನ್ನು, ಸೂಕ್ಷ್ಮ ಶರೀರನ, ಕಾರಣ ಶರೀರನ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸಾಗಿ ನಾನು ಅಂತಿದ್ದೀವಿ. ಇದನ್ನೇ ಉಪಾಧಿ ಅಂತಾರೆ. ಈ ಉಪಾಧಿಗಳೆಲ್ಲ ತೆಗೆದುಬಿಟ್ಟ ಮೇಲೆ ತತ್ಪದಾರ್ಥದಲ್ಲೂ ಉಪಾಧಿಗಳಿರ್ತಾವೆ. ಭಗವಂತನೂ ಕೂಡ ಅವನಿಗೂ ಬಾಡಿಗಳಾಕ್ಬಿಟ್ಟಿದ್ದೀವಿ ನಾವು ನಮ್ಗೆ ಇಷ್ಟ ಬಂದಂಗೆ. ಬಹುಶಃ ನಾವು ಎಮ್ಮೆಗಳಾಗಿದ್ದರೆ ಭಗವಂತನೂ ಕೂಡ ಎಮ್ಮೆ ಮಾಡಿಬಿಡ್ತಾಯಿದ್ವಿ. ಎಮ್ಮೆ ಥರನೇ ಊಹೆ ಮಾಡಿಕೊಂಡು ಎಮ್ಮೆನ ಮಾಡಿಬಿಡ್ತಾಯಿದ್ವಿ ನಾವು ಮನುಷ್ಯರಲ್ಲ. ಅದಕ್ಕೆ ಭಗವಂತನೂ ಕೂಡ ನಮ್ಮ ಥರನೇ ಕೈ ಕಾಲು ಮೂತಿ ಎಲ್ಲ ಇಟ್ಕೊಂಡು ಆರೋಪ ಮಾಡಿಬಿಟ್ಟು ಇನ್ನು ನಮ್ಮ ಲೆವೆಲ್ಗೆ ಇಳಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಥರ ಅವೆಲ್ಲ ಉಪಾಧಿಗಳೇ, ಕಲ್ಪಿತವಾದಂಥದ್ದೇ, ರಾಂಗ್. ಅವೆಲ್ಲ ಉಪಾಧಿಗಳನ್ನೆಲ್ಲ ತೆಗೆದುಬಿಟ್ರೆ ಫಿಲ್ಟರ್ ಮಾಡ್ಕೋಬೇಕು. ತ್ವಂ-ಪದಾರ್ಥ ಶೋಧನೆ ಅಂತಾರೆ. ಏನಿದು ಫಿಸಿಕಲ್ ಶರೀರ ನೋಡ್ತಿದ್ದಂಗೆ ಎಲ್ಲರೂ ಪೃಥ್ವಿಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ನಾವೆಲ್ಲ ಸನಾತನ ಧರ್ಮನ ಆಚರಣೆ ಮಾಡೋರು. ಪ್ರತಿಯೊಬ್ಬರಿಗೂ ಗೊತ್ತು ಈ ಸ್ಥೂಲ ಶರೀರಕ್ಕೆ ಅತಿರಿಕ್ತವಾಗಿ ಯಾವುದೋ ಒಂದು ವಾಯುವೀಯ ಶರೀರ, ಸೂಕ್ಷ್ಮ ಶರೀರ ಇದೆ. ಅದು ನರಕಕ್ಕೆ, ಸ್ವರ್ಗಕ್ಕೆ ಹೋಗುತ್ತೆ, ಮತ್ತೆ ಜನ್ಮಕ್ಕೆ ಬರ್ತೇವಂತ ಅನ್ನಮಯ ಕೋಶದ ಮೇಲೆ ಎಷ್ಟು ಜಿದ್ದಿ ಇಲ್ಲ. ಹೌದೌದು, ಇದು ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ. ಇದಕ್ಕಿಂತ ಅತಿರಿಕ್ತವಾಗಿ ಏನೋ ಒಂದು ಸ್ವರೂಪ ಅನ್ನೋದು ಎಲ್ರಿಗೂ ಐಡಿಯಾ ಇದೆ ಸ್ವಲ್ಪ. ಆದ್ದರಿಂದ ಇದು ಏನಿದೆ ಫಿಸಿಕಲ್ ಬಾಡಿಯಲ್ಲಿ ಸಪ್ತ ಧಾತುಗಳ ಸಮೇತ ಎಲ್ಲವೂ ಕೂಡ ಇಲ್ಲೇ ಮಣ್ಣಲ್ಲೇ ಹೋಗ್ಬಿಡುತ್ತೆ ಎಲ್ಲ. ಇನ್ನೇನು ಮಿಕ್ಕಿದೆ ಒಳಗಡೆ ಪ್ರಾಣ, ಸೂಕ್ಷ್ಮವಾದದ್ದು. ಕೆಲವರು ಪ್ರಾಣನೇ ನನ್ನ ಸ್ವರೂಪ ಅಂತ, ಪ್ರಾಣ ಇದ್ದರೆ ಇರ್ತೀನಿ, ಪ್ರಾಣ ಇಲ್ಲ ಅಂದರೆ ನಾನು ಇಲ್ದಿರ ಆಗೋಗ್ಬಿಡ್ತೀನಿ ಅಂದ್ಬಿಟ್ಟು. ಅವು ಯೋಗಿಗಳ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಯೋಚನೆ ಮಾಡಿ ಆ ಪ್ರಾಣ ಮೂಮೆಂಟನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಆದರೂ ಕೂಡ 10 ವರ್ಷ 15 ವರ್ಷ ಹಂಗೆ ಇರ್ತಾರೆ. ಅವರ ಅಸ್ತಿತ್ವ ಇರುತ್ತಲ್ಲ. ಆದ್ದರಿಂದ ಕಪ್ಪೆ ಕೂಡ ಅಷ್ಟೇ 6 ತಿಂಗಳಿಂದ 8 ತಿಂಗಳು ಅದು ಪ್ರಾಣನ ಸ್ತಬ್ಧ ಮಾಡಿಬಿಟ್ಟಿರುತ್ತೆ. ಅದು ಕೂಡ ಹಂಗೆ ಜೀವಂತವಾಗಿರುತ್ತೆ. ಅದಕ್ಕೆ ಪ್ರಾಣ ಸುಪ್ತ ಅವಸ್ಥೆಯಲ್ಲಿದ್ದರೂ ಕೂಡ ನಮ್ಮ ಅಸ್ತಿತ್ವವು ಇಲ್ಲದಿರ ಆಗೋಗೋದಿಲ್ಲ. ಸುಮ್ಮನೆ ಭ್ರಾಂತಿ ಅಷ್ಟೇ ಅದು. ಅದೊಂದು ಸ್ವಲ್ಪ ಪ್ರಾಸೆಸ್ ಅಷ್ಟೇ. ಒಂದು ಸತಿ ಬ್ಲಡ್ ಟೆಸ್ಟ್ ಮಾಡುವಾಗ ಸರಿಯಾಗಿ ಅಲ್ಲಿ ನರ್ವ್ಗೆ ಕನೆಕ್ಷನ್ ಮಾಡಲಿಲ್ಲ ಅಂದರೆ ಅವ್ರು ಬ್ಲಡ್ ಎಳಿ ಹೋಗಿ ಸಿಕ್ಕಾಪಟ್ಟೆ ನೋವು ಆಗುತ್ತೆ. ಅದು ಸ್ವಲ್ಪ ಹೊತ್ತಷ್ಟೇ ಅದೊಂದು ಇದು ಕಷ್ಟ ಸ್ವಲ್ಪ ಹೊತ್ತಿರುತ್ತಷ್ಟೇ. ಮತ್ತು ಆ ಪ್ರಾಣ ಶರೀರ ಬಿಟ್ಟು ಹೋದ್ಮೇಲೆ ಮತ್ತೆ ಸೂಕ್ಷ್ಮ ಶರೀರದಲ್ಲಿ ಮತ್ತೆ ದೂರದಿಂದ ನೋಡ್ತಾ ಇರ್ತೀವಿ ಬಿದ್ದೋಗಿರೋ ಶರೀರನ. ಸ್ವಲ್ಪ ಹೊತ್ತಿಗೆ ಹಂಗೆ ಅನಿಸ್ತಾ ಇತ್ತು, ಅಯ್ಯೋ ಪ್ರಾಣ ಇದ್ದರೆ ನಾನು ಇರ್ತೀನಿ, ಪ್ರಾಣ ಇಲ್ಲಾಂದರೆ ಇಲ್ದಿರಾಗೋಗ್ಬಿಡ್ತೀನಿ ಅಂತ. ಅದಕ್ಕಿಂತ ಅತಿರಿಕ್ತವಾಗಿರೋ ಸ್ವರೂಪ ನಾವು ಅಂತ ಒಂದು ಆ ಧೈರ್ಯನೂ ಕಳ್ಕೊಂಡ್ಬಿಡ್ತೀವಿ, ಆ ಅಭ್ಯಾಸನೂ ಮಾಡ್ಕೊಂಡಿಲ್ಲ ನಾವು. ಪ್ರಾಣ ಮತ್ತು ಅದು ಕ್ರಿಯಾ ಸ್ವರೂಪ. ಅದು ಬರೋದು ಹೋಗೋದು. ನಮ್ಮ ಆತ್ಮ ಒಂದು ವೇಳೆ ಅದು ನಮ್ಮ ಸ್ವರೂಪ ಆಗಿದ್ದರೆ ಅದು ನಿತ್ಯವಾಗಿರಬೇಕು, ಕಂಟಿನ್ಯೂಸ್ ಆಗಿರಬೇಕು. ಕಂಟಿನ್ಯೂಟಿ ಇರೋದಿಲ್ಲ ಪ್ರಾಣ. ಈ ಜನ್ಮದಲ್ಲಿ ಶರೀರ ಬಂದ ಮೇಲೆ ಪ್ರಾಣ ಆಡ್ತಾ ಇದೆ. ನಾವು ಈ ಜನ್ಮ ಇನ್ನೊಂಥರ ಹೇಳ್ತಾರೆ, ಈಗ ಪ್ರಾಣ ಹೋಯಿತು ಅಂತ ಅಂದರೂ ಆ ಪ್ರಾಣ ಎಲ್ಲೂ ಹೋಗಿರೋ ಶಕ್ತಿಯಲ್ಲಿ ಚೇಂಜ್ ಇಟ್ಸ್ ಫಾರ್ಮ್. ಏಕೆಂದರೆ ಮತ್ತೆ ಆ ಬಾಡಿ ಡಿಕೆ ಆಗುತ್ತೆ, ಆ ಜರ್ಮ್ಸ್ ಎಲ್ಲ ಗ್ರೋ ಆಗುತ್ತೆ. ಅದಕ್ಕೆಲ್ಲ ಪ್ರಾಣ ಇದ್ರೇ ಆಗೋದು, ಚೇಂಜ್ ಇಟ್ಸ್ ಫಾರ್ಮ್ ಅಂತ ವಾದಿಸ್ತಾರೆ. ಪ್ರಾಣದಲ್ಲಿ ಧನಂಜಯ ಆದಿ ಕೆಲವು ವಾಯುಗಳಿರ್ತವೆ. ಅದು ಆಲ್ರೆಡಿ ಬಾಡಿ ಒಳಗಡೆ ಸೇರ್ಕೊಂಡಿರೋಂಥ ಕೆಲವು ಗಾಳಿ. ಆ ಗಾಳಿಗಳು ಅದು ಆಫ್ಟರ್ ರಿಯಾಕ್ಷನ್ನು. ಪ್ರಾಣ ಗತಿ ಬಿಟ್ಟು ಹೋಗುತ್ತೆ. ಅದು ಈ ಸ್ಥೂಲ ಶರೀರನ ಪ್ರಾಣ ಬಿಟ್ಟು ಹೋಗುತ್ತೆ. ಅದಕ್ಕೆ ಗತಿ ಇರುತ್ತೆ. ನಮಗೆ ಎಲ್ಲಿ ತನಕ ಅಜ್ಞಾನ ಇರುತ್ತೋ ಆ ಪ್ರಾಣ ನಮ್ಮ ಸೂಕ್ಷ್ಮ ಶರೀರದ ಸಮೇತ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದೇ ಹೇಳ್ಕೊಂಡು ಹೋಗೋದು, ಉತ್ಥಾನ ಮಾಡ್ಕೊಂಡು ಹೋಗೋದು. ಆ ಪ್ರಾಣನೇ ಹೇಳ್ಕೊಂಡು ಹೋಗುತ್ತೆ ಎಲ್ಲ ಸೂಕ್ಷ್ಮ ಶರೀರದ ಸೆಟ್ಟನ್ನು, 17 ಸೆಟ್ಟು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಇವೆಲ್ಲ ಸೆಟ್ಟು ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದೇ ಈ ಶರೀರದ ಇನ್ನು ಶರೀರದಕ್ಕೆ ಪೋಸ್ಟ್ ಮ್ಯಾನ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಪ್ರಾಣನೇ. ಆದ್ದರಿಂದ ಅದು ಅದರಲ್ಲಿ ಕ್ರಿಯೆಗಳಾಗ್ತಾಯಿದೆ.
ನಮ್ಮ ಆತ್ಮದಲ್ಲಿ ಅಕ್ರಿಯಾ ಸ್ವರೂಪ, ಯಾವುದೇ ಪ್ರಕಾರದಂಥ ಕ್ರಿಯೆ ಆಗೋದಿಲ್ಲ. ಈಗ ಆಕಾಶದಲ್ಲಿ ಏನು ಕ್ರಿಯೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಕಾಶದ ಒಳಗಡೆ ಮಿಕ್ಕಿದ್ದೆಲ್ಲ ಕ್ರಿಯೆ ಆಗುತ್ತೆ, ಬಟ್ ಆಕಾಶದಲ್ಲಿ ಏನು ಕ್ರಿಯೆ ಆಗೋದಿಲ್ಲ. ಆ ಥರ ಆ ಕ್ರಿಯಾ ಸ್ವರೂಪ ಇದೆ ಮತ್ತು ಉತ್ಪನ್ನವತಿ, ಅದಕ್ಕೆ ಡೇಟ್ ಆಫ್ ಬರ್ತ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ. ಅದನ್ನೆಲ್ಲ ಬರ್ತ್ಡೇ ಮತ್ತು ನಿರ್ವಾಣ ದಿವಸ, ಡೆತ್ ಆ್ಯನಿವರ್ಸರಿ, ಬರ್ತ್ ಆ್ಯನಿವರ್ಸರಿ ಅವೆಲ್ಲ ಮಾಡ್ಕೊತಾ ಇದ್ದೀವಿ ನಾವು. ಆದ್ದರಿಂದ ಇದು ನಮ್ಮ ಆತ್ಮ ಸ್ವರೂಪ ಆಗಿರೋದಕ್ಕಾಗೋದಿಲ್ಲ. ಶಾಸ್ತ್ರನೇ ಆತ್ಮ ನಿತ್ಯವಾಗಿರುತ್ತೆ, ಕ್ರಿಯೆ ಇರೋದಿಲ್ಲ, ಅದಕ್ಕೆ ಹುಟ್ಟು ಸಾವಿರಲಿಲ್ಲ ಅಂತ ಇರುತ್ತೆ. ಮತ್ತು ಪ್ರಾಣದಲ್ಲಿ ಇವೇನೂ ಇಲ್ಲ, ಎಲ್ಲ ನಮ್ಮ ಆತ್ಮ ಲಕ್ಷಣಕ್ಕಿಂತ ಭಿನ್ನವಾಗಿದೆ. ಆದ್ದರಿಂದ ಪ್ರಾಣ ನಮ್ಮ ಸ್ವರೂಪ ಅಲ್ಲ. ಇನ್ನು ಮನಸ್ಸು, ಮನೋಮಯ ಕೋಶ, ವಿಜ್ಞಾನಮಯ ಮನಸ್ಸು, ಬುದ್ಧಿಗಳು ಅವು ಕೂಡ ಅದು ನಮ್ಮ ಸ್ವರೂಪ ಅಲ್ಲ. ಹೇಗೆ ಅಂದರೆ ಸುಷುಪ್ತಿಯಲ್ಲಿ ಅವು ಇರೋದಿಲ್ಲ. ಅವು ಇರಲಿಲ್ಲ ಅಂದರೂ ನಾವಿದ್ದೀವಿ. ಅದು ಒಂದು ವೇಳೆ ನಮ್ಮ ಸ್ವರೂಪ ಆಗಿದ್ದರೆ ಕಂಟಿನ್ಯೂಸ್ ಆಗಿ ಅದು ಇರಬೇಕಾಗಿತ್ತು, 3 ಅವಸ್ಥೆಗಳಲ್ಲಿ ಇರಬೇಕಾಗಿತ್ತು, ನಿತ್ಯ ಸ್ವರೂಪವಾಗಿರಬೇಕು. ನಮ್ಮ ಆತ್ಮ ನಿತ್ಯ ಸ್ವರೂಪ, ಅವು ಅನಿತ್ಯ, ಪ್ರತಿದಿನ ಸುಷುಪ್ತಿ ಅವಸ್ಥೆಯಲ್ಲಿ ಇರೋದೇ ಇಲ್ಲ ಅವು. ಆದ್ದರಿಂದ ಅವು ನಮ್ಮ ಸ್ವರೂಪ ಅಲ್ಲ ಅಂತ. ಆನಂದಮಯ ಕೋಶನೂ ನಾವಲ್ಲ, ಅದು ಸಾವಯವ. ಅದರಲ್ಲೂ 3 ಪ್ರಕಾರದ ವೃತ್ತಿಗಳಿದೆ. ಶಾಸ್ತ್ರದಲ್ಲಿ ಅದನ್ನು ಪಕ್ಷಿ ಜೊತೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಆದ್ದರಿಂದ ಸಾವಯವ ವಸ್ತು ಅದು. ಆದ್ದರಿಂದ ನಮ್ಮದು ನಿರವಯ ವಸ್ತು, ಪಾರ್ಟ್ಲೆಸ್ಸು. ನಮ್ಮ ಆತ್ಮಸ್ವರೂಪದಲ್ಲಿ ಯಾವುದೂ ಪಾರ್ಟ್ಗಳಿರೋದಿಲ್ಲ. ಪಾರ್ಟ್ಲೆಸ್ ವಸ್ತು, ಸ್ಪೇಸ್ ಇದ್ದಂಗೆ, ಅದಕ್ಕಿಂತ ಸೂಕ್ಷ್ಮವಾಗಿ ಆಕಾಶ ಕಲ್ಪ. ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸ್ವಾಮೀಜಿ. 3 ಪಕ್ಷಿಯ ಇದಕ್ಕೆ ಶರೀರ ಕಂಪೇರ್ ಮಾಡ್ತಾರೆ. ಆನಂದಮಯ ಕೋಶ 5 ಪಂಚಕೋಶಗಳನ್ನು ಕೂಡ ಒಂದೊಂದು ಪಕ್ಷಿಗೆ ಕಂಪೇರ್ ಮಾಡ್ತಾರೆ. ಯಾಕಂದರೆ ಪಕ್ಷಿಗೆ ತಲೆ, 2 ರೆಕ್ಕೆ, ಹೊಟ್ಟೆ, ಬಾಲ, ಕಾಲು, ಈ ಥರ ಪಾರ್ಟ್ಗಳಿರ್ತಾವಲ್ಲ. ಪ್ರತಿಯೊಂದು ಕೋಶನ ಆ ಥರ ಕಂಪೇರ್ ಮಾಡ್ಕೊಂಡು ಲಾಸ್ಟಲ್ಲಿ ಬ್ರಹ್ಮಪುಚ್ಚಂ ಪ್ರತಿಷ್ಠಾ ಅಂದ್ಬಿಟ್ಟು. ಆನಂದಮಯ ಕೋಶ ಒಂದು ವೇಳೆ ಅದೇ ನಮ್ಮ ಸ್ವರೂಪ ಆಗಿದ್ರಾಗ ಮತ್ತೆ ಅದಾದಮೇಲೆ ಬ್ರಹ್ಮಪುಚ್ಚಂ ಪ್ರತಿಷ್ಠಾ ಅಂತ ಹೇಳಬೇಕಾಗಿಲ್ಲ, ಅಲ್ಲೇ ಸ್ಟಾಪ್ ಆಗಬೇಕಾಗಿತ್ತು, ಇದೇ ನಮ್ಮ ಸ್ವರೂಪ ಅಂತ. ಬಟ್ ಇಲ್ಲ, ಆನಂದಮಯ ಕೋಶನೂ ಪಕ್ಷಿ ಜೊತೆ ಕಂಪೇರ್ ಕೂಡ ಬ್ರಹ್ಮಪುಚ್ಚಂ ಪ್ರತಿಷ್ಠೆ, ಇದಕ್ಕೂ ಅತೀತವಾಗಿ ನಮ್ಮ ಬ್ರಹ್ಮಸ್ಥಿತಿ ಇರದೆ, ಆನಂದಮಯ ಕೋಶಕ್ಕೂ ಅತೀತವಾಗಿ ನಮ್ಮ ಸ್ವರೂಪ ಇದೆ ಅಂದ್ಬಿಟ್ಟು ಅಲ್ಲಿ ಶಾಸ್ತ್ರನೇ ಕಂಪೇರ್ ಮಾಡಿಸಿ ಇದು ಸಾವಯವಾದಂಥ ವಸ್ತು. ಏನು 3 ಪಾರ್ಟ್ಗಳಂದರೆ ಪ್ರಿಯ, ಮೋದ, ಪ್ರಮೋದ ಅನ್ನೋದು 3 ಪಾರ್ಟ್ಗಳಿರ್ತವೆ. ಇದು ಪ್ರಿಯ ಅಂದರೆ ಯಾವುದು ಇಷ್ಟವಾದ ವಸ್ತುವಿನ ಸ್ಮರಣೆ. ಆ ವಸ್ತು ಎದುರುಗಡೆ ಇನ್ನೇನು ಕೈಯಲ್ಲಿ ಸಿಕ್ಬಿಡ್ತಂದ್ರೆ ಆ ಎಕ್ಸೈಟ್ಮೆಂಟು ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದು ಅನುಭವ ಮಾಡಿದ್ಮೇಲೆ ಇನ್ನೂ ಎಕ್ಸೈಟ್ಮೆಂಟ್ ಲೆವೆಲ್ ಇನ್ನೂ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅದನ್ನು ಪ್ರಿಯ, ಮೋದ, ಪ್ರಮೋದ ಅಂತ 3 ಪ್ರಕಾರದ ಎಕ್ಸೈಟ್ಮೆಂಟ್ಸು. ಆ ಅವಯವ ರೂಪದಲ್ಲಿ ಆನಂದಮಯ ಕೋಶ ಇರುತ್ತೆ. ಇನ್ನು ಸುಷುಪ್ತಿ ಅವಸ್ಥೆಯಲ್ಲೂ ಕೂಡ ಆನಂದಮಯ ಕೋಶದಲ್ಲೇ ಇರ್ತೀವಿ. ಅಜ್ಞಾನದ ಬೀಜ ಇರುತ್ತೆ, ಅದಕ್ಕೆ ಪುನರುತ್ಥಾನ ಮತ್ತೆ ಎಬ್ಬಿಸ್ಬಿಡ್ತಾ ಇರುತ್ತೆ, ಪ್ರಾರಬ್ಧದಲ್ಲಿ ಬಿಸಾಕ್ತಾ ಇರುತ್ತೆ. ನಸ ಪುನರಾವರ್ತತೆ ಅಂತಾರೆ. ಅದು ನಮ್ಮ ಸ್ವರೂಪ ಆಗಿದ್ರೆ ವಾಪಸ್ ಬರಬಾರ್ದಾಗಿತ್ತು ನಾವು. ಸುಷುಪ್ತಿನ ಅಜ್ಞಾನದ ಬೀಜ ಅಂತ ಹೇಳೋದು ನಿಮಗೆ ಸರಿ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಸ್ವರೂಪನೇ ಇರೋದಲ್ವ ಸ್ವಾಮೀಜಿ ಸುಷುಪ್ತಿಯಲ್ಲಿ. ಸುಷುಪ್ತಿನಲ್ಲಿ ಸ್ವರೂಪದಲ್ಲಿ ಅಜ್ಞಾನ ಆವರಣ ಕೂಡ ಇದೆ ಹಂಗೆ ಅಲ್ಲಿ. ಅದು ಯಾವ ಥರ ಸ್ವಾಮೀಜಿ? ಅದು ಹಾಗೆ ಅದು ಸ್ವಾಭಾವಿಕವಾಗಿ ನಾವು ಅಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ವಿಕ್ಷೇಪ ಶಕ್ತಿ ಒಂದು ಮಾತ್ರನೇ ಇಲ್ಲದಿರೇ ಆಗುತ್ತೆ. ಬಟ್ ಆವರಣ ನಮ್ಮ ಸ್ವರೂಪದ ಅಜ್ಞಾನ ಇರುತ್ತೆ ಅಲ್ಲಿ. ನಮ್ಮ ಸ್ವರೂಪದ ಅಜ್ಞಾನ ತಿಳಿವಳಿಕೆ ಇರೋದಿಲ್ಲ. ಆದ್ದರಿಂದ ವಿಕ್ಷೇಪ ಶಕ್ತಿ ಮಾತ್ರ ಇರೋದಿಲ್ಲ ಅಷ್ಟೇ, ಆವರಣ ಶಕ್ತಿ ಇರುತ್ತೆ ಅಲ್ಲಿ ಸುಷುಪ್ತಿನಲ್ಲಿ. ಆವರಣ ಶಕ್ತಿ ಸ್ವರೂಪದ ಅಜ್ಞಾನ ಅಂದರೆ ಹೆಂಗೆ ಆಗುತ್ತೆ ಸ್ವಾಮೀಜಿ? ಸ್ವರೂಪಕ್ಕೆ ಅಜ್ಞಾನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತಲ್ಲ? ನಾವು ಅಂತಃಕರಣದಲ್ಲಿ ಇದ್ದೀವಲ್ಲ ಇವಾಗ. ನಮ್ಮ ಸ್ವರೂಪದಲ್ಲಿ ನಾವು ಇದ್ದರೆ ಮತ್ತು ನಾವು ವಾಪಸ್ ಯಾಕೆ ಬರ್ತಾ ಇದ್ದೀವಿ ಶರೀರ ತಾದಾತ್ಮ್ಯಕ್ಕೆ? ಯಾಕೆ ಬರ್ತಾ ಇದ್ದೀವಿ? ನಿದ್ದೆಯಲ್ಲಿ ಇರೋದಿಲ್ಲ ಅಲ್ವಾ? ಉಪಾಧಿ ರಹಿತರಾಗೇ ಇರ್ತೀವಲ್ವ, ಅಲ್ಲಿ ಬರೋ ಸ್ವರೂಪನೇ ಇರ್ತೀವಿ ಅಂದಾಗ ಅಲ್ಲಿ ಅಜ್ಞಾನದ ಬೀಜ ಹೆಂಗೆ? ಮತ್ತು ಅಲ್ಲಿ ನಮ್ಮ ಸ್ವರೂಪದಲ್ಲಿ ನಾವು ಮೋಕ್ಷನ ಹೊಂದಿಬಿಟ್ಟಿದ್ದೀವಿ. ಶಾಸ್ತ್ರ ಹೇಳುತ್ತೆ ನಸ ಪುನರಾವರ್ತತೆ ಅಂತ. ಅದು ಕಂಪ್ಲೀಟ್ ನಮ್ಮ ಸ್ವರೂಪವೇ ಅಂದರೆ, ಜ್ಞಾನ ನಿಷ್ಠೆ ಅಂದರೆ ಮತ್ತೆ ಯಾಕೆ ಈ ಶರೀರಗಳ ಜೊತೆ ಸಂಬಂಧ ಇಟ್ಕೋತೀವಿ? ಯಾಕೆ, ಯಾವ ಕಾರಣದಿಂದ? ಅವಾಗಿನ್ನ ಜ್ಞಾನ ಆಗಿಲ್ಲ ಅಂತಾನೆ ಅರ್ಥ. ಜ್ಞಾನ ಇಲ್ಲ, ಅಜ್ಞಾನದ ಸಮೇತ ಅದು. ಅಂದರೆ ಜ್ಞಾನ ಆಗಿಲ್ಲ ಅಂತಾನೆ ಅದರದ್ದು ಅರ್ಥ. ಅದರಲ್ಲಿ ನಿಂದು ಏನು ಎಫರ್ಟ್ ಇಲ್ಲವೇ ಇಲ್ಲ. ಎಫರ್ಟ್ಲೆಸ್ ಆಗಿ ನ್ಯಾಚುರಲ್ ಆಗಿ ಎಫರ್ಟ್ಲೆಸ್ ಆಗಿ ನ್ಯಾಚುರಲ್ ಆಗಿ ಆಗ್ತದೆ. ಅಜ್ಞಾನದ ಬೀಜ ಸಮೇತ ಇರುತ್ತೆ ಅದರಲ್ಲಿ. ಆ ಸಮಯದಲ್ಲಿ ಏನು ದುಃಖದ ಅಭಾವ ಇದೆ ಅದು ಅಲ್ಲಿ ಆನಂದ ವ್ಯಕ್ತ ಆಗುತ್ತೆ. ಆ ಆನಂದ ಸ್ವರೂಪದಿಂದನೇ, ಯಾವುದೇ ಹೊರಗಡೆಯಿಂದ ವಿಷಯದಿಂದ ಬರಲ್ಲ ಅಂತ ಆ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ.
ಆದ್ದರಿಂದ ಕಂಪಲ್ಸರಿ ಎಲ್ಲ ಅಜ್ಞಾನದ ಬೀಜ ಇದ್ದೇ ಇರುತ್ತೆ ಅಲ್ಲಿ, ಆವರಣ ಇದ್ದೇ ಇರುತ್ತೆ ಅಲ್ಲಿ. ಆವರಣ ಇರೋದ್ರಿಂದನೇ ಮತ್ತೆ ಪುನರುತ್ಥಾನ ಆಗೋದು, ಮತ್ತೆ ಬೆಳಗ್ಗೆ ಎಬ್ಬಿಸ್ಬಿಡುತ್ತೆ ಅದು. ಇಲ್ಲಾಂದರೆ ಆ ಸ್ವರೂಪಕ್ಕೆ ಹೋದ್ರೆ 20 ವರ್ಷ 15 ವರ್ಷ 5 ವರ್ಷ ಸಮಾಜ ಸ್ಥಿತಿಯಲ್ಲಿ ಕದಲ್ದಿರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಸ್ಥಿತಿಗೆ ಏನಾದ್ರು ಹೋಗ್ತಾಯಿದೆ ಸುಷುಪ್ತಿಯಲ್ಲಿ ಇಲ್ಲ, ಅದು ಅಜ್ಞಾನದ ಬೀಜ ಇದೆ. ಇಲ್ಲೇ ಡಿಫ್ರೆನ್ಸಸ್ಸು. ಹೊಳೆ ನರಸೀಪುರದಲ್ಲೂ ಅವ್ರು ಒಪ್ಪೋದಿಲ್ಲ, ಜ್ಞಾನದ ಬೀಜ ಇದೆ ಅಂದರೆ ಒಪ್ಪೋದಿಲ್ಲ. ಮತ್ತು ಪುನರುತ್ಥಾನಕ್ಕೆ ಕಾರಣದ ಹೇಳ್ಬೇಕಲ್ಲ, ಮತ್ತು ಯಾಕೆ ಮತ್ತೆ ವಾಪಸ್ ಬರ್ತಾಯಿದ್ದೀವಿ? ಅಜ್ಞಾನ ಬೀಜ ಇಲ್ಲಾಂದರೆ ವಾಪಸ್ ಯಾಕೆ ಬರ್ತಾಯಿದ್ದೀವಿ ಶರೀರಗಳಿಂದ? ಕಾರಣ ಶರೀರ. ಹಾಂ, ಏನು ಕಾರಣ ಇರ್ಬೋದು? ಮತ್ತು ಇಲ್ಲಿ ಶಾಸ್ತ್ರದ ನೆಕ್ಸ್ಟು ಮತ್ತೆ ಜನ್ಮ ಪಡೆದಕ್ಕೆ ಅಜ್ಞಾನದ ಬೀಜ ನೀವು ಹೇಳಿದ ಸರಿ ಆಗುತ್ತೆ. ಉರಿದಿಲ್ಲ, ಅದಿನ್ನ ಉರಿದಿಲ್ಲ ಅಂತ. ಅದಿನ್ನ ಮೊಳಕೆ ಐತೆ, ಇನ್ನ ಉರಿದಿಲ್ಲ. ಹಾಂ, ಅದು ಸೀಡ್ ಇನ್ನ ಹಂಗೆ ಇದೆ ಐತೆ ಅಂತ ಉರಿಯೋವರೆಗೂ ಅದು ಹಂಗೆ ಅದರಿಂದ ಇರ್ತೈತೆ ನಮ್ಮ ಅಂತ. ಸಮಸ್ಯೆ ಪರಿಷ್ಕಾರ ಎಲ್ಲ ಆಗ್ತಾ ಇದೆ. ಸುಷುಪ್ತಿನಲ್ಲಿ ನಾವು ಸ್ವರೂಪನೇ ಇರೋದಂತ ತಿಳ್ಕೊಂಡ್ರು ಕೂಡ ಏನು ಪ್ರಯೋಜನ ಆಗ್ತಾ ಇದೆ ನಮ್ಗೆ ಅದರಿಂದ? ಆ ಥರ ಬರೀ ತಿಳ್ಕೊಂಡ್ರೆ ಬುದ್ಧಿಯಿಂದ ತಿಳ್ಕೊಂಡ್ರೆ ಅದು ಬರೋದಿಲ್ಲ ಅಲ್ಲ ಸ್ವಾಮೀಜಿ. ಸುಷುಪ್ತಿಯಲ್ಲಿ ನಾವು ಬುದ್ಧಿ ಮನಸ್ಸಿಂದ ತಿಳ್ಕೊಂಡ್ರೆ ಅದು ಬರೋದಿಲ್ಲ. ಅದು ಸಾಕ್ಷಿ ಆಧಾರದ ಅನುಭವದ ಮೇಲೆ ನಾವು ಎಚ್ಚರ ಆದ್ಮೇಲೆ ಹೇಳೋದಲ್ವಾ ಸ್ವಾಮೀಜಿ? ಹಾಂ, ಮತ್ತೆ ಹೊರಗಡೆ ಬಂದ ಮೇಲೆ ನಮ್ಗೆ ಅನುಭೂತಿ ಇದೆ, ನನಗೆ ಸ್ವಪ್ನಗಳು ಬಂದಿಲ್ಲ, ನಾನು ಆನಂದವಾಗಿದ್ದೆ ಅಂತ. ಆ ಆನಂದ ನಿನಗೆ ಎಲ್ಲಿಂದ ಬಂತಪ್ಪ? ಏನಾದರೂ ವಿಷಯಗಳಿಂದ ಬಂತ ಅಂದರೆ ಅಲ್ಲ, ಆ ಆನಂದ ಸ್ವರೂಪದ್ದೇ. ಹಾಂ, ಸ್ವರೂಪದ್ದೇ ಆನಂದ. ಒಂದು ಬೆನಿಫಿಟ್ ಏನಂದರೆ ನಿನಗೆ ವಿಕ್ಷೇಪ ಶಕ್ತಿ ಇಲ್ಲ, ಕೇವಲ ಆವರಣ ಶಕ್ತಿ ಒಂದಿದೆ. ಆವರಣ ಶಕ್ತಿ ಇದೆ. ಈಗ ಕೋಮಾ ಸ್ಟೇಟು, ಇಲ್ಲ ಸುಷುಪ್ತಿಯ ಅವರು ಅದನ್ನು ಸ್ವರೂಪ ಅಂದರೆ ಇನ್ನು ಕೋಮಾ ಸ್ಟೇಟ್ ಇದ್ರೆ ಅದು ಜ್ಞಾನನೇ ಆಗ್ಬಿಡುತ್ತೆ. ಜಡ ಸಮಾಧಿಯವನು ಅದು ಎಲ್ಲವೂ ಮತ್ತೆ ಜ್ಞಾನ ಆಗ್ಬಿಡುತ್ತೆ. ಅದು ಆ ಥರದ್ದೇ ಒಂದು ಸ್ಥಿತಿಲಿ ಇರ್ತೀವಿ. ಅದನ್ನ ಇದು ಕೇಳ್ತಾರಲ್ಲ ಸ್ವಾಮೀಜಿ. ಮತ್ತೆ ಈ ಧ್ಯಾನದಲ್ಲಿ ಇದು ಮಾಡಿ ಇವಾಗ ಇದಕ್ಕೆ ಹೋಗ್ತೇವೆ ಅಂತ ಅಂತಾರಲ್ಲ, ಅಲ್ಲ ಈ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅನ್ನೋದು ಸೇಮ್, ಅದಕ್ಕೂ ಅದು ಹೇಳ್ತಾರೆ ಸ್ವಾಮೀಜಿ. ಜಡ ಸಮಾಧಿ ಎರಡು ಅದಕ್ಕೆ ಹೇಳ್ತಾರೆ, ಅದು ಅಲ್ಲ ಅಂತ. ಇದನ್ನು ಈ ಜಡ ಸಮಾಧಿಯನ್ನು ಮೂರ್ಛಾ ಅವಸ್ಥೆಗೆ ಶಂಕರಾಚಾರ್ಯ ಭಗವಾನರು ಕಂಪೇರ್ ಮಾಡಿಬಿಡ್ತಾರೆ. ಕಣ್ ತಿರುಗಿ ಬಿದ್ದೋಗ್ಬಿಡ್ತೀವಲ್ಲ, ಅವನಿಗೂ ಈ ಜಡ ಸಮಾಧಿ ಅಭ್ಯಾಸ ಮಾಡೋನಿಗೆ ಏನೂ ಡಿಫ್ರೆನ್ಸೇ ಇಲ್ಲ ಅಂತ. ಜಡ ಸಮಾಧಿ ಅಭ್ಯಾಸ ಮಾಡುವವನಿಗೂ ಅನಿಮಗರಿಮತಿ ಸಿದ್ಧಿಗಳು ಬರ್ತವೆ. ಆದರೂ ಜಡ ಸಮಾಧಿ ಅಂದರೆ ನೋ ಮೈಂಡ್ ಸ್ಟೇಟ್ಗೆ ಹೋಗಿರ್ತಾನಲ್ವಾ ಸ್ವಾಮಿ? ಪ್ರೆಸ್ ಮಾಡಿ, ಸ್ಪ್ರಿಂಗನ್ನು ಪ್ರೆಸ್ ಮಾಡಿ ನಿಲ್ಲಿಸಿರ್ತಾನೆ ಮನಸ್ಸನ್ನು. ಅವನಿಗೆ ಜಗತ್ ಸತ್ಯತ್ವ ಬುದ್ಧಿ ಇರುತ್ತೆ, ಜೀವ ಭಾವ ಇರುತ್ತೆ, ಭೇದ ಬುದ್ಧಿ ಇರುತ್ತೆ, ಇಷ್ಟೊಂದೆಲ್ಲ ಸಮಸ್ಯೆ ಇರುತ್ತೆ. ಅದಕ್ಕೆ ಅವನು ತುಂಬ ಪವರ್ಫುಲ್ ವ್ಯಕ್ತಿ ಆಗ್ತಾನೆ. ಯಾಕಂದರೆ ಅವನು ತತ್ಪದಾರ್ಥ ಶೋಧನೆ ಮಾಡಿರ್ತಾನೆ ಜಡ ಸಮಾಧಿಯಲ್ಲಿ. ಈಶ್ವರನ ಬಗ್ಗೆ ಚಿಂತನೆ ಮಾಡಿ ಮಿನಿ ಈಶ್ವರ ಥರ ಆಗಿರ್ತಾನೆ. ಆದರೂ ಕೂಡ ಇನ್ನೊಬ್ಬ ಯೋಗಿ ಯಾರಾದ್ರೂ ಇದ್ದರೆ ಅವ್ನಿಗೆ ಹೆದರಿಕೆ ಆಗ್ತಾ ಇರುತ್ತೆ. ಇನ್ನೊಬ್ಬ ಪವರ್ಫುಲ್ ವ್ಯಕ್ತಿ ನೋಡಿ, ಚಾಂಗದೇವು ಸಂತ ಜ್ಞಾನೇಶ್ವರ ಸ್ಟೋರಿಯಲ್ಲೇ ನೋಡಿ. ಆ ಚಾಂಗದೇವ್ 270 ವರ್ಷ ಸಮಾಧಿ ಸ್ಥಿತಿಯಲ್ಲಿ, 400 ಅನ್ನೋದು ಅಂಥ ಸ್ಥಿತಿಯಲ್ಲಿ ಇದ್ದು ಬಿಟ್ಟು ಏನು ಭಕ್ತರು, ದೊಡ್ಡ ಭಕ್ತರು, ಎಲ್ಲ ಸಿದ್ಧಿಗಳು ಮತ್ತೆ ಜೊತೆನೆ ಮಾತಾಡೋದೆಲ್ಲ ಮಾಡ್ತಾರಲ್ಲ. ಇಲ್ಲ ಸ್ಟೋರಿ ಹೇಳಿದೆ, ಯಮಧರ್ಮರಾಯ ವರ್ಷಕ್ಕೊಂದ್ಸರಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಆಗ ಸಮಾಧಿಗೆ ಹೋಗ್ಬಿಡ್ತಿತ್ತು. ಹೌದು. ಆದ್ದರಿಂದ ಎಲ್ಲರೂ ಸತ್ತಿರೋ ಅನಿಮಲ್ಸ್ ಎಲ್ಲ ತಂದು ಅವಾಗ ಹಾಕ್ಬಿಡೋರಂತೆ. ಅವೆಲ್ಲ ಬದುಕೊಳ್ತಿತ್ತಂತೆ. ಆ ಥರ ರಾಶಿನೇ ಹಾಕೋಗೋರಂತೆ. ವರ್ಷದಲ್ಲಿ ಸತ್ತಿರೋವೆಲ್ಲ ಅವ್ರ ಹತ್ರ ಹಾಕ್ಬಿಡೋದು. ಅವಾಗ ಚಾಂಗದೇವ ಯಮಧರ್ಮರಾಯ ಬಂದು ಹೋದ್ಮೇಲೆ ಅವಕ್ಕೆಲ್ಲ ಜೀವ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಮುಕ್ತಾಬಾಯಿ ಇವರೆಲ್ಲ ಬಂದ ಮೇಲೆ ಅವ್ರಿಗೆ ಹೇಳಿದ್ಮೇಲೆ ಅದ್ವೈತ ಅವಾಗ ಅಲ್ಲಿ ಜಗಳ ಆಗುತ್ತೆ. ಅವ್ರ ಚಾಂಗದೇವ ಶಿಷ್ಯರಿಗೂ ಸಂತ ಜ್ಞಾನೇಶ್ವರ ಶಿಷ್ಯರಿಗೆ ಜಗಳ ಆಗ್ಬಿಟ್ಟು ಅವ್ರ ಶಿಷ್ಯರಿಗೆ ಇವರು ಹಾನಿಯನ್ನು ತಲುಪಿಸ್ತಾರೆ. ಹಾನಿ ತಲುಪಿಸಿದ್ರು ಕೂಡ ಸಂತ ಜ್ಞಾನೇಶ್ವರು ಅವ್ರಿಗೂ ಸಿದ್ಧಿ ಬಂದ್ಬಿಟ್ಟು ಸ್ವರೂಪನ ತಿಳ್ಕೊಂಡ ಮೇಲೆ ಛೋಟಾ ಮಹಾರಾಜು ಕೂಡ ಕೇವಲ ಶ್ರವಣ ಮನ ನಿಧಿಧ್ಯಾಸನ ಮಾಡಿಕೊಂಡ್ರು ಅಂತ ಅನಿಮ ಗರಿಮದ ಸಿದ್ಧಿಗೆಲ್ಲ ಬಂದ್ಬಿಟ್ಟಿತ್ತು. ಎಂಥ ಪವಾಡಗಳು ನಡೆದಿದ್ದಾವೆ, ಒಂದಲ್ಲ ಎರಡಲ್ಲ. ಜ್ಞಾನ ಅದೇ ಹಾಂ, ಈ ಜ್ಞಾನ ಈ ಚಾಂಗದೇವ್ಗೆ ಆ ಜ್ಞಾನ ಇರೋದಿಲ್ಲ. ಅದಕ್ಕೆ ಅವನಿಗೆ ಹೆದರಿಕೆ ಆಯಿತು. ಕಾಂಪಿಟೇಷನ್ ಅನ್ಕೊಂಡ್ಬಿಟ್ಟ ಅವನು, ಸಂತ ಜ್ಞಾನೇಶ್ವರನ ಕಾಂಪಿಟೇಷನ್ ಅನ್ಕೊಂಡ್ಬಿಟ್ಟ. ಅದಕ್ಕೆ ಅಲ್ಲ ಇವತ್ತು ನೋಡ್ಕೊಂಬಿಡೋಣ, ತಾಳು ಹಿಡಿದು ಯುದ್ಧ ಮಾಡಿ ಅಂದ್ಬಿಟ್ಟಿದ್ದು. ಏನು ಹುಲಿಯನ್ನು ವಶೀಕರಣ ಮಾಡ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಕಾಡಿಂದ ಬರ್ತಾಯಿದ್ರೆ ಹಿಂಗೆ ಅಂತ ಇದ್ದರೆ ಮರಗಳು ಸೈಡ್ಗೆ ಹೋಗ್ತಾ ಇದ್ದಾವೆ.
ಮಧ್ಯದಲ್ಲಿ ರೋಡ್ ದಾರಿ ಬಿಟ್ಟು ಅಷ್ಟೊಂದೆಲ್ಲ ಸಿದ್ಧಿ ಇರುತ್ತೆ. ಇವನಿಗೆ ಬುದ್ಧಿ ಕಳಿಸ್ಬೇಕಂದ್ಬಿಟ್ಟಿದ್ದು ಸಂತ ಜ್ಞಾನೇಶ್ವರು ಆತ ಜೀವಿಗಳನ್ನು ವಶೀಕರಣ ಮಾಡಿ ಮೂಮೆಂಟೆಲ್ಲ ಮಾಡಿಸ್ತಿದ್ದ. ದೊಡ್ಡ ಕಲ್ಲು ಬಂಡೆ ಮೇಲೆ ಕೂತ್ಕೊಂಡಿವ್ರ ಹಾಂ ಆ ನಿರ್ಜೀವವಾದಂಥ ಜಡ ಪದಾರ್ಥವನ್ನು ವಶೀಕರಣ ಮಾಡಿ ಆಕಾಶ ಮಾರ್ಗದಲ್ಲಿ ಬರ್ತಾರೆ. ಆ ಸೀನ್ ನೋಡೇ ಇವನ ಅಹಂಕಾರ ಭಂಗ ಆಗ್ಬಿಡುತ್ತೆ, ಇದಂಥ ಸಿದ್ಧಿ ಅಂದ್ಬಿಟ್ಟು. ಆವಾಗ ಅವಾಗ ಅರಿವಾಗುತ್ತೆ ಎಂಥ ಮೂರ್ಖ ನೀನು. ಆ ಸ್ವಪ್ನದಲ್ಲಿ ನೀನು ಭಿಕಾರಿ ಆದರೆ ಏನು, ರಾಜ ಆದರೆ ಏನು, ಏನು ಎದ್ದ ಮೇಲೆ ಎಲ್ಲ ತುಸ್ಸೆ ಅಲ್ಲ, ಎಲ್ಲ ಅಯ್ಯೋ ಸುಮ್ಮನೆ ಅನ್ನೆಸೆಸರಿ ಅನಿಸುತ್ತೆ. ಪತಂಜಲಿ ಮಹರ್ಷಿ ಜಡ ಸಮಾಧಿನೇ ಅಲ್ವಾ ಅವರು ಹೇಳೋದು. ಯೋಗ ಸೂತ್ರದಲ್ಲಿ ಪುಸ್ತಕ ಏನಿದೆಯೋ ಅದು ಈ ಥರದ್ದೇ ಸಮಾಧಿ, ಅದು ಜ್ಞಾನಪೂರ್ವಕವಾದಂಥದ್ದು ಅಲ್ಲ. ಆದರೆ ನೀನು ಆ ಅಭ್ಯಾಸಗಳು ಯಮನಿಯಮಾದಿಗಳು ಮಾಡಿಕೊಂಡು ಜ್ಞಾನ ವಿಚಾರ ಮಾಡಿ ಮತ್ತೆ ನೀನು ಅಂಥ ಸಮಾಧಿ ಸ್ಥಿತಿಗೆ ಹೋದರೆ ಮತ್ತೆ ನಿನಗೆ ತುಂಬ ಅನುಕೂಲತೆ ಇರುತ್ತೆ. ಅದಕ್ಕೆ ಪ್ರಾಣಾಯಾಮವನ್ನು ನಾವು ಯಾವತ್ತೂ ಅದು ಬೇಕೇ ಆಗಿಲ್ಲ ಅನ್ನೋ ಮಾತು ಅನ್ನೋದಿಲ್ಲ. ಪ್ರಾಣಾಯಾಮ ಪ್ರತ್ಯಾಹಾರದ ಭಜಗೋವಿಂದಲ್ಲಿ ಕೂಡ ಲಾಸ್ಟಲ್ಲಿ ಅವು ಅನುಕೂಲ ಇರುತ್ತೆ. ನೀನು ವಿವೇಕ ಮಾಡು, ವಿವೇಕ ಮಾಡಿದಾಗ ಕೇವಲ ವಿಚಾರದಿಂದನೇ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಸ್ವಲ್ಪ ಪ್ರಾಣಾಯಾಮದ ಹೆಲ್ಪ್ ತಗೋ, ಆ ಥರ ತನಕ ಆವಾಗ ನಿನಗದು ಮಿಥ್ಯಾತ್ವ ದರ್ಶನ ಇದ್ದಾಗ ಆವಾಗ ನೀನು ನಲ್ಲಿಫೈ ಮಾಡಿಕೊಂಡ್ರು ಕೂಡ ಅದು ಸ್ವಲ್ಪ ಸೈಲೆಂಟ್ ಆಗುತ್ತೆ. ಇಲ್ಲಾಂದರೆ ಸ್ಪ್ರಿಂಗನ್ನು ಒತ್ತಿ ಇಟ್ಕೊಂಡಂಗೆ ಮತ್ತೆ ಬಿಟ್ಟರೆ ಬಹಿರ್ಮುಖ ಆದರೆ ಅಷ್ಟೊಂದು ಪವರ್ಫುಲ್ ಸ್ಥಿತಿಯಲ್ಲಿ ಪಾಪಗಳು ಮಾಡಿದ್ರೆ ಭಯಂಕರ ಪಾಪಗಳು ಮಾಡ್ತಾರಂತೆ, ದೊಡ್ಡ ದೊಡ್ಡ ಪಾಪಗಳು. ಮಾತಾ ಮಾಣಿಕೇಶ್ವರಂ ಅಂತಾರಲ್ಲ, ಮತ್ತೆ ಎಂಥ ಪಾಪಗಳು ಮಾಡಿ ಎಂಥ ಸ್ಥಿತಿಗೆ ಹೋಗ್ತಾರೆ ಅಂದರೆ ಮತ್ತೆ ಕೋಟಿ ಕೋಟಿ ಕಲ್ಪಗಳ ನಂತರ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ವಂತೆ. ಅಂಥ ದೊಡ್ಡ ದೊಡ್ಡ ಪಾಪಗಳು ಮಾಡಿಬಿಡ್ತಾರೆ. ಈಗಲೇ ಸಿದ್ಧಿಗಳು ಬಳಸ್ಕೊಂಡ್ಬಿಟ್ರೆ ಒಂದು ಸತಿ ಹಂಗೆ ಹೋಗ್ಬಿಟ್ರೆ ಮತ್ತೆ ನೆಗೆಟಿವ್ ಟ್ರ್ಯಾಕಿಗೆ ದೊಡ್ಡ ದೊಡ್ಡ ಪಾಪಗಳೇ ಮಾಡಿಬಿಡ್ತಾರೆ ಅವರು. ಮತ್ತು ಮಾತಾ ಮಾಣಿಕೇಶ್ವರ ಅದಕ್ಕೆ ಯಾರಿಗೂ ಸಿದ್ಧಿಗಳು ಹೇಳ್ಕೊಳ್ತಾ ಇರಲಿಲ್ಲ. ಮಣಿಮಲ್ಲನೇ ಸಾಕ್ಷಿ ನೋಡ್ರಿ ಸ್ವಾಮಿ. ಮಣಿಮಲ್ಲ ಶಿವನ ಭಕ್ತರು ಅವ್ರು ಇರ್ತಾರೆ, ತಾಯಿನೆಲ್ಲ ಆವಾಹನೆ ಮಾಡಿಬಿಟ್ಟು ತಾಯಿನೇ ಬಿಡದಲ್ಲ ನೀನೇ ನಮ್ಮ ಹತ್ರ ಇದ್ಬಿಡು ಅಂತ ಕೇಳ್ತಾನೆ ಶಿವನಿದ್ದ. ಆ ಮಣಿಮಲ್ಲ ಅವರಿಬ್ರು ಅಣ್ತಮ್ಮಂದ್ರು ಸ್ವಾಮೀಜಿ. ಎಲ್ಲಿ ಸ್ಟೋರಿ ಇದು? ಶಿವ ಪಾರ್ವತಿ ಸ್ಟೋರಿಯಲ್ಲಿ ಬರುತ್ತೆ ಸ್ವಾಮೀಜಿ. ಅದರಲ್ಲಿ ಈ ಮಲ್ಲ ಮಾತಾ 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 ಅಂತಾನೆ ಇರ್ತಾನೆ ಸ್ವಾಮೀಜಿ. ಇವನು ಬಿಟ್ಬಿಡು ಹೋಗ್ಲಿ ಅಂತ ಬಿಡ್ತಾನೆ. ಇವನು ಸಾಯಿಸ್ತಾನೆ ಸ್ವಾಮಿ ಮಣಿನ. ಮಲ್ಲನ ಸಾಯಿಸೋಕ್ಕಾಗೋದಿಲ್ಲ. ಮಲ್ಲ ಬಿಡೋದೇ ಇಲ್ಲ ಅವನ ಮಾತೆ ಮಾತೆ ಬರೋವರೆಗೂ ಬಿಡೋದಿಲ್ಲ ಸ್ವಾಮೀಜಿ. ಅವಾಗ ಬಂದವಾಗ ಶಿವನೇನೆ ನೀನು ಬಂದು ನೀನು ಕಾವಲಿರು ಅಂದ್ಬಿಡ್ತಾನೆ. ಅಂಥ ಸಿದ್ಧಿಗಳೂ ಆಗ್ತವೆ. ಸಿದ್ಧಿ ಅಂದರೆ ಅದಕ್ಕೆ ಏನೇನು ಅದು ಅದ್ರ ಹಿಂದ್ಗಡೆ ಹೋಗಲೇಬಾರ್ದು. ಈಗಲೇ ನೋಡಿ ಈ ಸಾಮಾನ್ಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಏನಾದರೂ ಪವರ್ ಬಂದುಬಿಟ್ರೆ ಎಷ್ಟು ಜನಕ್ಕೆ ನಾವು ಹಿಂಸೆ ಮಾಡ್ತೀವಿ, ಎಷ್ಟು ಜನನ ಕಂಟ್ರೋಲ್ ಮಾಡ್ತೀವಿ. ಮ್ಯಾಕ್ಸಿಮಮ್ ರಜೋಗುಣ ಬಳಸ್ಕೊಂಡು ಇನ್ನೊಬ್ಬರ ಮೇಲೆ ಅಧಿಕಾರನೇ ಚಲಾಯಿಸ್ತೀವಿ ಸ್ವಲ್ಪ ಪವರ್ಫುಲ್ ಆದ್ರೇನೆ. ಏನಿಲ್ಲ ಸ್ವಾಮೀಜಿ, ಲಿಂಗದಲ್ಲಿ ಇದು ಬರ್ತಾ ಇತ್ತು ಸ್ವಾಮೀಜಿ, ವಿಭೂತಿ ಅಕ್ಷತೆ ಹೂವು ಎಲ್ಲ ನನಗೆ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಮತ್ತು ಅದಕ್ಕೆ ವೇದಾಂತದ ಲಾಭ ಏನಂದರೆ ಎಲ್ಲ ಜಾಗದಲ್ಲೂ ಮಹತ್ವ ಬುದ್ಧಿ ಹೊಟ್ಟೋಗ್ಬಿಡುತ್ತೆ. ಮುಂಚೆ ಅವೆಲ್ಲ ನಾನು ಏನು ಅಂದ್ಕೊಂಡಿದ್ದೆ, ಯಾರಿಗೆ ಗರಿಮಾದಿ ಸಿದ್ಧಿಗಳಿರ್ತಾವೋ, ನಮ್ಮ ಮನಸ್ಸು ಒಳಗಡೆ ಇರೋದೆಲ್ಲ ತಿಳ್ಕೊಂಡು ಸ್ಕ್ಯಾನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೋ ಅವರೇ ಗುರುಗಳು, ಮಿಕ್ಕಿದವರೆಲ್ಲ ಏನು ಲೆಕ್ಕನೇ ಇಲ್ಲ ಅನ್ನೋ ಥರ ಇದ್ದೆ. ಖುಷಿ ಆಗ್ಬಿಟ್ಟು ಸ್ವಾಮಿಗಳ ಹತ್ರ ಇದೇನೈತೆ ಅಂತ ಮತ್ತೆ ಮಾತಾ ಮಾಣಿಕೇಶ್ವರಂ ಅವರು ಈ ಜ್ಞಾನಕ್ಕೆ ಕೊಡುವ ಬೆಳೆ, ಮೂರ್ಖುಲಕ್ಕೆ ಮೂರ್ತಿ ಪೂಜಾ, ಜ್ಞಾನಿಗೆ ಆತ್ಮ ಪೂಜಾ ಅಂತ ಕೆಲವೊಂದು ಶಿಷ್ಯರಲ್ಲಿ ಯೋಗ್ಯವಾದವ್ರು ಕೆಲವರಿಗೆ ಕೇವಲ ಜ್ಞಾನಬೋಧೆ ಮಾಡಿದ್ದಾರೆ. ಜ್ಞಾನಬೋಧೆ ಮಾಡಿಬಿಟ್ಟು ಮತ್ತು ಅವ್ರಿಗೆ ಏನು ಸೇವೆನೂ ಇಲ್ಲ ಆಶ್ರಮದಲ್ಲಿ. ಕೇವಲ ನಿನಗೆ 2 ಹೊತ್ತು ಊಟ ಕೂತ್ಕೊಂಡು ಜಾಗಕ್ಕೆ ತಂದು ಕೊಡ್ತಾರೆ, ನೀನು ಮೌನನ ಆಚರಣೆ ಮಾಡಿಬಿಟ್ಟು ನಿನ್ನ ಸ್ವರೂಪದಲ್ಲೇ ನೀನಿರು ಅಂದ್ಬಿಟ್ಟು ಅಲ್ಲಿ ಅವರು ಆ ಜ್ಞಾನಬೋಧೆ ಮಾಡಿರೋದು ಅರ್ಥ ಆಗುತ್ತೆ. ಎಷ್ಟು ಅದ್ಭುತ ಇದು, ಎಷ್ಟು ಇಂಪಾರ್ಟೆಂಟು ಇದು ಜ್ಞಾನ ಅನ್ನೋದು. ಇದಿಲ್ಲ ಅಂದರೆ ಏನೋ ಸಿದ್ಧಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ವಾಮೀಜಿ. ಸಿದ್ಧಿಗಳು ಆವಾಗ ನಮ್ಗೆ ಆದ್ರೆ ಇದು ಹೋಗ್ಬಿಡುತ್ತೆ. ಈ ಸಿದ್ಧಿ ಮೇಲೆನೇ ಕಾನ್ಸಂಟ್ರೇಷನ್ ಜಾಸ್ತಿ. ಸಿದ್ಧಿ ಮೇಲೆ ಜಗತ್ತು ಸತ್ಯದ ಬುದ್ಧಿ ಹೋಗೋದೇ ಇಲ್ವಲ್ಲ. ಜಗತ್ ಸತ್ಯದ ಬುದ್ಧಿ ಇರುತ್ತೆ, ಜೀವಭಾವ ಇರುತ್ತೆ, ಭಯನೇ ಇರುತ್ತೆ. ಆ ಸಿಂಹ ಹೆದರ್ಕೊಂಡಂಗೆ, ಸಿಂಹಕ್ಕೆ ಬೇರೆ ಪ್ರಾಣಿಯಿಂದ ಯಾವುದು ಹೆದರಿಕೆ ಇಲ್ಲ, ಇನ್ನೊಂದು ಸಿಂಹದಿಂದ ಭಯ ಇರುತ್ತೆ. ಬಾರ್ಡ್ರ್ಗಳೆಲ್ಲ ಫಿಕ್ಸ್ ಮಾಡಿಕೊಂಡು ಅಷ್ಟು ಭಯದಿಂದ ಜೀವನ ಮಾಡಬೇಕಾಗುತ್ತೆ. ಗೋರಖನಾಥದ್ದು ಅದೇ ಪರಿಸ್ಥಿತಿ ಆಗಿತ್ತು. ಗೋರಖನಾಥ ಅಲ್ಲಮಪ್ರಭು ಸೇರಿದಾಗ ಅಲ್ಲೂ ಕೂಡ ಅಲ್ಲಿ ಆತನ ಅಹಂಕಾರ ತೆಗೆದುಬಿಟ್ಟು ಮತ್ತೆ ಅದ್ವೈತಕ್ಕೆ ಬರ್ತಾರೆ. ಅದಕ್ಕೆ ಯೋಗ ಮಾರ್ಗದಲ್ಲಿ ಮೋಕ್ಷಕ್ಕೆ ಯೋಗ ವಾಸಿಷ್ಠದಲ್ಲಿ
ವಶಿಷ್ಠ ಸ್ಮೃತಿಯಲ್ಲಿ 2 ಮಾರ್ಗಗಳಂತ ಹೇಳ್ಬಿಟ್ಟಿದ್ದಾರೆ. ಹೆಂಗೆ ಅದು ಜ್ಞಾನ ನಾ ಮೋಕ್ಷ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯೋಗದಿಂದ ಮತ್ತೆ ಮೋಕ್ಷಕ್ಕೆ ಹೆಂಗೆ ಸಿಗ್ಬಿಡುತ್ತೆ ಅಂದರೆ, ಅವರು ತತ್ಪದಾರ್ಥ ಶೋಧನೆ ಮಾಡ್ತಾರೆ, ಈಶ್ವರನ ನಂಬುತ್ತಾರೆ. ಅವ್ರಿಗಿಂತ ಕ್ವಾಲಿಟಿನಲ್ಲಿ ಫೈನಲಿಸ್ಟು ನಮಗೆ ವೇದಾಂತಿಗಳಿಗೆ ಸಾಂಖ್ಯರು, ಅವರು ಜ್ಞಾನದಿಂದ ಮೋಕ್ಷ ಅಂತಾರೆ. ಅವರು ಫೈನಲಿಸ್ಟ್ ಆದರೂ ಕೂಡ ಅವರು ಈಶ್ವರನ ನಂಬೋದಿಲ್ಲ. ನಂಬೋದಿಲ್ಲ ಅವ್ರು ಸಾಂಖ್ಯ ಅವ್ರು ಇದನ್ನ ಪಂಚಭೂತಗಳ್ದು ಇದ್ರದ್ದೇನೋ ಹೇಳ್ತಾರೆ ಸಾಂಖ್ಯರು ಪದಾರ್ಥ ಶೋಧನೆ ಮಾಡ್ತಾರೆ. ಒಳಗಡೆ ಇಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಡ್ತಾರೆ, ತತ್ಪದಾರ್ಥ ಶೋಧನೆ ಮಾಡೋದಿಲ್ಲ. ಯೋಗ ಮಾರ್ಗದವರು ತತ್ಪದಾರ್ಥದ ಬಗ್ಗೆ ಚಿಂತನೆ ಮಾಡಿ ಪರಮಾತ್ಮನ ಬಗ್ಗೆ ಅಲ್ಲಿ ಶೋಧನೆ ಮಾಡಿ ಅಲ್ಲಿ ತರ್ತಾರೆ. ಇವೆರಡು ಐಕ್ಯ ಮಾಡಿಕೊಡೋದಿಲ್ಲ, ಅದಕ್ಕೆ ಭೇದ ಬುದ್ಧಿಗಳಿರ್ತವೆ. ಸಾಂಖ್ಯರಿಗೂ ಜಗತ್ ಸತ್ಯತ್ವ ಬುದ್ಧಿ ಇರುತ್ತೆ, ಇವ್ರಿಗೂ ಯೋಗಿಗಳಿಗೂ ಜಗತ್ ಸತ್ಯತ್ವ ಬುದ್ಧಿ ಇರುತ್ತೆ, ಭೇದ ಬುದ್ಧಿ ಇರುತ್ತೆ. ಇದು ಮಾಡೋ ತಪ್ಪು. ಆದರೆ ಇವರು ಯೋಗಿಗಳಿಗೆ ಈಶ್ವರನ ಮೇಲೆ ಶ್ರದ್ಧೆ ಇರೋದ್ರಿಂದ ಅವರು ಈ ಥರ ಅನಿಮ ಗರಿಮದ ಸಿದ್ಧಿಗಳಲ್ಲಿ ಅಹಂಕಾರ ಮಾಡ್ತಾ ಇದ್ದರೂ ಕೂಡ ಅವರು ಈಶ್ವರನೇ ಅವ್ರಿಗೆ ಅಂಥ ಒಂದು ಮಹಿಮೆ ಆಗುತ್ತೆ. ಈಶ್ವರ ಸಮವಾದ ಗುರುಗಳು ಗೋರಖನಾಥ್ಗೆ ಅಲ್ಲಮಪ್ರಭು ಎದುರು ಬಂದಂಗೆ, ಚಾಂಗದೇವಿಗೆ ಸಂತ ಜ್ಞಾನೇಶ್ವರ ಎದುರು ಬಂದಂಗೆ ಅಂಥ ಮಹಾಪುರುಷರುಗಳು ಅಲ್ಲಿ ಇವರು ಕೂಡ ಅಷ್ಟೇ. ಗುರುನಾನಕ್ ಕೂಡ ಅಂಥ ಸಿದ್ಧ ಪುರುಷರಿಗೆ ಎಷ್ಟೋ ಜನಕ್ಕೆ ಎದುರು ಹೋಗಿ ಅವರ ಅಹಂಕಾರನ ಬಿಚ್ಚಿ ಜ್ಞಾನದ ಮಾರ್ಗದ ಕಡೆ ತಗೊಂಬಂದು ಮತ್ತು ಉಪದೇಶ ಸಿಗುತ್ತೆ ಅವರಿಗೆ. ಈ ಕ್ರಮದಲ್ಲಿ ಅವರಿಗೆ ಮೋಕ್ಷ ಸಿಗೋ ಚಾನ್ಸಸ್ ಇರುತ್ತೆ ಅಂತಲ್ಲಿ ವಿವರಣೆ ಬರುತ್ತೆ. ಅಷ್ಟು ಬಿಟ್ಟರೆ ಇನ್ನು ಜ್ಞಾನ ವಿಚಾರ ಬಿಟ್ಟರೆ ಇನ್ನು ಬೇರೆ ಇನ್ನೊಂದು ಮಾರ್ಗ ಇಲ್ಲ ಮೋಕ್ಷನ ಹೊಂದೋದಕ್ಕೆ. ಇನ್ನೊಂದ್ಸರಿ ಹೇಳಿ, ಸಾಂಖ್ಯರಲ್ಲಿ ಪದಾರ್ಥ ಶೋಧನೆ ಆಗಿರುತ್ತೆ, ತತ್ಪದ ಶೋಧನೆ ಆಗಿರುತ್ತೆ ಇಲ್ಲ, ಅದ್ರ ಬಗ್ಗೆ ಟಚ್ಚೇ ಮಾಡಿರೋದಿಲ್ಲ. ಇವ್ರಿಗೆ ಯೋಗಿಗಳಿಗೆ ತತ್ಪದ ಶೋಧನೆ ಮಾಡ್ಕೊಂಡಿರ್ತಾರೆ, ಪದಾರ್ಥದ ಬಗ್ಗೆ ಅವರು ವಿಚಾರಣೆ ಮಾಡೋದಿಲ್ಲ, ಅದರಲ್ಲೇ ಹಂಗೆ ನಿಲ್ಲಿಸ್ಬಿಟ್ಟಿರ್ತಾರೆ. ವೇದಾಂತಿಗಳು ಎರಡೂ ಮಾಡಿ ಎರಡರ ಐಕ್ಯ ಮಾಡ್ತಾರೆ. ಅವೆರಡು ಬೇರಲ್ಲ, ಫಿಲ್ಟರ್ ಆದಮೇಲೆ ಕಾಣಿಸ್ತಾ ಇರೋ ಈ ಚೈತನ್ಯ ಅದು ಒಂದೇ ಚೈತನ್ಯ, ಎರಡು ಚೈತನ್ಯ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಆ ಥರ ಇದು ಬರುತ್ತೆ ಸಿದ್ಧಾಂತದಲ್ಲಿ. ನಾವು ಇವೇನು ಗೊತ್ತಿರೋದಿಲ್ಲ. ಪ್ರಪಂಚದಲ್ಲಿ ಸೌತ್ ಇಂಡಿಯಾದಲ್ಲಿ ಹೆಚ್ಚೇನೆಂದರೆ ಮಹಿಮೆಗಳು ಸಿದ್ಧಿಗಳು ಯಾರು ಇರ್ತಾರೋ ಅವ್ರಿಗೆ ಪೂಜೆ. ಈ ಜ್ಞಾನಿಗಳಿಗಂತೂ ಏನು ಲೆಕ್ಕನೇ ಇಲ್ಲ. ಕುಂಭಮೇಳದಲ್ಲಿ ಎಲ್ಲೋ ಜಾಸ್ತಿ ಜನ ಡಿಮ್ಯಾಂಡ್ ಅವ್ರು ನೋಡಬೇಕು, ಅದನ್ನು ನೋಡಬೇಕು ಅಂದ್ಬಿಟ್ಟು ಅದು ಮಹಿಮೆ ಸಾಧನೆ ಮಾಡಲಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ಇದ್ರ ಮಹಿಮೆ ಏನು ಅಂದ್ಬಿಟ್ಟು. ಇಲ್ಲಿ ಅದಕ್ಕೆ ವೇದಾಂತ ಚಿಂತನೆ ಮಾಡ್ತಿದ್ರೆ ಎಲ್ಲೂ ಮಹತ್ವ ಬುದ್ಧಿ ಇರೋದಿಲ್ಲ. ಪಕ್ಕದಲ್ಲಿ ನೀನು ಸಗಣೂರು ಈಶ್ವರ ಬಂದರೆ ಸಾರಿ ಬಾಸ್, ಐ ಡೋಂಟ್ ಹ್ಯಾವ್ ಟೈಮ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂತೀವಿ. ಯಾಕಂದರೆ ಬೇಕೇ ಆಗಿಲ್ಲ, ಇಲ್ಲಿ ಒಂದು ಏನು ಬೇಕೇ ಆಗಿಲ್ಲ ನಮಗೆ. ನಮ್ಮ ಸ್ವರೂಪ ಬಿಟ್ಟರೆ ನಾವು ಯಾರಂತ ತಿಳ್ಕೊಂಡ ಮೇಲೆ ಅದಕ್ಕಿಂತ ಅತಿರಿಕ್ತವಾಗಿ ಏನು ಬೇಕೇ ಆಗಿಲ್ಲ, ಬೇಡವೂ ಬೇಡ. ಅದು ದೃಶ್ಯ ವಸ್ತು ಕಾಣಿಸೋದೇ ಬೇಡ. ಇದರೆಲ್ಲ ಬರುತ್ತೆ ಬ್ರಹ್ಮಜ್ಞಾನವಲ್ಲಿಯಲ್ಲಿ. ದೃಶ್ಯೋ ದ್ವೋ ಪದಾರ್ಥೋ ಸ್ತಃ ಅಂದ್ಬಿಟ್ಟು, ಬ್ರಹ್ಮ ದೃಶ್ಯಂ ಮಿಥ್ಯೇತಿ ಅಂದ್ಬಿಟ್ಟು ಎಲ್ಲವೂ ಆಬ್ಜೆಕ್ಟಿಫೈ ಆಗ್ತಾಯಿದೆ. ದೃಶ್ಯಕೋಟಿಯಲ್ಲಿ ಬರ್ತಾಯಿದೆ ಅಂದರೆ ಅದು ಮಿಥ್ಯಾ ವಸ್ತು, ಅನಾತ್ಮ ವಸ್ತು. ಯಾವುದೇ ಒಂದು ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಆಗಿಬಿಡ್ತಾ ಇದೆ, ಅದರದ್ದು ಅರಿವು ಆಗಿಬಿಡ್ತಾ ಇದೆ ಅಂದರೆ ಜ್ಞಾನವತ್ವಂ ದೃಶ್ಯತ್ವಂ, ಅದು ಮಿಥ್ಯ. ಅದು ನಮ್ಮ ಸ್ವರೂಪಕ್ಕಿಂತ ಭಿನ್ನವಾದದ್ದು ವಸ್ತು, ಅನಾತ್ಮ ವಸ್ತು. ಅದರ ಬಗ್ಗೆ ನಮ್ಗೆ ಯಾಕೆ ಟೆನ್ಷನ್? ಸುಮ್ಮನೆ ಈಗ ಇದರಲ್ಲಿ ಹೇಳ್ತಾನಲ್ಲ, ಗಣಚನ್ನ ದೃಷ್ಟಿ ಗಣಚನ್ನ ಅಂತ ಮೂರ್ಖರ ಥರ ಅದು ಇದರಲ್ಲೇ ಬರ್ತಾ ಹಸ್ತಾಮಲ್ಕ ಸ್ತೋತ್ರದಲ್ಲಿ. ಮೂರ್ಖರ ಥರನೇ ನಾವು ಕೂಡ ಅನ್ನೆಸೆಸರಿ ತಾಕ್ಕೊತಾ ಇದ್ವಿ. ಎಷ್ಟು ಒಳ್ಳೆಯ ಯುಕ್ತಿ ಅಂದರೆ, ಏನೆಲ್ಲ ನಮಗೆ ಆಬ್ಜೆಕ್ಟಿಫೈ ಆಗ್ತಾಯಿದ್ದು ಮನಸ್ಸು ಬುದ್ಧಿಗಳಿದ್ದು ಆಬ್ಜೆಕ್ಟಿಫೈ ಆಗ್ತಾನೇ ಇದೆ. ಆಬ್ಜೆಕ್ಟಿಫೈ ಆಗ್ತಾ ಇರೋದು ಪ್ರತಿಯೊಂದು ಕೂಡ ಮಿಥ್ಯಾ ವಸ್ತುನೇ, ಅದು ನಮ್ಮ ಸ್ವರೂಪವಲ್ಲ ಅಂತ. ನಮ್ಮ ಸ್ವರೂಪವಲ್ಲದೇ ಇರೋವಂಥ ವಸ್ತು ಬಗ್ಗೆ ನಮಗೆ ಯಾಕೆ ಜಿಜ್ಞಾಸ, ಯಾಕೆ ಕುತೂಹಲತೆ, ಅವುಗಳ ಅಸ್ತಿತ್ವ ಪ್ರತೀತಿಯಿಂದ ಯಾಕೆ ಹೆದರ್ಕೋಬೇಕು ನಾವು? ಸಂಬಂಧನೇ ಇಲ್ಲ. ಅಲ್ಲಿ ಅಟೆನ್ಷನ್ ಕೊಡೋದೇ ಬೇಡ. ನಾವೇನು ನಮ್ಮ ಸಬ್ಜೆಕ್ಟಲ್ಲಿ ಅಲ್ಲಿ ನಾವು ಅಲರ್ಟ್ ಆಗಿದ್ದು ಅಲ್ಲಿ ನಿಂತ್ಕೊಂಡ್ಬಿಡೋಣ. ಹೊರಗಡೆ ಯಾಕೆ ಬರೋದು? ಹೊರಗಡೆ ಏನು ಇಲ್ಲವೇ ಇಲ್ಲ. ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಿದ್ದಕ್ಕೆ ಹೊರಗಡೆ ಕಾಣಿಸ್ತಾ ಇರುತ್ತೆ. ನಾವು ಇಂಪಾರ್ಟೆನ್ಸ್ ಕೊಡೋದು ಬಿಟ್ಬಿಟ್ರೆ ಅದು ಕಾಣಿಸೋದು ಕೂಡ ನಿಂತೋಗ್ಬಿಡುತ್ತೆ. ಆ ಥರ ಈ ಥರ ಎಷ್ಟೋ ಜನ ಯೋಗಿಗಳಂಗಿರ್ತಾರೆ, ನಾವು ಗುರ್ತಿಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಹಸ್ತಮಾಲಕರು ಕೂಡ ಬಾಯಿ ಬಿಟ್ಟಿರೋದಿಲ್ಲ.
ಇಷ್ಟೊಂದು ವಿಚಿತ್ರದಲ್ಲಿ ಸೈಲೆಂಟಾಗಿರ್ತಾರೆ. ಅವ್ರ ಊರವರೆಲ್ಲ ಅಂಥವ್ರನ್ನ ಹುಚ್ಚರು ಅಂತಾರಲ್ಲ. ಸಾಧಕರಿಗೆ ಪ್ರಪಂಚದಲ್ಲೆಲ್ಲ ಹುಚ್ಚರು ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಸಾಧನೆ ಕರೆಕ್ಟಾಗಿ ನಡೀತಿದೆ ಅಂತ. ಹಾಂ, ಹೌದು. ಮತ್ತು ಸಾಧಕರಿಗೆ ಹೊರಗಡೆ ಪ್ರಪಂಚ ಎಲ್ಲ ಹುಚ್ಚ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಇವನು ಕರೆಕ್ಟಾಗಿ ಸಾಧನೆ ಮಾಡ್ಕೊತಾನೆ ತಪ್ಪಿಸ್ಕೊಂಡು. ಇತರನ್ನು ತಪ್ಪಿಸಿಕೊಂಡು ನೋಯಿಕೊಂಡು ತಪ್ಪಿಸಿಕು ತಿರುಗುವಾಡೆ ದನ್ನಿಡು ಸುಮ ಅಂತಾರೆ. ಯೋಗಿಗಳದ್ದು ಹಂಗಿರ್ತಾರೆ, ಯಾರಿಗೂ ಸಿಗೋದಿಲ್ಲ. ಮೀನು ಜಾರ್ಕೊಂಡಂಗೆ ಜಾರ್ಕೊಂಡ್ಬಿಡ್ತಾ ಇರ್ತಾರೆ ಈ ಮಾಯೆಗೆ. ಸ್ವಾಮೀಜಿ, ಇದು ವರ್ಡ್ ಮೀನಿಂಗ್ ಹೇಳ್ಬಿಡಿ ಸ್ವಾಮೀಜಿ. ಹಾಂ, ಅದಕ್ಕೆ ನಾನು ಎಂಥ ನಿತ್ಯ ಸ್ವರೂಪ ಆತ್ಮ ಅಂದರೆ ಮನಶ್ಚಕ್ಷುರಾದಿ ಪ್ರವೃತ್ತಿಗಳು ಕೂಡ ನಾನೇ ನಿಮಿತ್ತ. ನನ್ನ ಹಿಂದಲೇ ಅವು ಪ್ರವೃತ್ತಿ ಆಗ್ತಾ ಇದ್ದಾವೆ. ಮತ್ತು ನಿರಸ್ತಾಕಿಲ ಉಪಾಧಿ, ಎಲ್ಲ ಉಪಾಧಿಗಳನ್ನು ತೆಗೆದ ಮೇಲೆ ನಾನು ಆಕಾಶ ಕಲ್ಪಃ ಅಂತ. ಕಲ್ಪ ಶಬ್ದ ಅಂದರೆ ಆಕಾಶ ಥರ ಅಂತ. ಆಕಾಶ ಅಲ್ಲ, ಆಕಾಶ ಥರ ಸ್ವರೂಪ. ನಿಯರೆಸ್ಟ್ ಎಕ್ಸಾಂಪಲ್ಲು ಸ್ಪೇಸ್ ಥರ ನನ್ನದೊಂದು ಸ್ವರೂಪ ಇದೆ ಅಂಥದ್ದು. ಮತ್ತು ರವಿರ್ಲೋಕ ಚೇಷ್ಟಾ ನಿಮಿತ್ತಂ ಯಥಾಯ. ಈಗ ಸೂರ್ಯನು ತಾನು ಪ್ರಕಾಶಕ್ಕೆ ಹೊರಗಡೆ ಬರ್ತಾನೆ. ಅವನು ಪಾಡಿಗೆ ಅವನಿದ್ದಾನೆ. ಅವನು ಯಾರಿಗೂ ಹೇಳಿಲ್ಲ, ನೀನು ಆ ಕೆಲಸ ಮಾಡು, ಬೆಳಗ್ಗೆ ನಾನು ಬಂದಮೇಲೆ ನೀನು ಎದ್ದೇಳು, ಹೊಲ ಗೆದ್ದ ಕೆಲಸ ಮಾಡು ಅಂತ ಹೇಳಿಲ್ಲ. ಅವನ ಪಾಡಿಗೆ ಅವನಿದ್ರೆ ಅವನ ಒಂದು ನಿಮಿತ್ತದಿಂದ ನಾವೆಲ್ಲ ಏನೆಲ್ಲ ಡಿಸೈನು ಟೈಮು ಡೇ ಅಂತ ಹೆಸರಿಟ್ಕೊಂಡಿದ್ದೀವಿ. ಡೇ ಟೈಮಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಮಲಗಬೇಕು ಅಂದ್ಬಿಟ್ಟು ಏನೆಲ್ಲ ಪ್ರವೃತ್ತಿಗಳು ಮಾಡ್ಕೊತಾ ಇರ್ತೀವಿ. ಅದೇ ಥರ ನಾನು ನನ್ನ ಸ್ವರೂಪದಲ್ಲಿ ನಾನಿದ್ದೀನಿ. ನನ್ನ ಒಂದು ಅಸ್ತಿತ್ವದಿಂದನೇ ಎಲ್ಲ ಈ ಪ್ರವೃತ್ತಿ ನಿವೃತ್ತಿಗಳು ಎಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ಅಂದ್ಬಿಟ್ಟು. ಆ ಥರ ಸ್ವರೂಪ ನಾನು ಅಂತ. ಮತ್ತು ಸೂರ್ಯನು ಪ್ರಕಾಶ ಅಷ್ಟೇ, ಪ್ರಕಾಶಕ. ಅವನು ಇಲ್ಯುಮಿನೆನ್ಸ್ ಅಷ್ಟೇ, ಇಲ್ಯುಮಿನೇಟರ್ ಅಂತ ನಾವು ಕೊಟ್ಟಿರೋ ಹೆಸರೇ. ಅವನು ಯಾವತ್ತು ಬಂದು ನಾನು ಇಲ್ಯುಮಿನೇಟರ್ ಅಂತ ಕೂಡ ಹೇಳಿಲ್ಲ. ನಾನು ಜಸ್ಟ್ ಪ್ರಕಾಶ, ಇಲ್ಯುಮಿನೆನ್ಸ್ ಅಷ್ಟೇ ಅಂತ. ಮತ್ತು ಯಮಗ್ನೋಷ್ಣವನ್ನಿತ್ಯಬೋಧಸ್ವರೂಪಂ ಮನಶ್ಚಕ್ಷುರಾದೀನ್ಯಬೋಧಾತ್ಮಕಾನಿ ಪ್ರವರ್ತಂತ ಆಶ್ರಿತ್ಯ ನಿಷ್ಕಂಪಮೇಕಂ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಾನು ಅಂತ ನಿತ್ಯವಾಗಿ ಉಪಲಬ್ಧಿ ಸ್ವರೂಪ ಆತ್ಮ ಏನಿದೆಯೋ ಅಂಥ ಆತ್ಮ. ಯಂ ಅಗ್ನಿ ಉಷ್ಣವನ್ ನಿತ್ಯಬೋಧ ಸ್ವರೂಪ. ಅಗ್ನಿಯಲ್ಲಿ ಪ್ರಕಾಶತ್ವ ಉಷ್ಣತ್ವ ಅನ್ನೋ ಧರ್ಮಗಳಿರ್ತವೆ. ಅವು ಯಾವಾಗಲೂ ಆ ಸ್ವರೂಪನ ಬಿಟ್ಟು ಇರೋದಿಲ್ಲ. ಬಟ್ ಪೂರ್ವ ಪಕ್ಷಿ ಸಿದ್ಧಿ ಗ್ರಂಥಗಳಲ್ಲಿ ಅಲ್ಲಿ ಪ್ರಶ್ನೆ ಆಗಿಬಿಡ್ತಾನೆ. ಚಂದ್ರಕಾಂತ ಮಣಿ ಅಂತ ಒಂದಿರುತ್ತೆ, ಅದೇ ಹಾಕಿಬಿಟ್ರೆ ಅದರಲ್ಲಿ ಉಷ್ಣತ್ವ ಹೊಟ್ಟೋಗ್ಬಿಡುತ್ತೆ ಬೆಂಕಿಯಲ್ಲಿ. ಮುಂಚೆ ಶತ್ರುಗಳ ಮನೆಯಲ್ಲಿ ಮದುವೆ ಆಗ್ತಾಯಿದ್ರೆ ಕೆಲವು ಮಂತ್ರಗಳು ಕೂಡ ಇರ್ತವೆ. ಮಂತ್ರಸಿದ್ಧಿಯಿಂದ ಕೂಡ ಬೆಂಕಿ ಸುಮ್ಮನೆ ಉರಿತಾ ಇರುತ್ತೆ, ಅದು ಹೀಟ್ ಬರೋದಿಲ್ಲ, ಅಡುಗೆನೇ ಆಗೋದಿಲ್ಲ. ಬೇರೆಯವ್ರ ಶತ್ರುಗಳ ಮದುವೆ ಸಮಯದಲ್ಲಿ ಇಲ್ಲ ಚಂದ್ರಕಾಂತ ಮಣಿಯನ್ನು ಹಾಕ್ಬಿಡೋದು, ಇಲ್ಲ ಅಂದರೆ ಮಂತ್ರದಿಂದ ಅದರಲ್ಲಿ ಉಷ್ಣತ್ವವನ್ನು ತೆಗೆದುಬಿಡ್ತಾಯಿದ್ರು. ಈ ಥರ ನೋಡಿದ್ದೀರಾ ಸ್ವಾಮೀಜಿ ಚಂದ್ರಕಾಂತ ಮಣಿ? ಕೇಳಿದ್ದೀನಿ ಅಷ್ಟೇ ನಾನು. ಬಟ್ ಇದೆ, ಸುಮಾರು ಜನ ನೋಡಿರೋರು ಇದ್ದಾರೆ. ಅದಿದೆ, ಅದು ಸೈನ್ಸಲ್ಲಿ ಕೂಡ ಇದೆ. ಅದು ಮೆಟೀರಿಯಲ್ಲು, ಅದನ್ನು ಏನೋ ಸ್ಟೋನ್ ಅಂತಾರೆ. ಅದಿಟ್ಬಿಟ್ರೆ ಈಗ ಯಾಕೆ ಈ ಲೈಟ್ಗಳಲ್ಲೆಲ್ಲ ಏನು ಮತ್ತೆ ಎಲೆಕ್ಟ್ರಿಸಿಟಿಯಲ್ಲಿ ಮುಂಚೆ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಬರ್ತಾಯಿತ್ತು. ಅದು ಹೀಟು ಲೈಟು ಎರಡು ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಆ ಬಲ್ಬ್ ಫುಲ್ ಹೀಟ್ ಆಗಿಬಿಡ್ತಾ ಇತ್ತು. ಆ ಉಷ್ಣತ್ವವನ್ನು ತೆಗೆದುಬಿಟ್ಟು ಈಗ ಓನ್ಲಿ ಲೈಟ್ ಪ್ರಕಾಶತ್ವವನ್ನು ಮಾತ್ರನೇ ಹೆಚ್ಚು ಮಾಡಿದ್ದಾರೆ. ಇನ್ನೊಂದು ಜೋರಾಗಿ ಫ್ಲೇಮ್ ಬರುತ್ತೆ, ಬಟ್ ಕೋಲ್ಡ್ ಇರುತ್ತೆ. ಅದು ಈ ದೀಪಾವಳಿ ಹಬ್ಬದಲ್ಲೆಲ್ಲ ಸುಮ್ಮನೆ ಇಟ್ಟಿರ್ತಾರೆ. ಎಲ್ಲಾದರೂ ಅಲ್ಲಿ ಇಲ್ಲಿ ಗೃಹ ಪ್ರವೇಶ ಎಲ್ಲರೂ ಮೂಲೆಯಲ್ಲಿ, ಇವನ್ ಮ್ಯಾರೇಜಸ್ ಅಲ್ಲಿ ಸುಮ್ಮನೆ ಇಷ್ಟ ಸಮಥಿಂಗ್. ಅದು ಗಾಳಿ ಕಲರ್ ಪೇಪರ್, ಅದು ಗಾಳಿ ಮಾತ್ರ ಪೇಪರ್ ಇಂದ ಫ್ಲೇಮ್ ತರ ಬರುತ್ತೆ. ಆ ಥರ ಇದೆ, ಅದು ಮೆಟೀರಿಯಲ್ ಇದೆ ಸೈನ್ಸಲ್ಲಿ ಕೂಡ. ಅದು ಆ ಉಷ್ಣತ್ವವನ್ನು ಸ್ಪೆಸಿಫೈ ಮಾಡಿಬಿಟ್ಟು ತೆಗೆದುಬಿಟ್ಟು ಕೇವಲ ಪ್ರಕಾಶನ ತೆಗೊಳ್ಳುವಂಥ ಟೆಕ್ನಿಕ್ ಇದೆ. ಅದಕ್ಕೆ ಪೂರ್ವ ಪಕ್ಷಿ ಕೇಳ್ತಾನೆ, ನೀವೇನೋ ದೃಷ್ಟಾಂತ ಅಗ್ನಿಯಲ್ಲಿ ಅವು ಹೆಂಗೆ ನಿತ್ಯ ಸ್ವಭಾವ ಇದೆ ಆ ಥರದ್ದು ನಾನು ಜ್ಞಾನ ಸ್ವರೂಪ ಅಂತೀರ, ಮತ್ತು ಅಲ್ಲಿ ಆ ಕ್ಯಾರೆಕ್ಟರ್ಸ್ ಬಿಟ್ಟು ಅಗ್ನಿ ಇರುತ್ತಲ್ಲ,
ಅಂದರೆ ನಿನ್ನಲ್ಲಿ ನೀನು ಜ್ಞಾನ ಸ್ವಭಾವನ ಸತ್ತು ಚಿತ್ತು ಆನಂದ ಸ್ವರೂಪ ಅಂತಾರಲ್ಲ, ಅದೇ ಥರ ಸಚ್ಚು ಚಿತ್ತ ಆನಂದ ಅನ್ನೋದು ಸ್ವಭಾವದಿಂದ ಒಂದು ಸತಿ ಇಳಿದಿರ ಆಗ್ಬೋದಲ್ಲ ಅಂತಾರೆ. ಇಲ್ಲ, ಅಗ್ನಿಯಲ್ಲಿ ವಾಸ್ತವಿಕವಾಗಿ ಉಷ್ಣತ್ವ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಅದಕ್ಕೆ ಹೊರಗಡೆ ಅಬ್ಸ್ಟ್ಯಾಕಲ್ಲು ಚಂದ್ರಕಾಂತ ಮಣಿ ಮಂತ್ರ ಚಂದ್ರಕಾಂತ ಮಣಿ ಮತ್ತು ಮಂತ್ರಗಳಿಂದ ಅದು ಉಷ್ಣತ್ವ ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅಬ್ಸ್ಟ್ಯಾಕಲ್ ತೆಗೆದ ತಕ್ಷಣ ಮತ್ತೆ ಇಮಿಡಿಯೇಟಾಗಿ ಹಂಗೆ ನಿನಗೆ ಉಷ್ಣತ್ವ ಕಾಣಿಸುತ್ತೆ. ಅಬ್ಸ್ಟ್ಯಾಕಲಿಂದ ಅದು ಅಭಿಭೂತ ಆಗಿರುತ್ತೆ. ಬಟ್ ಸ್ವರೂಪ ಅದು ಪ್ರಾಪರ್ಟೀಸು ಅದರ ಸ್ವರೂಪನ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಲ್ಲಿ ಸಿದ್ಧಗ್ರಂಥಿಯಲ್ಲಿ ಇದ್ರ ಬಗ್ಗೆ ವಿಚಾರ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೆಂಗೆ ಆ ಪ್ರಾಪರ್ಟೀಸು ಉಷ್ಣತ್ವ ಪ್ರಕಾಶತ್ವ ಅಗ್ನಿಯಲ್ಲಿ ಬಿಡದಿರೋ ಯಾವಾಗಲೂ ಸದಾ ಹೆಂಗಿರುತ್ತೋ ಅದೇ ಥರ ಮನಶ್ಚಕ್ಷುರಾದಿ ಅಬೋಧಕಾತ್ಮಾನಿ ಪ್ರವರ್ತಂತ ಆಶ್ರಿತ್ಯ ನಿಷ್ಕಂಪಂ ಏಕಂ ಅಂತ. ನನ್ನ ಸ್ವರೂಪ ನಿಷ್ಕಂಪಂ, ಯಾವುದೇ ಪ್ರಕಾರದವಾದ ಕಂಪನೆ ಆಗಲಿ ಗತಿ ಆಗಲಿ ಏನೂ ಇಲ್ಲ. ಆದರೂ ಕೂಡ ಮನಶ್ಚಕ್ಷುರಾದಿನಿ ಚಕ್ಷುರಾದೀನಿ ಅಬೋಧಾತ್ಮಕಾನಿ ಪ್ರವರ್ತಂತೆ ಆಶ್ರಿತ್ಯ. ಅವೆಲ್ಲ ಮನಸ್ಸು ಚಕ್ಷು ಇವರೆಲ್ಲವನ್ನು ಕೂಡ ಪ್ರವೃತ್ತಿ ಮಾಡಿಸೋದಕ್ಕೆ ಸಾಮರ್ಥ್ಯನ ಹೊಂದಿದೆ. ಆ ಚಕೋರ ಪಕ್ಷಿಗೆ ಹೇಳ್ದವಲ್ಲ, ಅದು ಸೈಲೆಂಟಾಗಿ ತನ್ನ ಪಾಡಿಗೆ ತಾನಿದ್ದರೂ ಕೂಡ ರಾಜನ ಕೈಯಲ್ಲಿ ಊಟ ಮಾಡೋ ಕೆಲಸ ಮಾಡಿಸ್ತು, ಪ್ರವೃತ್ತಿ ಮಾಡಿಸ್ತು. ಅದೇ ಥರ ನನ್ನ ಒಂದು ಅಸ್ತಿತ್ವದಿಂದ ನೀವೆಲ್ಲ ಕೂಡ ಕೆಲಸ ಮಾಡ್ತವೆ. ನಾನು ಮಾತ್ರ ಸದಾ ನನ್ನ ಸ್ವರೂಪದಲ್ಲಿ ಹೆಂಗೆ ಉಷ್ಣತ್ವ ಪ್ರಕಾಶತ್ವ ಅಗ್ನಿಯನ್ನು ಬಿಡದಿರಂಗಿರ್ತಾವೋ ಅದೇ ಥರ ನಾನು ಸಚ್ಚಿದಾನಂದ ಸ್ವರೂಪ. ನನ್ನ ಒಂದು ಕ್ಯಾರೆಕ್ಟ್ರಿಂದ ಒಂದು ಸತಿಗೂ ನಾನು ಹೊರಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಸ್ವರೂಪ ಲಕ್ಷಣದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಒಂದೆರಡು ಶ್ಲೋಕಗಳು ತುಂಬ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ಇದೇ ಯುಕ್ತಿ. ಮುಖಾಭಾಸಕೋ ದರ್ಪಣೆ ದೃಶ್ಯಮಾನೋ ಮುಖತ್ವಾತ್ ಪೃಥಕ್ತ್ವೇನ ನೈವಾಸ್ತಿ ವಸ್ತು ಚಿದಾಭಾಸಕೋ ದೀಷು ಜೀವೋಪಿ ತದ್ವತ್ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಯಥಾ ದರ್ಪಣಾಭಾವ ಆಭಾಸಹಾನೋ ಮುಖಂ ವಿದ್ಯತೆ ಕಲ್ಪನಾಹೀನಮೇಕಂ ತಥಾ ಧೀವಿಯೋಗೆ ನಿರಾಭಾಸಕೋ ಯಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಮುಖಾಭಾಸಕಃ ದರ್ಪಣೆ ದೃಶ್ಯಮಾನೆ. ಕನ್ನಡಿ ಮುಂದ್ಗಡೆ ನಿಂತ್ಕೊಂಡಾಗ ನಾವು ಬಿಂಬಸ್ಥಾನದಲ್ಲಿ ನಾವಿರ್ತೀವಿ. ನಮ್ಮದು ಪ್ರತಿಬಿಂಬ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇರುತ್ತೆ. ಮುಖತ್ವಾತ್ ಪೃಥಕ್ತ್ವೇನ ನೈವಾಸ್ತಿ ವಸ್ತು. ಆ ಕನ್ನಡಿ ಒಳಗಡೆ ಏನು ಪ್ರತಿಬಿಂಬ ಕಾಣಿಸ್ತಾ ಇದೆ, ಹೊರಗಡೆ ನಾವು ನಿಂತಿದ್ವಲ್ಲ, ನಮಗಿಂತ ಅತಿರಿಕ್ತವಾಗಿ ಅದು ಹೊಸದಾಗಿ ಏನು ವಸ್ತು ಅಲ್ಲವೇ ಅಲ್ಲ, ಚಾನ್ಸೇ ಇಲ್ಲ. ನಾವಿಲ್ಲ ಅಂದರೆ ಅದು ಕಾಣಿಸೋದೇ ಇಲ್ಲ. ಅದಕ್ಕೆ ಪ್ರವರ್ತಂತ ಚಿದಾಭಾಸಕೋ ದೀಷು ಜೀವೋಪಿ ತದ್ವತ್. ಈ ಜೀವಭಾವ ಅನ್ನೋದು ಬರ್ತಾ ಇದೆಯಲ್ಲ, ಆ ಚಿದಾಭಾಸ ಎಂಬ ದರ್ಪಣದಲ್ಲಿ ನಮ್ಮ ಒಂದು ಚೈತನ್ಯದ ಪ್ರತಿಬಿಂಬ ರೂಪದಲ್ಲೇ ಈ ಅಂತಃಕರಣ ರೂಪದಲ್ಲಿ ಈ ದರ್ಪಣದಲ್ಲಿ ಅದು ಜೀವಭಾವ ಏನು ಕಾಣಿಸ್ತಾ ಇದೆಯೋ ಅದು ನಿರ್ಗುಣ ನಿರಾಕಾರ ಸ್ವರೂಪ ಪರಮಾತ್ಮನಿಗಿಂತ ಭಿನ್ನವಾದ ವಸ್ತು ಅಲ್ಲವೇ ಅಲ್ಲ, ಅದು ಬೇರೆ ವಸ್ತು ಅಲ್ಲವೇ ಅಲ್ಲ. ನಮ್ಮ ಈ ಒಂದು ಮನಸ್ಸು ಬುದ್ಧಿ ಅನ್ನೋ ದರ್ಪಣದಲ್ಲಿ ಪ್ರತಿಬಿಂಬ ರೂಪದಲ್ಲಿ ಅದು ಕಾಣಿಸ್ತಾ ಇದೆ ಅಷ್ಟೇ. ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಬಿಂಬರೂಪದಲ್ಲಿ ನಾನು ಅನ್ನೋ ಫೀಲಿಂಗ್ ಇರಬೇಕಲ್ಲ, ಆ ಫೀಲಿಂಗನ್ನು ಇಲ್ಲಿ ಬಿಟ್ಬಿಟ್ಟು ಕನ್ನಡಿ ಒಳಗಡೆ ಹೋಗ್ಬಿಟ್ಟು ಆ ಪ್ರತಿಬಿಂಬದ ಒಳಗಡೆ ಹೊಟ್ಟೋಗ್ಬಿಟ್ಟು ನಾನು ಅಂತ ಅಲ್ಲಿ ಒದ್ದಾಡ್ತಾ ಇದ್ದೀವಿ. ಅಯ್ಯೋ ನಾನು ಅಲ್ಪನು ಪರಿಚಿನ್ನ ಅಂದ್ಬಿಟ್ಟು ಅಷ್ಟು ವಿಚಿತ್ರವಾಗಿ ಮೂರ್ಖತ್ವದಿಂದ ಈ ಕಡೆ ಬಂದುಬಿಟ್ಟಿದ್ವಿ. ಅಟೆನ್ಷನ್ನೇ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಇಷ್ಟು ವಿಪರೀತ. ಅದು ಭಾಂಗ್ ಅಂತ ಹೆಚ್ಚು ಡೋಸು ಅದು ಕುಡ್ದಾಗ ಹಿಂಗೆ ಆಗುತ್ತಂತೆ. ನಮ್ಮ ಗುರುಗಳು ಹೇಳಿದ್ರು, ಅದು ಬಾಂಗ್ ಕುಡಿದ್ಬಿಟ್ಟು ಒಂದು ಸತಿ ಯಾರೋ ಶಿವರಾತ್ರಿ ಸಮಯದಲ್ಲಿ ಅಲ್ಲಿ ಕುಡಿತಾರಂತೆ. ಆ ಕಟ್ಟಿಗೆ ಇಟ್ಕೊಂಡು ಒಬ್ಬ ಮುದುಕ ನಡೀತಾ ಇರ್ತಾನಂತೆ. ಅವನಿಗೆ ಆ ಕಟ್ಟಿಗೆ ನಾನು ಅನ್ನೋ ಒಂದು ಭ್ರಾಂತಿ ಬಂದುಬಿಟ್ಟಿದೆ ಅಂತ ಹಾಸಿಗೆ ಮೇಲೆ ಕಟ್ಟಿಗೆಯನ್ನು ಮಲಗಿಸ್ತಾ ಇದ್ದಾನಂತೆ. ಮಲಗಿಸ್ಬಿಟ್ಟು ಸೇಠ್ ಜಿ ಆಪ್ ಸೋ ಜಾಯ್ ಅರೆ ಆ ಸೇಠ್ ಆಪ್ ಸೇಠ್ ಏನಲ್ಲೇ ಮೈ ಡಂಡಾ ये सेठ जी है,
ಸೋಯ್ ಆಪ್ ಸೇಟ್ ಜಿ ಆಪ್ ಸೋಯಿ ಅಂತ ಆ ಕಟ್ಟಿಗೆಯನ್ನು ಅಲ್ಲಿ ಮಲಗಿಸ್ತಾ ಇದ್ದಂತೆ. ಅಷ್ಟು ವಿಪರೀತ ಆಗುತ್ತಂತೆ ಆ ಬಾಂಗ್ ಕುಡಿದಾಗ. ಅದನ್ನ ನೋಡಿ ನಟ್ಟಿ ಸ್ವಾಮೀಜಿ ಕೇಳಿ ನಾವಿದ್ದು ಅದನ್ನ ನಾವಿನ್ನು ಅಂತ ಅದಕ್ಕಿಂತ ವಿಪರೀತವಾದದ್ದು ಬಾಂಗು ಕುಡಿದುಬಿಟ್ಟಿದ್ದೀವಿ. ಇಲ್ಲ ಅಂದರೆ ಪ್ರತಿಬಿಂಬದಲ್ಲಿ ನಾನು ಜೀವ ಅಂತ ಇಲ್ಲೇ ಅಟೆನ್ಷನ್ ಹೋಗ್ತಾ ಇದೆ, ಅಲ್ಲಿ ಹೋಗ್ತಾನೆ ಇಲ್ಲ. ಸಡನ್ನು ಡೇ ಟೈಮಲ್ಲಿ ಯಾವುದರಿಂದ ನೀನು ಓದ್ತಿದ್ಯಪ್ಪ ಅಂದರೆ ಕಣ್ಣಿಂದ ಓದ್ತಾ ಇದ್ದೀನಿ ಅಂತ. ಸೂರ್ಯನ ಪ್ರಕಾಶಕ್ಕೆ ಬೆಳೆನೇ ಇಲ್ಲ, ಅದು ಅಟೆನ್ಷನ್ ಹೋಗೋದೇ ಇಲ್ಲ ಆ ಕಡೆ ಆ ಥರ. ಆದ್ದರಿಂದ ಜೀವಭಾವ ಕೂಡ ಹಂಗೆ ಪ್ರತಿಬಿಂಬದಲ್ಲಿ ಅಂತ. ಅದಕ್ಕೆ ಸಿಂಪಲ್ ಏನು ಮಾಡಬೇಕು? ಯಥಾ ದರ್ಪಣ ಭಾವ ಆಭಾಸಹಾನೌ ಮುಖಂ ವಿದ್ಯತೆ ಕಲ್ಪನಾಹೀನಮೇಕಂ ತಥಾ ಧೀ ವಿಯೋಗೆ ನಿರಾಭಾಸಕೋ ಯಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಯಥಾ ದರ್ಪಣ ಭಾವ, ಅಲ್ಲಿ ಆ ಸಮಯದಲ್ಲಿ ಆ ದರ್ಪಣನ ಕನ್ನಡಿನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಆ ಪ್ರತಿಬಿಂಬನೂ ಇಲ್ಲ, ಎರಡನೇ ವಸ್ತು ಇಲ್ಲ, ನಾವಾಗ ನಾವು ಹೆಂಗಿರ್ತೀವಿ. ಅಲ್ಲಿ ಆ ದರ್ಪಣನ ತೆಗೆದು ಹೆಂಗೆ ಪಕ್ಕಕ್ಕೆ ಬಿಸಾಕ್ಬಿಡ್ತೀವೋ ಇಲ್ಲೂ ಕೂಡ ಅದೇ ಕೆಲಸ ಮಾಡ್ರಪ್ಪ. ಚಿದಾಭ ತಥಾ ಧೀ ವಿಯೋಗೆ ತಥಾ ಧೀ ವಿಯೋಗೆ ನಿರಾಭಾಸಕೋ ಯಹ. ಈ ಬುದ್ಧಿನ ತೆಗೆದು ಪಕ್ಕಕ್ಕೆ ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡಿ. ಸುಮ್ಮನೆ ಅದನ್ನು ಇಟ್ಕೊಂಡು ನೇತಾಡ್ತಾ ಇದ್ದೀವಿ, ಅದು ಬೇಕಾಗಿಲ್ಲ ನಮಗೆ. ಆ ದರಿದ್ರನ ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಟ್ರೆ, ಅದರ ಸಹವಾಸ ಮಾಡೋದು ಬಿಟ್ಟುಬಿಟ್ರೆ ನಾವಾಗಿ ನಾವಿರ್ತೀವಿ. ಇನ್ನೊಂದು ಕನ್ಫ್ಯೂಷನ್ ಇಲ್ಲ, ಇನ್ನೊಂದು ಭ್ರಾಂತಿ ಇಲ್ಲ ಅಂತ. ಸೊ ಅದಕ್ಕೆ ಅಟೆನ್ಷನ್ ಕೊಡೋದೇ ಬೇಡ ಅಷ್ಟೇ. ಅದು ಕೊಡೋ ನಿರ್ಣಯಗಳು, ಅದು ಆಡೋ ಆಟಗಳು, ಅದ್ರ ಕ್ಯೂರಿಯಾಸಿಟಿ, ಅದು ನಾಯಿ ಬಾಲ ಡೊಂಕ ಇದ್ದಂಗೆ ಎಷ್ಟು ಅಂತ ಅದ್ರ ಟಾಸ್ಕ್ಗಳು ಪೂರ್ತಿ ಮಾಡೋದು, ಯಾವತ್ತೂ ಅದು ತೃಪ್ತಿಗೆ ಬರೋದೇ ಇಲ್ಲ. ಯಾಕೆ ಆ ಟಾಸ್ಕ್ ಯಾಕೆ ನಮಗೆ ಯಾಕೆ? ಈಗ ಪಕ್ಕದ ಮನೆ ಬಾತ್ರೂಮೆಲ್ಲ ನಾವೇ ಕ್ಲೀನ್ ಮಾಡಬೇಕು, ನಮ್ಮದು ಅಲ್ಲವೇ ಅಲ್ಲ ಅದು ಬಾತ್ರೂಮ್ ಅಂದಾಗ ಸುಮ್ಮನೆ ಯಾಕೆ ಕ್ಲೀನ್ ಎಲ್ಲ ಮಾಡ್ಕೊತಾ ಇರಬೇಕು? ತೆಗೆದು ಪಕ್ಕಕ್ಕೆ ಬಿಟ್ಟುಬಿಡಿ, ಅದು ಆ ಪ್ರಾಸೆಸ್ಸೇ ಬೇಡ. ಸಾಮರ್ಥ್ಯ ಇದ್ರೇಗೇ ಇಲ್ಲೇ ಇಷ್ಟೇ ಈ ಸತ್ಯನ ತೊಗೊಂಬಿಟ್ಬಿಟ್ಟು ಬೇಕಾಗಿಲ್ಲ ನೋಡಿ. ನಿಜವಾಗ್ಲೂ ಅದು ಸ್ವಲ್ಪ ಜ್ಞಾನಾಭಾಸ ಆದರೂ ನನಗೆ ಸ್ಟಾರ್ಟಿಂಗಲ್ಲಿ ತತ್ವಬೋಧ ಓದಿದ ತಕ್ಷಣವೇ ನನಗೆ ಅಯ್ಯೋ ನಾನು ಏನಂತ ನಾನು ತಿಳ್ಕೊಂಬಿಟ್ಟಿದ್ದೀನಲ್ಲ, ಮತ್ತು ಈ ಪಂಚೀಕರಣ ಅನಾತ್ಮ ಬುದ್ಧಿ ಇದ್ರ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಕೂಡ ಆಸಕ್ತಿ ಬರಲಿಲ್ಲ. ಕಾರ್ಡ್ ಕೊಟ್ಟೋಗ್ಬಿಟ್ಟಿದ್ದೆ ನಾನು, ಬಟ್ ಅದು ನಿಲ್ಲೋದಕ್ಕೆ ಆಗಲಿಲ್ಲ. ಅಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಅದು ಸರೋಗಲಿಲ್ಲ. ಅಟ್ಲೀಸ್ಟ್ ಆ ಥಾಟು ಪೂರ್ವ ಜನ್ಮದ ಸಾಧನೆಯ ರಿಸಲ್ಟ್ ಅದು. ನನ್ನ ಸ್ವರೂಪಕ್ಕಿಂತ ಅತಿರಿಕ್ತವಾದ ನನಗೆ ಬೇಡ, ಜಂಜಾಟ ಬೇಡ, ಕಾಂಪ್ಲೆಕ್ಸಿಟಿ ಬೇಡ. ಈ ಪ್ರಪಂಚದಲ್ಲಿ ಒಂದೊಂದೊಂದೊಂದು ವಸ್ತು ತಿಳ್ಕೊಳಕ್ಕೆ ಹೋದರೆ ಎಷ್ಟು ಇದು ಅನಾದಿ ಅನಂತ ತನಕ ನೀನು ಜನ್ಮ ತಗೊಂಡು ಕೂಡ ಏನೂ ತಿಳ್ಕೊಳಕ್ಕಾಗೋದಿಲ್ಲ. ಇನ್ನೂ ಪೆಂಡಿಂಗ್ ಫೈಲ್ ಥರನೇ ಇರುತ್ತೆ ಇದು. ಇದ್ರ ಸವಾಸನೇ ಬೇಡ, ನನಗೆ ಬೇಕಾಗಿಲ್ಲ ಅಂತ ಬಿಟ್ಬಿಡ್ಬೇಕು. ಆ ಕ್ಯೂರಿಯಾಸಿಟಿ, ಕೌತೂಹಲತೆಯನ್ನು ಬಿಟ್ಬಿಡಬೇಕು. ಮುಗೀತು. ಇನ್ನೇನು ಈ 2 ಶ್ಲೋಕಕ್ಕೆ ನನಗೆ ಎಷ್ಟು ಇಷ್ಟ ಅಂದರೆ ಎಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಸೇಮ್ ದರ್ಪಣದಲ್ಲಿ ಆ ಬಿಂಬ ಪ್ರತಿಬಿಂಬ ಎಲ್ಲ ಸಮಸ್ಯೆಗಳು. ದರ್ಪಣ ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಡಿ, ನಾವಾಗಿ ನಾವಿರ್ತೀವಿ. ಇಲ್ಲೂ ಕೂಡ ಅಷ್ಟೇ, ಈ ಬುದ್ಧಿ ಮನಸ್ಸು ಬುದ್ಧಿಗಳನ್ನು ಅಂತಕ್ಕನ್ನ ತೆಗೆದು ಪಕ್ಕಕ್ಕೆ ಸೈಡ್ಗೆ ಇಟ್ಬಿಡಿ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಬೇಡ, ಅಟೆನ್ಷನ್ ಕೊಡೋದು ಬೇಡ, ನಾವಾಗಿ ನಾವಿರ್ತೀವಿ. ಅದಕ್ಕೆ ನಾವು ಜಾಬ್ ಕೊಡ್ತಾ ಇದ್ದೀವಿ, ಫುಲ್ ಜಾಬ್. ಅದಕ್ಕೆ ಅದು ಫುಲ್ ಆ್ಯಕ್ಟಿವ್ ಆಗಿದೆ. ಮತ್ತು ಮನಶ್ಚಕ್ಷುರಾಧೇರ್ವಿಯುಕ್ತ ಸ್ವಯಂ ಯೋ ಮನಶ್ಚಕ್ಷುರಾಧೇರ್ಮನಶ್ಚಕ್ಷುರಾದಿಃ ಮನಶ್ಚಕ್ಷುರಾಧೇರಗಮ್ಯ ಸ್ವರೂಪಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಾನು ಎಂಥ ನಿತ್ಯ ಉಪಲಬ್ಧಿ ಸ್ವರೂಪ ಆತ್ಮ ಅಂದರೆ ಮನಶ್ಚಕ್ಷುರಾದೇಹೇ ವಿಯುಕ್ತ ಸ್ವಯಂ. ಈ ಮನಶ್ಚಕ್ಷುರಾದೇಹಿ ಈ ಜಂಜಾಟ ಎಲ್ಲ ಹೋದ್ಮೇಲೆ ನಾನು ಸ್ವಯಂವಾಗಿ ನಾನು ಇರ್ತೀನಿ. ಸುಷುಪ್ತಿ ಅವಸ್ಥೆಯಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀನಿ, ನಾನಾಗಿ ನಾನು ಇರ್ತೀನಿ. ಮತ್ತು ನಾನು ಮನಶ್ಚಕ್ಷುರಾದಿಹಿ, ಶ್ರೋತ್ರೇಂದ್ರಿಯಕ್ಕೆ ನಾನು ಶ್ರೋತ್ರ, ಚಕ್ಷುರೇಂದ್ರಿಯಕ್ಕೆ ನಾನು ಚಕ್ಷುಹು. ನಮ್ಮ ಸ್ವರೂಪದಲ್ಲಿ ಎಲ್ಲವೂ ನೋಡುವ ಸಾಮರ್ಥ್ಯ, ಕೇಳುವ ಸಾಮರ್ಥ್ಯ, ಎಲ್ಲವೂ ಸಾಮರ್ಥ್ಯ ಇರುತ್ತೆ.
ಇವಾಗ ಒಬ್ಬ ಒಳ್ಳೆ ರೈಟರ್ ಇರ್ತಾನೆ, ಲೇಖಕ ಇರ್ತಾನೆ, ಅವನಿಗೆ ಬುಕ್ಕು ಪೆನ್ನು ಕೊಡಲಿಲ್ಲ ಅಂದರೆ ಅವನ ಟ್ಯಾಲೆಂಟ್ ಅವನು ವ್ಯಕ್ತ ಮಾಡೋದಕ್ಕೆ ಆಗೋದಿಲ್ಲ ಅವನು. ಆದರೆ ಅವನಲ್ಲಿ ಆ ಟ್ಯಾಲೆಂಟೇ ಇಲ್ಲ ಅಂತ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಅವನಲ್ಲಿ ಆ ಪೊಟೆನ್ಸಿ, ಆ ಟ್ಯಾಲೆಂಟ್ ಇದೆ. ನಮ್ಮ ಸ್ವರೂಪದಲ್ಲಿ ಕೂಡ ನೋಡುವ ಸಾಮರ್ಥ್ಯ, ಕೇಳುವ ಸಾಮರ್ಥ್ಯ, ಇಂದ್ರಿಯಗಳಲ್ಲಿ ಏನು ಸಣ್ಣ ಪುಟ್ಟ ಸಾಮರ್ಥ್ಯ ಎಲ್ಲವೂ ಅಡಗಿದೆ. ಆದರೆ ಅದು ವ್ಯಕ್ತ ಮಾಡಬೇಕಂದ್ರೆ ಆ ಸೆಟ್ಟು ಬೇಕು, ಇಂದ್ರಿಯಗಳ ಸೆಟ್ಟು ಬೇಕು. ಸುಷುಪ್ತಿ ಅವಸ್ಥೆಯಲ್ಲಿ ಅದಕ್ಕೆ ನಾವು ಅಲ್ಲಿ ಸ್ವಪ್ನಗಳು ಬಂದಿಲ್ಲ ಅಂತ ವಿಷಯದಲ್ಲಿ ಇಂದ್ರಿಯಗಳು ಇಲ್ಲ ಅಂದರೂ ಕೂಡ ನಾವು ತಿಳ್ಕೊಂಡಿದ್ದೀವ ಇಲ್ಲ? ತಿಳ್ಕೊಂಡಿದ್ದೀವಿ ಸ್ವಾಮೀಜಿ. ಕನಸಿಲ್ಲ ಅಂದರೆ ಇದು ಅದಕ್ಕೆ ಯೋಗಿಗಳು ಇಲ್ಲಿ ಕೂತ್ಕೊಂಡು ಅಮೇರಿಕದಲ್ಲಿ ಅವನು ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊತಾರೆ ಇಲ್ವಾ? ಸ್ವರೂಪದಲ್ಲಿ ಹೋಗ್ಬಿಡ್ತಾರೆ. ಸ್ವರೂಪದಲ್ಲಿ ಹೋಗ್ಬಿಟ್ರೆ ಎಲ್ಲವನ್ನು ಸಾಕ್ಷಿ ರೂಪದಲ್ಲಿ ನೋಡೋವಂಥ ಸಾಮರ್ಥ್ಯ ಬಂದ್ಬಿಡುತ್ತೆ ಅವರಿಗೆ. ಮತ್ತು ಅವರು ಇಂದ್ರಿಯಗಳ ಸೆಟ್ಟು ಬಂದಾಗ ಅದನ್ನು ಪ್ರತ್ಯಭಿಜ್ಞ ರೂಪದಲ್ಲಿ ಅದಕ್ಕೆ ಅವ್ರಿಗೆ ತ್ರಿಕಾಲ ಜ್ಞಾನ ಇರುತ್ತೆ, ಎಲ್ಲಿ ಏನು ನಡೀತದೆ ಎಲ್ಲ ಅಂದ್ಬಿಟ್ಟು. ಇಷ್ಟು ದೊಡ್ಡ ಸೈಜು ಪ್ರಪಂಚ ಅನಿಸುತ್ತೆ, ಎಲ್ಲವೂ ಅವ್ರ ಒಳಗಡೆನೇ ಇರುತ್ತೆ ಅದೆಲ್ಲ. ಅದು ಆದ್ದರಿಂದ ನಮಗೆ ಎಲ್ಲ ಪ್ರಕಾರದ ಸಾಮರ್ಥ್ಯನೂ ನಮ್ಮಲ್ಲಿರುತ್ತೆ. ನಮಗನ್ಸುತ್ತೆ ಅಯ್ಯೋ ನಿರ್ಗುಣ ನಿರಾಕಾರದಲ್ಲಿ ಅಲ್ಲೇನೂ ಇಲ್ಲ, ಬರೀ ಶೂನ್ಯ, ಖಾಲಿ ಖಾಲಿ ಅನ್ಸುತ್ತೆ. ಇದರಲ್ಲಿ ಪಂಚದಶ ಯಾವುದ್ರಲ್ಲಿ ಸ್ಟೇಜು ಎಲ್ಲ ಆಕ್ಟರ್ಸ್ನು ಬೆಳಗುತ್ತೆ, ಎಲ್ಲ ಹೋದ್ಮೇಲೆ ಖಾಲಿ ಸ್ಟೇಜ್ನು ಬೆಳಗುತ್ತೆ. ಹಾಂ, ಮತ್ತು ದೀಪ ಸ್ವಯಂ ಪ್ರಕಾಶ ಅದು. ಹಾಗೆ ಸುಷುಪ್ತಿಯಲ್ಲಿ ಏನು ಇಲ್ಲದಿದ್ರು ಚೈತನ್ಯನೇ ಇದೆ. ಅದೇ ನಾವು ಮಿಸ್ಟೇಕ್ ಮಾಡೋದು, ಆತ್ಮನ ನಾವು ಬುದ್ಧಿಯಿಂದ ಪ್ರಕಾಶ ಮಾಡಬೇಕಂತ ಚೇಷ್ಟೆ, ಬುದ್ಧಿಯಿಂದ ಹೊಂದಬೇಕು ಅಂದ್ಬಿಟ್ಟು. ಎಷ್ಟು ಮೂರ್ಖತ್ವ ಅದು. ತುಂಬ ಕ್ವೈಟ್ ಆಪೋಸಿಟ್ ಓರಿಯೆಂಟೇಷನ್. ಆ ಚೇಷ್ಟೆ, ಆ ಓರಿಯೆಂಟೇಷನು ಏನು ನಾವು ವೆಯ್ಟ್ ಮಾಡ್ತಾಯಿದ್ವಿ, ಅನುಭವ ಆಗಬೇಕು, ಏನೋ ಸಿಗಬೇಕು ಅಂತ, ಎಲ್ಲ ಬುದ್ಧಿಯಲ್ಲಿ ಸಿಗಬೇಕಂತಲೇ ಎಕ್ಸ್ಪೆಕ್ಟೇಷನ್ನು. ಯೋಚನೆ ಮಾಡಿ ಏನೋ ಹೊಂದಬೇಕಂತ ಈಗ ಪ್ರಯತ್ನ ಮಾಡ್ತೀವಿ, ಎಲ್ಲಿ ಹೊಂದಬೇಕಂತ? ಬುದ್ಧಿಯಲ್ಲೇ ತಾನೇ. ಹೊಂದಬೇಕಾಗಿಲ್ಲ, ಆಲ್ರೆಡಿ ನಾವು ಒಂದೇ ಇದ್ದೀವಿ, ಅದನ್ನು ಒಂದೇ ಇದ್ದೀವಿ. ಆ ಹೊಂದಿರೋ ವಿಷಯನ ತಿಳ್ಕೊಬೇಕಂದ್ರೆ ಇದನ್ನು ಈ ಮಧ್ಯದಲ್ಲಿ ಪಾಪ್ ಅಂತ ಬರ್ತಾ ಇರಿ ಮಶ್ರೂಮ್ ಬುದ್ಧಿ ಥರ ಅದು ಹೋಗ್ಬಿಡಬೇಕು. ಅದು ಹೋಗ್ಬಿಟ್ರೆ ನಾವು ಇರ್ತೀವಿ. ಅದಕ್ಕೆ ನಾವು ಅದನ್ನೇ ಅಷ್ಟೇ. ಇದು ಏನಿಲ್ಲ, ಈ ಮನಸ್ಸು ಬುದ್ಧಿಗಳನ್ನು ಡೀಲ್ ಮಾಡೋದು ತಿಳ್ಕೊಂಬಿಟ್ರೆ ಅಷ್ಟೇ. ಆಗ್ತಾಯಿದೆ. ಆದ್ದರಿಂದ ಅಂಥ ಸ್ವರೂಪ ನಾನು. ಮನುಶ್ಚಕ್ಷುರಾದೆ ಅಗಮ್ಯ ಸ್ವರೂಪ. ನನ್ನಲ್ಲಿ ಅಷ್ಟು ಸಾಮರ್ಥ್ಯ ಇದೆ. ಸುಮ್ಮನೆ ಇಂದ್ರಿಯಗಳಿಗೆ ಗ್ರೇಟ್ ಅನ್ಬೇಡಿ. ಅವಿದ್ರೇ ಕೆಲಸ ಆಗುತ್ತೆ, ನಿನ್ನ ಕೈಲಿ ಏನೂ ಕೆಲಸ ಆಗಲ್ಲ ಅಂತ ನಾನು ತೆಗೆದು ಬಿಸಾಕಬೇಡಿ. ನನ್ನಲ್ಲಿ ಎಲ್ಲ ಸಾಮರ್ಥ್ಯ ಇದೆ. ವ್ಯಕ್ತ ಮಾಡಬೇಕಾದ್ರೆ ಅವುಗಳ ಉಪಯೋಗ ಬರುತ್ತೆ ಅಷ್ಟೇ ಹೊರತು ಎಲ್ಲವೂ ನನ್ನ ಸಾಮರ್ಥ್ಯ ಇದೆ. ಆದ್ದರಿಂದ ನಾನು ಅಂಥ ಪವರ್ಫುಲ್ ಸ್ವರೂಪ ನಾನು. ಮತ್ತು ಮನಶ್ಚಕ್ಷುರಾದಿಗೆ ಇನ್ನೂ ಯೋಗ್ಯತೆ ಇಲ್ಲ, ನನ್ನನ್ನು ತಿಳ್ಕೊಳ್ಳೋಂಥದ್ದು ಯೋಗ್ಯತೆ ನಾವು ಇನ್ನು ಮನಶ್ಚಕ್ಷುರಾದಿ ಅಗಮ್ಯ ಸ್ವರೂಪ. ವಾಗಾದ್ರೆ ಇಂದ್ರಿಯಗಳಿಗೆ ಅಗೋಚರ ನಾನು. ಅವುಗಳಿಗೆ ಕೆಪ್ಯಾಸಿಟಿ ಇಲ್ಲ, ನನ್ನನ್ನು ಆಬ್ಜೆಕ್ಟಿಫೈ ಮಾಡೋಷ್ಟು ಯೋಗ್ಯತೆ ಅವುಗಳಿಗಿಲ್ಲ ಅಂದ್ಬಿಟ್ಟು ಅಂಥ ಸ್ವರೂಪ ನಾನು ಅಂದ್ಬಿಟ್ಟು. ಮತ್ತು ಸ ಏಕೋ ವಿಭಾತಿ ಸ್ವತಃ ಶುದ್ಧ. ನಮಗೆ ಡೌಟ್ ಬರುತ್ತಲ್ಲ, ಮತ್ತು ಮನುಷ್ಯಚಕ್ಷುರಾದಿಗಳು ಇವೆಲ್ಲ ಏನು ಇಲ್ಲ ಅಂದ್ರೆಗನ ಅದ್ರ ಜ್ಞಾನ ಹೆಂಗಾಗುತ್ತೆ? ನಮಗಿರೋದು ಮನಸ್ಸು ಬುದ್ಧಿ. ಏನಾದರೂ ತಿಳ್ಕೊಬೇಕಂದ್ರೆಗನ ನಮಗಿರೋದು ಎರಡೇ ಟೂಲ್ಸು. ಆ ಮನಸ್ಸು ಬುದ್ಧಿಗಳಿಂದನೇ ಅದು ತಿಳ್ಕೊಳಕ್ಕಾಗಲ್ಲ ಅಂದರೆ ಮತ್ತೆ ಅದನ್ನು ನಾವು ಹೆಂಗೆ ತಿಳ್ಕೊಳಕ್ಕಾಗುತ್ತೆ? ಅದಿದೆ ಅಂತಂದ್ರೆಗನ ಈ ಸಣ್ಣ ಪುಟ್ಟ ಲೈಟ್ ಬೇಕಾಗಿಲ್ಲಪ್ಪ. ರೂಮಲ್ಲಿರೋ ಎಲ್ಲ ವಸ್ತುಗಳು ತಿಳ್ಕೊಬೇಕಾದ್ರೆ ದೀಪ ಬೇಕಾಗುತ್ತೆ. ಆದರೆ ದೀಪ ಅಂತ ತಿಳ್ಕೊಬೇಕಾದ್ರೆ ಇನ್ನೊಂದು ದೀಪ ಬೇಕಾಗುತ್ತಾ? ಇಲ್ಲ. ಅದರ ಪ್ರಕಾಶದಿಂದನೇ ಅದು ತಿಳ್ಕೊಬೋದು ಅದರ ಅಸ್ತಿತ್ವ. ಅದನ್ನು ಹೇಳೋದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯ ಏಕೋ ವಿಭಾತಿ ಸ್ವತಃ ಶುದ್ಧ ಚೇತಾ ಪ್ರಕಾಶ ಸ್ವರೂಪೋಪಿ ನಾನೇವ ದೀಷು ಶರಾವೋದಕಸ್ಥೋ ಯಥಾ ಭಾನುರೇಕಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಾನು ಅಂಥ ನಿತ್ಯ ಸ್ವರೂಪ ಉಪಲಬ್ಧಿ ಆತ್ಮ. ಒಂದು ಸೆಕೆಂಡ್ ಕೂಡ ನಾನು ಅನುಭೂತಿಯಿಂದ ಹೊರಗಡೆ ಬಂದೇ ಇಲ್ಲ. ನಾವು ಕಂಟಿನ್ಯೂಸ್ಸಾಗಿ ಆತ್ಮಾನುಭೂತಿಯಲ್ಲೇ ಇದ್ದೀವಿ. ಸುಮ್ಮನೆ ಒಪ್ಕೊತಾ ಇಲ್ಲ ಅಷ್ಟೇ. ಈ ಮನಸ್ಸು ಬುದ್ಧಿಗಳು ಅಡ್ಡ ಬರ್ತಾಯಿದೆ, ಒಪ್ಪಿಸ್ತಾ ಇಲ್ಲ ಅದು. ನಮ್ಮದು ಅಂಥ ಸ್ವರೂಪ ನಾನು. ಯಹ ಏಕಃ ವಿಭಾತಿ ಸ್ವತಃ ಶುದ್ಧ ಚೇತಃ. ಸ್ವಯಂ ಪ್ರಕಾಶ ಸ್ವರೂಪ ನಂದು. ತಾನಾಗಿ ಅದು ಪ್ರಕಾಶ ಆಗುತ್ತೆ. ನಾನು ಇಲ್ಲ ಅನ್ನೋ ಅನುಭವ ಯಾರಿಗಾದರೂ ಇದೆಯಾ? ಇಲ್ಲ. ಅದು ಅನುಭವ ಯಾರಿಗೂ ಇಲ್ಲವೇ ಇಲ್ಲ. ಸದಾ ನಾನು ಅನ್ನೋದು
ಅಹಂ ಅಸ್ತಿ ಕಶ್ಚಿತ್ ಅಹಂ ಪ್ರತ್ಯಯ ಆಲಂಬನಃ ಅಂದರೆ ವಿವೇಕ ಚೂಡಾಮಣಿ. ಅಸ್ತಿ ಕಶ್ಚಿತ್ ಅಂತ ಇದೇ ಒಂದು ಅಹಂ ಅಹಂ ಅಂತ ನಾನು ಅನ್ನೋದಕ್ಕೆ ಯಾವುದೋ ಒಂದು ಪ್ರತ್ಯಯ ಒಂದು ಹುಡ್ತಾ ಇದೆ, ಅದಕ್ಕೊಂದು ಆಲಂಬನೆ ಆದಂಥ ಒಂದು ವಸ್ತು ಇದೆ, ಅದೇ ನನ್ನ ಸ್ವರೂಪ, ನಮ್ಮ ಸ್ಫುರಣೆ. ನಾನಿಲ್ಲ ಅನ್ನೋ ಅನುಭೂತಿ ಇಲ್ಲ, ಸದಾ ಕಂಟಿನ್ಯೂಸ್ ಆಗಿ ಇದ್ದೇ ಇದ್ದೀವಿ ನಾವು. ಪ್ರಕಾಶ ಸ್ವರೂಪೋಪಿ ನಾನೇವ ದೀಶು ಶರಾವೋದಕಸ್ತು ಯಥಾ ಭಾನುರೇಖಃ. ನಾನು ಮತ್ತೆ ಒಂದೇ ಸ್ವರೂಪ, ಅನೇಕ ಇಲ್ಲ, ಒಂದೊಂದು ಜೀವಾತ್ಮನ ಪ್ರಕಾಶ ಮಾಡೋಕ್ಕೆ ಈ ಒಂದೊಂದು ಪರಮಾತ್ಮ ಸ್ವರೂಪ ಏನಿಲ್ಲ, ನಾನು ಒಬ್ಬನೇ ಆಗಿದ್ದೀನಿ. ಹೆಂಗೆ ನಾನು ಒಂದೇ ಸೂರ್ಯ ಅನೇಕ ಪಾಟಲ್ಲಿ ಇದ್ದಾಗ ಪಾಟ್ ಒಳಗಡೆ ಪ್ರತಿಬಿಂಬ ರೂಪದಲ್ಲಿ ಕೂಡ ಒಂದೊಂದು ಪ್ರತಿಬಿಂಬ ರೂಪ ಸೂರ್ಯ ಇರುತ್ತೆ. ನೋಡಿದ್ರಾಗ ಕೆಳಗಡೆ 1000 ಪಾಟ್ ಇಟ್ಟಿರ್ತಾರೆ, ಬಕೆಟ್ ಇಟ್ಟಿರ್ತಾರೆ, 1000 ಸೂರ್ಯಗಳಿದ್ದಂಗೆ ನೋಡಿದ್ರೆ ಪ್ರತಿಯೊಂದರಲ್ಲೂ ಸೂರ್ಯ ಕಾಣಿಸ್ತಾ ಇರ್ತಾನೆ ಪ್ರತಿಬಿಂಬ ರೂಪದಲ್ಲಿ. ಅಂತಃಕರಣದಲ್ಲಿ ಹಂಗೆ ಅಷ್ಟೊಂದು ವೆರೈಟಿ ಕಾಣಿಸೋದು. ಮೇಲ್ಗಡೆ ತಿರುಗಿ ನೋಡಿದ್ರೆ ಒಬ್ಬನೇ ಇರ್ತಾನೆ ಸೂರ್ಯ. ಅದೇ ಥರ ನಾನು ಒಬ್ಬನೇ ಏಕೋಪಿ, ನಾನು ಒಬ್ಬನೇ ಎಲ್ಲ ಪ್ರಕಾಶ ಮಾಡ್ತಾ ಇರ್ತೀನಿ, ಅಂಥ ಪ್ರಕಾಶ ಸ್ವರೂಪ ನಾನು. ಮತ್ತು ಇಲ್ಲ ಒಬ್ಬನೇ ಎಲ್ಲರಿಗೂ ಹಂಗೆ ಪ್ರಕಾಶ ಮಾಡೋಕ್ಕೆ ಆಗುತ್ತೆ, ಟೈಮ್ ತಗೊಳುತ್ತಲ್ಲ. ಟಾರ್ಚ್ ಲೈಟ್ ತೊಗೊಂಡು ನಾವು ಎಲ್ಲ ಮನೆ ಒಂದೇ ಟಾರ್ಚ್ ಲೈಟ್ ತೊಗೊಂಡು ಎಲ್ಲ ಬ್ಯಾಂಗ್ಳೂರನ್ನೆಲ್ಲ ನಾವು ಪ್ರಕಾಶ ಮಾಡೋಕ್ಕಾಗುತ್ತಾ? ಒಂದೊಂದು ಮನೆಗೆ ಒಂದೊಂದು ಸತಿ ಪ್ರಕಾಶ ಮಾಡಬೇಕು ಕ್ರಮದಿಂದ. ಹಂಗೆ ಇಲ್ಲ, ಅದು ಯುಗಪತ್ತೆ ಮಾಡುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ. ಯಥಾನೇಕ ಚಕ್ಷು ಪ್ರಕಾಶೋ ರವಿರ್ನ ಕ್ರಮೇಣ ಪ್ರಕಾಶೀಕರೋತಿ ಪ್ರಕಾಶ್ಯಂ ಅನೇಕಾದಿಯೋ ಯಸ್ತತೈಕ ಪ್ರಬೋಧಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಯಥಾ ನಾನು ಎಂಥ ನಿತ್ಯ ಸ್ವರೂಪ ಅಂದರೆ, ಯಾವ ರೀತಿ ಅನೇಕ ಚಕ್ಷು ಪ್ರಕಾಶೋ ರವಿರ್ನ ಕ್ರಮೇಣ ಪ್ರಕಾಶೀಕರೋತಿ. ಸೂರ್ಯ ಬೆಳಗ್ಗೆ ಉದಯ ಆದಮೇಲೆ ಫಸ್ಟು ಅತ್ತಿಗುಪ್ಪೆಯಲ್ಲಿ ನಮ್ಮ ಮನೆಗೆ ಪ್ರಕಾಶ ಮಾಡಿ ಮತ್ತು ಇನ್ನೊಂದು ಮನೆಗೆ ಹಂಗೆ ಒಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ. ಒಂದು ಸತಿ ಮೇಲೆ ಬಂದಂದರೆ ಇಡೀ ಬೆಂಗಳೂರಿಗೆ ಎಲ್ಲ ಒಂದೇ ಸತಿ ಪ್ರಕಾಶ ಯುಗಪತ್ ಕ್ರಮದಿಂದ ಅಲ್ಲ, ಯುಗಪತ್ತಾಗಿ ಆ ಪ್ರಕಾಶನ ಹಂಚಿಬಿಡ್ತಾನೆ. ಆ ಥರ ಅದೇ ಥರನೇ ಅಂತಃಕರಣಗಳು ಅನೇಕವಾಗಿದ್ದರೂ ಕೂಡ ಒಂದೇ ಸತಿ ಯುಗಪತ್ತಾಗಿ ಎಲ್ಲ ಅಂತಃಕರಣಗಳನ್ನು ನಾನೇ ಚಿದಾಭಾಸ ರೂಪದಲ್ಲಿ ಎಲ್ಲದಕ್ಕೂ ನಾನೇ ಪ್ರಕಾಶ ಕೊಡ್ತಾ ಇರ್ತೀನಿ. ಹೆಂಗೆ ಸೂರ್ಯ ಒಬ್ಬನೇ ಆಗಿದ್ದರೂ ಕೂಡ ಎಲ್ಲ ಪ್ರದೇಶದಲ್ಲೂ ಅಟ್ ಎ ಟೈಮ್ ಯುಗಪತ್ ಎಲ್ಲವನ್ನು ಪ್ರಕಾಶ ಮಾಡ್ತಾನೋ ಅಷ್ಟು ಸಾಮರ್ಥ್ಯ. ಅದೇ ಥರ ನಾನು ಎಲ್ಲ ಅನೇಕ ಅಂತಃಕರಣಗಳು ಅನೇಕ ಜೀವಗಳಿದ್ದರೂ ಕೂಡ ಒಂದಾದ ಮೇಲೆ ಒಂದು ಕ್ರಮವಾಗಿಲ್ಲ, ಯುಗಪತ್ತಾಗಿ ಒಂದೇ ಸತಿ ಪ್ರಕಾಶ ಮಾಡ್ತೀನಿ, ಅಂಥ ಸ್ವರೂಪ ನಾನು ಅಂದ್ಬಿಟ್ಟು. ಮತ್ತು ಇನ್ನೊಂದು ಡೌಟ್ ಬರುತ್ತೆ, ಹಾಗಾದರೆ ಈಗ ಪರಮಾತ್ಮ ಸರ್ವವ್ಯಾಪಕ ತಾನೇ, ಎಲ್ಲದರಲ್ಲೂ ಸರ್ವಭಾವಪತ್ತಿ ಇರುತ್ತೆ ಎಲ್ಲರಲ್ಲೂ. ಇವಾಗ ನಮ್ಮ ಶರೀರದಲ್ಲಾಗೋ ನೋವುಗಳೇ ನಮಗೆ ತಡೆಯೋದಕ್ಕಾಗೋದಿಲ್ಲ. ಇನ್ನು ಮನೆಯಲ್ಲಿ ಒಂದು 4-5 ಜನರ ಜೊತೆ ನಾವು ಸಂಬಂಧ ಇಟ್ಕೊಂಡ್ರೆಗನ ಅವ್ರ ನೋವುಗಳು ನಮಗೆ ಆ್ಯಡ್ ಆಗಿಬಿಟ್ಟು ಇನ್ನೂ ಟೆನ್ಷನ್ ಆಗುತ್ತೆ. ಇನ್ನು ಪರಮಾತ್ಮ ಎಲ್ಲರ ಶರೀರಗಳಲ್ಲೂ ತಾದಾತ್ಮ್ಯ ಇಟ್ಕೊಂಡಿದ್ರೆ ಮಹಾ ದುಃಖಿ ಆಗಿಬಿಡ್ತಾನೆ. ಅದೆಂಥ ಆನಂದ ಸ್ಥಿತಿ, ಮಹಾ ದುಃಖಿ ಆಗಿಬಿಡ್ತಾನೆ ಎಲ್ಲರ ದುಃಖಗಳು ತಗೊಂಡ್ಬಿಟ್ಟು ಅಂತ. ಇಲ್ಲ, ಅದು ಹೆಂಗೆ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಮಹಾ ದುಃಖಿ ಆಗಿಬಿಡ್ತಾನೆ ಮತ್ತೆ ಪರಮಾತ್ಮ. ಅಂದರೆ ಅದಕ್ಕೆ ಯಥಾ ಸೂರ್ಯಯೋ ಏಕೋಪ್ಸ್ವನೇಕಶ್ಚಲಾಸು ಸ್ಥಿರಾಸ್ವಾಪ್ಯನನ್ಯದ್ವಿಭಾವ್ಯ ಸ್ವರೂಪಃ ಚಲಾಸು ಪ್ರಭಿನ್ನ ಸುದಿಷ್ವೇವಮೇಕಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಾನು ಅಂಥ ನಿತ್ಯ ಉಪಲಬ್ಧಿ ಸ್ವರೂಪ ಅಂತ ಆತ್ಮ. ನೀವು ಮೂರ್ಖರ ಥರ ನನಗೆಲ್ಲ ಆರೋಪ ಮಾಡಬೇಡ್ರಿ. ನನಗೆ ಇತ್ತು ಈ ಡೌಟು. ಶಿರ್ಡಿ ಸಾಯಿಬಾಬಾ ಸಿನಿಮಾ ನೋಡಿದ್ದೆ. ಅಲ್ಲಿ ಅವನು ಒಂದು ಕುದುರೆಗೆ ಒಬ್ಬ ಸೇವೆ ಮಾಡ್ತಾ ಇರ್ತಾನೆ ಸೇವಕ. ಅದು ಒಂದು ಸತಿ ಹೇಳಿದ್ರೆ ಬರಲಿಲ್ಲ ಅಂದರೆ ಹೊಡೆದ್ಬಿಟ್ಟಿರ್ತಾನೆ, ಕಟ್ಟಿಗೆಯಿಂದ ಏನೋ ಹೊಡೆದ್ಬಿಟ್ಟಿರ್ತಾನೆ. ಹೊಡೆದ್ಬಿಟ್ರೆ ಮತ್ತೆ ಶಿರ್ಡಿ ಸಾಯಿಬಾಬಾ ಹಿಂದ್ಗಡೆ ಬೆನ್ನ ಮೇಲೆ ಅದು ಮಾರ್ಕ್ ಬಂದಿರುತ್ತೆ, ಗಾಯ ಆಗಿರುತ್ತೆ.
ಅಲ್ಲಿ ಬಂದುಬಿಟ್ಟಿದ್ದು ಮತ್ತೆ ಯಾಕೋ ನನಗೆ ಹೊಡೆದೆ ಅಂತ, ಅಯ್ಯೋ ನಾನು ನಿಮಗೆ ಹೊಡಿಯೋಕ್ಕಾಗ್ತೀನ ನಾನು, ಮತ್ತು ಅದನ್ನು ನೋಡಿದ್ರೆ ನಾನು ನೋಡ್ದಂಗೆಪ್ಪ ನಾನು ಎಲ್ಲ ಜಾಗದಲ್ಲಿ ಇದ್ದೀನಿ ಅಂದ್ಬಿಟ್ಟು ಅಲ್ಲೊಂದು ಇನ್ಸಿಡೆಂಟ್ ತೋರಿಸ್ತಾರೆ. ಅದು ಮೈಂಡಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟಿದೆ ಚರಿತ್ರೆ. ಓಹೋ, ಅಂದರೆ ಆ ಜ್ಞಾನ ಬಂದ ಮೇಲೆ ಎಲ್ಲರೂ ಆತ್ಮದಲ್ಲಿ ಎಲ್ಲ ಶರೀರದಲ್ಲೂ ನಾನೇ ತಾದಾತ್ಮ್ಯ ಹಂಗೆ ಬಂದುಬಿಟ್ಟಿರ್ತೇನೋ ಅಂದ್ಬಿಟ್ಟು. ಬಟ್ ಈ ಡೌಟು ಬರ್ತಾಯಿದೆ. ಇನ್ನು ಮತ್ತೆ ಮಹಾಪಾಪಿ ಮಹಾ ದುಃಖಿ ಆಗಿಬಿಡ್ತಾನಲ್ಲ, ಎಲ್ಲರ ಶರೀರದಲ್ಲೂ ಒದೆಗಳು ತಿಂತಾಯಿದ್ರೆ ಇನ್ನು ದುಃಖ ಹೆಚ್ಚಾಗ್ಬಿಟ್ಟು ಅದೆಂಥ ಸ್ಥಿತಿ, ಅಂಥ ಸ್ಥಿತಿಗೆ ಹೋಗಬೇಕಂತ ಯಾರು ಇಷ್ಟಪಡ್ತಾರೆ ಅಂತ. ಮತ್ತು ಗುರುಗಳ ಹತ್ರ ಕೇಳಿದಾಗ ಇಲ್ಲ, ಅದು ಅಲ್ಲಿ ಹಿಂಸೆ ಮಾಡಬಾರ್ದು ಅನ್ನೋದಕ್ಕೆ ಪ್ರತೀಕವಾಗಿ ಪ್ರತಿಯೊಂದು ಕೂಡ ಪರಮಾತ್ಮನ ಸ್ವರೂಪನೇ, ಭೇದ ಬುದ್ಧಿ ಇಟ್ಕೋಬಾರ್ದು ತೋರಿಸೋದಕ್ಕೆ ಅದೊಂದು ಲೀಲೆ ಥರ ಮಾಡಿಬಿಟ್ಟು ಅದನ್ನು ಪರಮಾತ್ಮ ಸ್ವರೂಪಕ್ಕಿಂತ ಭಿನ್ನವಾಗಿ ಯಾವುದನ್ನು ನೋಡೋಕ್ಕೆ ಹೋಗಬಾರ್ದು ಅಂತ ತೋರಿಸ್ಕೊಡೋದಕ್ಕೆ ಅದೊಂದು ಲೀಲೆ ಅಷ್ಟೇ ಹೊರತು ವಾಸ್ತವವಾಗಿ ಅದು ಇಂಥ ಪರಿಸ್ಥಿತಿ ಆದ್ರೆ ನಾವು ಮಹಾ ದುಃಖಿ ಆಗಿಬಿಡ್ತಾನೆ. ನಮ್ಮ ನಿರ್ಗುಣ ನಿರಾಕಾರ ಸ್ವರೂಪ ಹೇಗೆ ಅಂದರೆ, ಅದು ಕೆಳಗಡೆ ಒಂದು 1000 ಬಕೆಟ್ ಇಟ್ಟಿರ್ತೀವಿ. ಬಕೆಟಲ್ಲಿ ಕೆಳಗಡೆ ನೋಡಿದ್ರೆ ಪ್ರತಿಯೊಂದರಲ್ಲೂ ಸೂರ್ಯನ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. 1000 ಬಕೆಟನ್ನು ಅಲ್ಲಾಡಿಸಿ ನೋಡಿ, ಅಲ್ಲಾಡಿಸಿ ಅದು ಶೇಕ್ ಆಗ್ತಾಯಿದ್ರೆ ಬಕೆಟ್ ಒಳಗಡೆ ಇರೋ ಸೂರ್ಯ ಕೂಡ ಎಲ್ಲ ಶೇಕ್ ಆಗ್ತಾ ಇರ್ತಾನೆ. ನೀವು ಇಲ್ಲಿ ಎಷ್ಟು ಶೇಕ್ಗಳು ಅಲ್ಲಾಡಿಸಿ ಏನಾದರೂ ಆಗಲಿ, ಮೇಲ್ಗಡೆ ಮಾತ್ರ ಅವನು ಕದಲ್ದಿರ ಸೈಲೆಂಟಾಗಿರ್ತಾನೆ. ಇಲ್ಲಿನ ಚೇಷ್ಟೆಗಳು, ಇಲ್ಲಿನ ಸುಖ ದುಃಖಗಳು, ಅದಕ್ಕೆ ನಮ್ಮ ಅಂತಃಕರಣದಲ್ಲಾಗೋ ಸುಖ ದುಃಖಗಳಿಗೆ ಪರಮಾತ್ಮನಲ್ಲಿ ಏನು ಟಚ್ಚೇ ಆಗೋದಿಲ್ಲ. ಆ ಅಂತಃಕರಣ ನಮಗೇ ಇರ್ತವೆ. ಇನ್ನೊಂದು ಉದಾಹರಣೆ, ಬಟ್ ಇದಕ್ಕೆ ಸೂಟ್ ಆಗುತ್ತಾ ಇಲ್ಲ, ಯೋಗಕ್ಷೇಮ ವಹಾಮ್ಯಂ ಅಂತ ಕೃಷ್ಣ ಹೇಳಿದಕ್ಕೆ ಅವ್ರ ಹೆಸರು ಇದೆ, ಅದು ರಿಯಲ್ ಆಗಿ ನಡೆದಿರೋದು. ತುಂಬ ಪಾವರ್ಟಿ ಬರುತ್ತೆ, ತುಂಬ ಕಷ್ಟ ಇರುತ್ತೆ, ತಿನ್ನೋದಕ್ಕೂ ಇರೋದಿಲ್ಲ ಮನೆಯಲ್ಲಿ. ಆವಾಗ ಅವರು ದಿನ ಪಾರಾಯಣ ಮಾಡ್ತಿರ್ತಾರೆ ಭಗವದ್ಗೀತೆ ವಿತ್ ಮೀನಿಂಗು. ಆ ಯೋಗಕ್ಷೇಮ ವಹಾಮ್ಯಂ ಅನ್ನೋದ್ರ ಮೇಲೆ ರೆಡ್ ಅದು ಹೊಡೆದಾಕ್ಬಿಡ್ತಾರೆ ಅದು. ಆವಾಗ ನೆಕ್ಸ್ಟ್ ಡೇ ಇವರೆಲ್ಲ ಹೋಗಿರ್ತಾರೆ ಮನೆಗೆ, ಎಲ್ಲ ಎತ್ಕೊಂಬಂದು ಪಾಲಕ ಕೊಡ್ತಾನೆ, ತರಕಾರಿ ಹಣ್ಣು ಧಾನ್ಯ ಎಲ್ಲ. ಅವನಿಗೆ ಹಣೆ ಮೇಲಿಂದ ರಕ್ತ ಸೋರ್ತಾ ಇರತ್ತೆ. ಹೆಂಡತಿಗೆ ಭಾಳ ನೋವಾಗುತ್ತೆ, ಯಾರಪ್ಪ ಕಳ್ಸೋದ್ರಿಂದ ನಿಮ್ಮ ಯಜಮಾನ ಎಲ್ಲ ಕಳ್ಸಿದ್ರು ಅಂತ ಹೇಳ್ತಾನೆ. ಹೌದಾ, ಏನಪ್ಪ ಇಷ್ಟೊಂದು ಗಾಯ ಆಗಿದೆ ಇದು ಅಂತ ಅಂದರೆ, ನಿಮ್ಮ ಯಜಮಾನನೇ ಕೇಳಿ ಅಂತ ಹೇಳಿ ಅವನು ಗಾಯವಾಗಿಬಿಡ್ತಾನೆ. ಒಟ್ಟು ಮನೆಗೆ ಬಂದಮೇಲೆ ಅವನು ಗೊತ್ತಾಗುತ್ತೆ ಹೀಗೆ ಅಂದಾಗ ಅವನಿಗೆ ತಕ್ಷಣ ಫ್ಲಾಶ್ ಆಗುತ್ತೆ, ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಎಂಥ ಯೋಗಕ್ಷೇಮ, ನಾನು ರೆಡ್ಡಿಂಗಲ್ಲಿ ಹೊಡೆದಾಕಿದ್ದು ನಾನು, ಅದಕ್ಕೆ ಕೃಷ್ಣನೇ ಬಂದಿದ್ದಾನೆ. ತುಂಬ ಚೆನ್ನಾಗಿದೆ ಸ್ಟೋರಿ ಇದು. ಎಲ್ಲಿದು, ಯಾವುದು ಹೆಸರು ಅವ್ರದ್ದೆಲ್ಲ ಇದೆ ಸ್ವಾಮೀಜಿ. ಅದು ಸ್ವಲ್ಪ ಅದು ಸೋರ್ಸ್ ಹುಡುಕಿದು ತುಂಬ ಚೆನ್ನಾಗಿದೆ ಇದು ದೃಷ್ಟಾಂತ ಇದು. ಹೌದು, ಅದು ರಿಯಲ್ ಆಗಿ ಅವರು ರಿಯಲ್ ನಡೆದಿರೋದು. ನಿಜ ಅಮ್ಮ. ನನಗೆ ಒಂದೊಂದು ಸತಿ ಎಷ್ಟು ಮೂರ್ಖರು ನಾವು, ಎಷ್ಟು ಅವಮಾನ ಮಾಡ್ತೀವಿ ಪರಮಾತ್ಮನಿಗೆ. ಪ್ರತಿಜ್ಞೆ ಮಾಡಿದ್ದಾನೆ ಯೋಗಕ್ಷೇಮ ವಹಾಮ್ಯಂ ಅಂದ್ಬಿಟ್ಟು, ಆದರೂ ಕೂಡ ನಮ್ಮ ಸೆಕ್ಯೂರಿಟಿ ಸಲುವಾಗಿ ಎಷ್ಟು ಚಿಂತನೆ, ಎಷ್ಟು ವರಿ ಮಾಡ್ತೀವಿ. ಇವಾಗ ತಂದೆ ತಾಯಿ ಮಕ್ಕಳ ಭವಿಷ್ಯದ ಸಲುವಾಗಿ ಎಷ್ಟು ಕಷ್ಟಪಟ್ಟು ಅವನು ಏನು ಕಷ್ಟಪಡೋದು ಅಷ್ಟೊಂದೆಲ್ಲ ಪ್ರಯತ್ನ ಮಾಡಿ ಪ್ರಾಪರ್ಟಿ ಅದು ಮಾಡ್ತಾಯಿದ್ರು ಕೂಡ ಅವನಿನ್ನೂ ಮಗ ಇನ್ನೂ ಸ್ವಾರ್ಥವಾಗಿ ಅವನು ಸೇಫ್ಟಿ ಸಲುವಾಗಿ ತಂದೆ ತಾಯಿಗೆ ಗೊತ್ತಿದ್ದಾಗ ಸೀಕ್ರೆಟಾಗಿ ಏನಾದರೂ ಮಾಡ್ಕೊತಾ ಇದ್ದರೆ ತಂದೆ ತಾಯಿಗೆ ಸ್ವಲ್ಪ ನೋವಾಗುತ್ತೆ. ಅಯ್ಯೋ, ಇವನು ನಮ್ಮನ್ನು ಕೂಡ ಭೇದ ಬುದ್ಧಿ ನೋಡ್ತಾನೆ, ನಾವೆಲ್ಲ ದುಡಿತಾರ ಕಷ್ಟಪಟ್ಟು ಅವನ ಸಲುವಾಗೇ ಅಲ್ಲ. ಎಷ್ಟು ಇರಿಟೇಟ್ ಆಗುತ್ತೆ ಸಾಮಾನ್ಯವಾಗಿ ನಾವು ಅಂದ್ಕೊಂಡ್ರೆ. ಆ ಪರಮಾತ್ಮನು ಏನು ಯೋಚನೆ ಮಾಡಿರಬೇಕು, ಅಯ್ಯೋ ನಾನು ಎಷ್ಟು ಬಾಯಿ ಬಿಟ್ಟು ವಚನ ಕೊಟ್ಟಿದ್ದೀನಿ, ನಾನು ನೋಡ್ಕೊತಿರೋ, ನೀವು ಬನ್ನಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂದರೆ ಮತ್ತೆ ನಾವು ಚಿಂತೆ ಮಾಡ್ತಿದ್ದೇವೆ ಅಂದರೆ ನಿಜವಾಗ್ಲೂ ಪರಮಾತ್ಮನಿಗೆ ಅವಮಾನ ಮಾಡ್ದಂಗೆ. ನಮಗೂ ಎಷ್ಟೋ ಅನುಭವಗಳಾಗಿರ್ತದೆ ಸ್ವಾಮೀಜಿ, ನಮ್ಗೆ ಗುರುತಿಸೋಕೆ ಬರಬೇಕಷ್ಟೇ. ಅವ್ನು ಮಾಡ್ತಾ ಇರೋದು ಏನು ಮಾಡಿದ್ದಾನೆ ಅನ್ನೋದನ್ನು ನಾವು ಗುರುತಿಸ್ಬೇಕಷ್ಟೇ. ಇದು ಅವನಿಂದ ತಾನೇ ಆಗೈತೆ ಅನ್ನೋದು ಆ ಒಂದು ಭಾವನೆ ಬಂದರೂ ಕೂಡ ಎಷ್ಟೋ ಗುರುತಿಸ್ಬಿಡ್ತೀವಿ. ಒಂದು ಸತಿ ಅಲ್ಲಿ ಕರೀಂನಗರ ಆಶ್ರಮದಲ್ಲಿದ್ದೆ, ದೀಪಾವಳಿಗಿಂತ ಸ್ವಲ್ಪ ಮುಂಚೆ. ಹಿಂಗೇನು ನೀವು ಮಾತಾಡ್ತಾ ಇನ್ನೊಂದು 4-5 ದಿವಸದಲ್ಲಿ ದೀಪಾವಳಿ ಹಬ್ಬ ಬರ್ತಾ ಇದೆ ಅಂತ. ದೀಪಾವಳಿ ಹಬ್ಬದ ಬಗ್ಗೆ ಬಂದಾಗ ಇಲ್ಲೇ ಅಯ್ಯೋ ನಮ್ಮ ಸೈಡಲ್ಲೆಲ್ಲ ಕಜ್ಜಾಯ ಮಾಡ್ತಾರೆ, ತುಪ್ಪದಲ್ಲಿ ಮಾಡ್ತಾರೆ. ದೀಪಾವಳಿ ಮುಂಚೆ 2-3 ದಿವಸ ಕೂಡ ಸಂಬರನೇ ಮನೆಯಲ್ಲಿ. ಅದು ನೋಮುಲು, ಅದು ಸಂಬರ. ಮತ್ತು ಅದು ಪಾಕ್ ಏನು ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ, ಅದು ಜಾಸ್ತಿ ಮಾಡಿ ಎತ್ತಿಟ್ಬಿಡ್ತಾಯಿದ್ರು. ಎತ್ತಿಟ್ಬಿಟ್ಟಿದ್ದನ್ನು ಅದು ಸುಮಾರು 1 ತಿಂಗಳು ಇರ್ತಾಯಿತ್ತು ಪಾಕು. 1 ತಿಂಗಳು ಡೈಲಿ ಆ ಕಜ್ಜಾಯ ಖಾಲಿ ಆಗ್ತಾಯಿದ್ರೆ ಮತ್ತೆ ಮಾಡೋದು. ಸಾಯಂಕಾಲ ಸ್ಕೂಲಿಂದ ಓಡಿ ಬಂದು ಡೈಲಿ 2-3 ಕಜ್ಜಾಯ ತಿಂದರೆ ಸ್ವಲ್ಪ ಮುಖ ಎಲ್ಲ ಶೈನಿಂಗ್ ಬಂದುಬಿಡೋದು ಅಷ್ಟೇ, ಸೈಜ್ ಸ್ವಲ್ಪ ದಪ್ಪ ಆಗೋದು, ಅಷ್ಟು ಪುಷ್ಟಿ. ಅದೆಲ್ಲ ಡಿಸ್ಕಷನ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ದಿವಸ
ತೆಲಂಗಾಣದಲ್ಲಿ ಇದು ಮಾಡೋದಿಲ್ಲ ಕಜ್ಜಾಯ. ಹಾಂ ಸರ್. ಇಲ್ಲಿ ನೆಲ್ಲೂರಿಂದನೇ ದೂರದಿಂದ ಅಲ್ಲಿಂದಾನೇ ಯಾರೋ ಭಕ್ತರು ಕಜ್ಜಾಯ ಮಾಡ್ಕೊಂಬಂದು ನೆಕ್ಸ್ಟ್ ದಿವಸ ಊಟದಲ್ಲಿ ಕಜ್ಜಾಯ ನೋಡಿದೆ ನಾನು. ಆ ಥರ ಭಗವಂತನು ಅಯ್ಯೋ ಅದನ್ನು ನೆನೆಸ್ಕೊತಾ ಇದ್ದಾನೆ ಭಕ್ತರು ಅಂದ್ಬಿಟ್ಟು ಅಂಥ ಸಣ್ಣ ಸಣ್ಣ ಸಂಕಲ್ಪಗಳು ಕೂಡ ಟಕ್ ಅಂತ ಹಂಗೆ ತೀರಿಸ್ಬಿಡ್ತಾ ಇರ್ತಾನೆ. ಅಷ್ಟು ಚೆನ್ನಾಗಿ ನೋಡ್ಕೊತಾನೆ. ಅಂಥ ಆ ಏರಿಯಾದಲ್ಲಿ ಇಲ್ಲನೇ ಇಲ್ಲ ಆ ಫುಡ್, ಅದು ಅಂಥ ಜಾಗದಲ್ಲೂ ಕೂಡ ಆ ಥರ ತರಿಸ್ಬಿಡ್ತಾನೆ. ಅಂದರೆ ಆ ಒಂದಲ್ಲ ಎರಡಲ್ಲ ಇಂಥವು ಎಷ್ಟು ನಡೆದಿದ್ದಾವೋ ಇಂಥವು. ಎಷ್ಟು ಆಶ್ಚರ್ಯ ಆಗೋಗ್ಬಿಡುತ್ತೆ ಸ್ವಾಮಿ. ಆಶ್ಚರ್ಯ ಲೈಫ್ನಲ್ಲಿ ಆಗುತ್ತೆ. ಕಂಪ್ಲೀಟಾಗಿ ನಡೆಯುತ್ತೆ. ಕಂಪ್ಲೀಟಾಗಿ ಬಿಟ್ಟು ನೋಡಿದಾಗ ಎಷ್ಟು ಅದ್ಭುತವಾದ ಮಹಿಮೆಗಳು, ಎಷ್ಟು ಚೆನ್ನಾಗಿ ನೋಡ್ಕೊತಾನೋ. ಈಗ ನೋಡು 17 ವರ್ಷ ಹೆಚ್ಚು ಕಡಿಮೆ ಆಗೋಯ್ತು ಮನೆ ಬಿಟ್ಟು ಬಂದು, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ನಮ್ಮನ್ನು, ಏನೂ ಕಡಿಮೆ ಪಡಿಸಿಲ್ಲ. ಅನವಶ್ಯಕವಾದದ್ದು ಬೇಕಾಗಿಲ್ಲ, ಕೊಡೋದಿಲ್ಲ. ಒಟ್ಟು ಸಾಧನೆಗೆ ಅನುಕೂಲವಾದದ್ದಂಥದ್ದು ತುಂಬ ಚೆನ್ನಾಗಿ. ತಂದೆ ತಾಯಿ ಕೂಡ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ನಿಜವಾಗ್ಲೂ. ಅದ್ಮೇಲೆ ಅದಕ್ಕೆ ಮಾತಾ ಮಾಣಿಕೇಶ್ವರಮ್ಮನ ಇದೇ ಪ್ರಶ್ನೆ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ. ಅಮ್ಮ, ಈ ಥರ ಭಗವಂತನ ಮಾತು ಕೇಳಿಬಿಟ್ಟು ಯಾರು ಏನು ಕೆಲಸನೇ ಮಾಡ್ದಿರಾ ಎಲ್ಲರೂ ಭಗವಂತನ ಸಾಧನೆ ಮಾಡಿಕೊಂಡು ಹಂಗೆ ಸೈಲೆಂಟಾಗಿ ಇದ್ಬಿಟ್ರೆ ಈಗ ಮತ್ತು ಈ ಸೃಷ್ಟಿಯಲ್ಲಿ ಎಲ್ಲ ಹೆಂಗೆ ನಡಿಬೇಕು ಅಂತಾರೆ. ನಿಜವಾಗ್ಲೂ ಒಂದು ವೇಳೆ ಪ್ರಪಂಚದಲ್ಲಿ ಎಲ್ಲರಿಗೂ ಅಷ್ಟು ಶ್ರದ್ಧೆ ಬಂದು ಭಗವಂತ ಮೇಲೆ ಅಷ್ಟು ಒಂದು ವಿಶ್ವಾಸ ಇಟ್ಕೊಂಡ್ರೆ ಭಗವಂತ ಹಸಿವು ಬಾಯಾರಿಕನೇ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾನೆ. ನಾಯನ ಮತ್ತೆ ಸ್ವರ್ಗಲ್ಲೂ ಇಲ್ಲೇ ವೈಕುಂಠ ಆಗಿಬಿಡುತ್ತೆ. ಮತ್ತೆ ಇದು ಏನು ಅಂದ್ಕೊಂಡಿದ್ದೀರಾ, ಭಗವಂತನ ಮಾತಂದರೆ ಮಾತೆ ಅಂತಾನೆ. ಅದು ನಮಗೆ ನಂಬಿಕೆ ಇಲ್ಲ ಅಷ್ಟೇ. ಯಾರಿಗೂ ಉಪವಾಸ ಮಾಡೋದೇ ಇಲ್ಲ. ಇಲ್ಲ, ಆ ಥರ ಇಲ್ಲ. ಭಗವಂತ ಯಾರಿಗೂ ಉಪವಾಸ ಎಂಥ ಕಾಡು ಟೈಗರ್ ರಿಸರ್ವಲ್ಲಿ ಮನುಷ್ಯರು ಬಡೋದಕ್ಕೆ ಹೆದರ್ತಾರೆ. ಅಂಥ ಟೈಗರ್ ರಿಸರ್ವಲ್ಲಿ ಕದ್ಲಿ ಉಣದಲ್ಲಿ 18 ದಿವಸ ಬಾಯಿ ಬಿಟ್ಟು ಯಾರಿಗೂ ಏನು ಕೇಳಲಿಲ್ಲ, ಒಂದು ಪ್ರಯತ್ನ ಮಾಡಲಿಲ್ಲ ನಾನು ಬದುಕೋದಕ್ಕೆ. ಆದರೂ ಕೂಡ ಅಂಥ ಜಾಗದಲ್ಲಿ ಒಂದು ಗ್ಲಾಸ್ ಹಾಲು ಕಳಿಸ್ತಾ ಇದ್ದಂದರೆ ಏನು ಅದು. ಆ ಗೊತ್ತಿಲ್ಲದಿರೋಂಥ ಉತ್ತರ ಕಾಶಿಯಲ್ಲಿ ಆ ಇಳಿ ಎಳ್ಕೊಂಬಂದು ರೊಟ್ಟಿನ ಮುಂದೆ ಬಿಟ್ಟು ಹೋಗೋದೇನು. ನೈಟ್ ಆಗೋಗಿತ್ತು. ಇನ್ನು ಏನು ಮಾಡ್ಕೊಳ್ಳೋದಕ್ಕೂ ಅಲ್ಲಿ ಕಟ್ಟಿಗೆಯಲ್ಲಿ ವೈಲ್ಡ್ ಅನಿಮಲ್ಸ್ ಜಾಸ್ತಿ. ಹೊರಗಡೆ ಹೋಗಿ ಏನು ಮಾಡೋಕ್ಕಾಗಲಿ. ನಾವು ನೈಟ್ ಉಪವಾಸನೆ ಮಲಗಬೇಕಾಗಿತ್ತು. ಕೆಳಗಡೆಯಿಂದ ಬೆಟ್ಟ ಹತ್ತಿದ್ದು, ಅದೊಂದು ಟೈರ್ಡ್ನೆಸ್ ಇತ್ತು. ಅಂಥ ಸಮಯದಲ್ಲಿ ಆ ಥರ ನೋಡ್ಕೊತಾನೆ ಪರಮಾತ್ಮ. ಅವೆಲ್ಲ ಅನುಭವ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಅದು ಇನ್ನೂ ಎಷ್ಟು ಸ್ಟೋರಿಗಳು ಗೊತ್ತಾ. ದೊಡ್ಡ ದೊಡ್ಡ ಸಿದ್ಧಪುರುಷರಿಗೆ ಭಿಕ್ಷೆನೇ ಸಿಕ್ಕೋದಿಲ್ಲ. ಒಂದೊಂದು ಸತಿ 5-6 ಮನೆ ಸುತ್ತಾಡ್ತಾರೆ. ಮೇಲ್ಗಡೆಯಿಂದ ಕಾಗೇನೋ ಹದ್ದೋ ಮೇಲ್ಗಡೆಯಿಂದ ರೊಟ್ಟಿ ಕ್ಯಾಚ್ ಹಾಕುತ್ತೆ. ಎಷ್ಟು ಘಟನೆಗಳು ನಡೆದಿದ್ದಾವೆ ಆ ಥರ ಪರಮಾತ್ಮನಲ್ಲಿ. ಆ ಥರ ನಾವು ನಂಬಿಕೆ ಬರಬೇಕು. ನಮಗೆ ಶ್ರದ್ಧೆ ಕಡಿಮೆ ಇದೆ. ಅದಕ್ಕೆ ನಮ್ಮ ಈ ಸುಖ ದುಃಖಗಳೆಲ್ಲ ಕೂಡ ಏನಿದ್ರು ಅಂತಕ್ಕನ ಲೆವೆಲಲ್ಲಿ ಪರಮಾತ್ಮನಿಗೆ ಟಚ್ ಆಗೋದಿಲ್ಲ. ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಇವೇನು ಟಚ್ ಆಗೋದಿಲ್ಲ. ಅದಕ್ಕೆ ಮಹಾ ದುಃಖಿ ಆಗೋದಿಲ್ಲ ಪರಮಾತ್ಮ. ಇನ್ನು ನಾವೇನೋ ಎಲ್ಲ ಸಣ್ಣ ಪುಟ್ಟ ಆನಂದಗಳೆಲ್ಲ ಹೊಂದುತ್ತಾ ಇದೆ, ಅವೆಲ್ಲವೂ ಬೇಕಾದರೆ ಅವನಲ್ಲಿ ಇರುತ್ತೆ ಅದು. ಯಾಕಂದರೆ ಅವನಿಂದನೇ ಒಂದು ಡ್ರಾಪ್ ಬಂದು ನಾವು ಇದನ್ನು ಅನುಭವ ಮಾಡ್ತಾಯಿದ್ದೀವಿ ಆ ಥರ. ಆದ್ದರಿಂದ ಆ ಡೌಟ್ ಬೇಡ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ನಾವು ನಮ್ಮಂಥ ಮೂರ್ಖರ ಬಗ್ಗೆ ಹೇಳ್ತಾ ಇದ್ದಾರೆ. ಘನಚ್ಛನ್ನ ದೃಷ್ಟಿರ್ ಘನಚ್ಛನ್ನಮರ್ಕಂ ಯಥಾ ನಿಷ್ಪ್ರಭಂ ಮನ್ಯತೆ ಚಾತಿ ಮೂಢಃ ತಥಾ ಭದ್ದವದ್ಭಾತಿ ಯೋ ಮೂಢದೃಷ್ಟೇಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಘನಚ್ಛನ್ನಮರ್ಕಂ ಅಂದರೆ ಸೂರ್ಯನನ್ನು ಘನವಾಗಿರುವಂಥ ಮೇಘ ಅಡ್ಡ ಬಂದಾಗ ಸಣ್ಣ ಮಕ್ಕಳು ಅವು ಇವು ಹಬ್ಬ ಇವತ್ತು ಮೇಘಗಳು ಸೂರ್ಯನನ್ನೇ ಮುಚ್ಚಿಬಿಟ್ಟಿದ್ದಾವೆ ಅಂತ ಆರೋಪ ಹೆಂಗೆ ಮಾಡ್ತೇವೆ. ಸೂರ್ಯನ ಸೈಜ್ ಎಷ್ಟು, ಮೇಘದ ಸೈಜ್ ಎಷ್ಟು, ಒಂದು ಧೂಳಿ ಕಣ ಥರ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಸೂರ್ಯನ ಸೈಜ್ ಮುಂದುಗಡೆ. ಇಷ್ಟು ಸಣ್ಣ ವಸ್ತು ಆ ಸೂರ್ಯನನ್ನೇ ಮುಚ್ಚಿಬಿಟ್ಟಿದೆ ಅಂತ ಹೆಂಗೆ ಅನ್ಕೊತಾರೋ ಅದೇ ಥರ ಯಥಾ ನಿಷ್ಪ್ರಭಂ ಮನ್ಯತೆ ಚ ಅತಿಮೂಢ. ನಮ್ಮನ್ನು ಸಣ್ಣ ಪುಟ್ಟ ಮೂರ್ಖ ಅಂತ ಇಲ್ಲ, ಅತಿಮೂಢ ಸಿಕ್ಕಾಪಟ್ಟಿ PhD ಮೂರ್ಖತ್ವ ಅಂತ ಇದ್ದಾರೆ. ಅತಿ ಮೂರ್ಖರು ಯಥಾ ನಿಷ್ಪ್ರಭಂ ಮನ್ಯತೆ ತಥಾ ಬದ್ಧವದ್ ಭಾತಿ ಯೋ ಮೂಢದೃಷ್ಟೇ. ನಾನು ಬಂಧನದಲ್ಲಿದ್ದೀನಿ ಅನ್ನೋದು ಅಷ್ಟೊಂದು ಮೂರ್ಖತ್ವ ಅಂತ. ನಮ್ಮ ಸ್ವರೂಪವನ್ನು ಯಾರು ಬಂಧನದಲ್ಲಿಡೋದಕ್ಕಾಗುತ್ತೆ? ಅಂಥದ್ದೊಂದು ವಸ್ತು ಇಲ್ಲವೇ ಇಲ್ಲ ನಮ್ಮನ್ನು ಮುಚ್ಚಿಡೋ ಅಂಥದ್ದು. ನಾವು ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ.
ಆ ಚೇಷ್ಟೆಗೆ ಮನಸ್ಸು ಬುದ್ಧಿಗಳು ಮಾಡ್ತಾ ಇದ್ದಾವೆ. ಆ ಮೇಘ ಥರ ಅಡ್ಡ ಬಂದ್ಬಿಟ್ಟು ನಿನ್ನ ಸ್ವರೂಪ ನಾನು ಮುಚ್ಚಿಬಿಟ್ಟಿದ್ದೀನಿ, ನೀನು ಅಜ್ಞಾನಿ, ನೀನು ಬಂಧನದಲ್ಲಿದೆ, ನಿನಗೆ ಕಷ್ಟಗಳಿದ್ದಾವೆ, ನೀನು ಶರೀರ ಅಂದ್ಬಿಟ್ಟು ಆ ಚೇಷ್ಟೆಗಳು ಮಾಡ್ತಾ ಇದ್ದಾವೆ. ಅದನ್ನು ನಂಬಲೇಬಾರ್ದು. ನಮ್ಮನ್ನು ಮುಟ್ಟೋ ಸಾಮರ್ಥ್ಯನೇ ಇಲ್ಲ ಮನಸ್ಸು ಬುದ್ಧಿಗಳಿಗೆ. ನಾನು ಅನ್ನೋ ಅನುಭವದಿಂದ ನಮ್ಮನ್ನು ತೆಗೆದು ಪಕ್ಕಕ್ಕಿಡೋದಕ್ಕೆ ಸಾಧ್ಯ ಇದೆ. ಅದು ಕ್ಷಣದಲ್ಲೂ ಪ್ರತಿ ಕ್ಷಣದಲ್ಲಿ ನಾನು ಅನ್ನೋದು ಸದಾ ಇದ್ದೇ ಇದ್ದೀವಿ. ನಮ್ಮನ್ನು ನಾನು ಅನ್ನೋ ಒಂದು ಸ್ಫುರಣೆಯನ್ನು ಸಾಯಿಸೋದಕ್ಕೆ ಸಾಮರ್ಥ್ಯನೇ ಇಲ್ಲ ಇವಕ್ಕೆ. ಸುಷುಪ್ತಿ ಅವಸ್ಥೆಯಲ್ಲಿ ಇವುಗಳೇ ಇಲ್ದಿರ ಆಗೋಯ್ತು. ಆದರೂ ಕೂಡ ನಾನು ಕಂಟಿನ್ಯೂಸ್ ಆಗಿದ್ದೇ ಇರ್ತೀನಿ. ಬ್ರಹ್ಮಾನುಭವ ಅಂದರೆ ಏನು ಅಂದರೆ ವಿಷಯ ಅನುಪರಕ್ತ ಚಿತ್ತಸ್ಫುರಣಂ, ಅವಿಷಯತೆಯ ಅನುಪರಕ್ತ ಚಿತ್ತಸ್ಫುರಣಂ ಅಂತಾರೆ. ನಾಟ್ ಬೈ ಆಬ್ಜೆಕ್ಟ್, ಆಸ್ ಎ ಸಬ್ಜೆಕ್ಟು ಅನುಪರಕ್ತತೆಯ ಚಿತ್ತದ ಒಂದು ಸ್ಫುರಣ ಅಂತ. ಸದಾ ನಾನು ಅನ್ನೋದು ಅದು ಯಾರು ಡಿಲೀಟ್ ಮಾಡೋದಕ್ಕಾಗೋದಿಲ್ಲ, ಸದಾ ಇರುತ್ತೆ ನಮಗೆ ಆ ಸ್ಫುರಣ. ಸುಮ್ಮನೆ ನಾವಿನ್ನು ಬ್ರಹ್ಮಾನುಭೂತಿ ಹೊಂದಬೇಕು ಅಂದ್ಬಿಟ್ಟು ಹೊಂದೇ ಇದ್ದೀವಿ. ಹೊಂದಿಬಿಟ್ಟು ಕೂಡ ಅದನ್ನು ಸತ್ಯನ ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಮಧ್ಯದಲ್ಲಿ ಮೋಡಗಳ ಅಡ್ಡ ಬಂದುಬಿಟ್ಟು ಇಲ್ಲ ರಾಹು ಸೂರ್ಯನ ನುಂಗದ ಅನ್ನೋದು ಅದು ಕೂಡ ಭ್ರಾಂತಿನೇ. ಮೇಘಗಳು ಅಡ್ಡ ಬಂದುಬಿಟ್ಟಿದ್ದಾವೆ ಅಂದ್ಬಿಟ್ಟು ಅವು ಅಡ್ಡ ಬಂದಂಗೆ ಈ ಮನಸ್ಸು ಬುದ್ಧಿಗಳು ಅಡ್ಡ ಬರ್ತಾಯಿದೆ ನಮಗೆ. ನಮ್ಮ ಒಂದು ವಿಪರೀತ. ಅದಕ್ಕೆ ಅತಿ ಮೂಢ ಅಂತಾರೆ. ಮೂರ್ಖ ಸಿನ್ PhD ಅಂತ. ಅಷ್ಟೊಂದು ಮೂರ್ಖತ್ವದಿಂದ ನಾವು ಇದಕ್ಕೆಲ್ಲ ಸುಮ್ಮನೆ ಅಟೆನ್ಷನ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ಮನಸ್ಸು ಬುದ್ಧಿಗಳಿಗೆ ನಾವು ವೀಕ್ ಆಗಿಬಿಟ್ಟಿದ್ದೀವಿ. ಅದನ್ನು ಮುಂಚೆಯಿಂದನೇ ಸ್ವಲ್ಪ ಹೊಡೆದು. ಅದಕ್ಕೆ ಒಬ್ಬ ರಾಜನ ಹತ್ರ ಒಂದು ಒಳ್ಳೆ ರಾಜ ಇರ್ತಾನಂತೆ, ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾನಂತೆ. ಒಂದು ಕೋತಿ ಇರುತ್ತಂತೆ ಅವನ ಹತ್ರ. ಆ ಕೋತಿನ ಮಾತ್ರ ಒಳಗಡೆ ಬಂದ ತಕ್ಷಣ, ಸಭೆಗೆ ಬಂದ ತಕ್ಷಣ ಕಟ್ಟಿಗಿಂತ ಟನ್ ಅಂತ ಒಂದು ಹೊಡೆದ್ಬಿಟ್ಟು ಮತ್ತೆ ಕೂಡ್ತಾ ಇದ್ದಂತೆ. ಆ ಮಂತ್ರಿ ನೋಡಿ ಅಯ್ಯೋ ನಮ್ಮ ರಾಜ ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ಈ ಮನಸ್ಸು ಅಲ್ಲಿ ಈ ಕೋತಿಯನ್ನು ಮಾತ್ರ ಪಾಪ ಯಾಕೆ ಇಷ್ಟೊಂದು ಪನಿಷ್ಮೆಂಟ್ ಕೊಡ್ತಾನೆ. ಒಂದು ಸತಿ ಸಾಹಸ ಮಾಡಿ ಕೇಳಿಬಿಡ್ತಾನೆ, ಅಲ್ಲ ರಾಜ, ಇಷ್ಟು ಒಳ್ಳೆ ದೇವರಂಥ ಮನುಷ್ಯ ನೀನು, ಪಾಪ ಈ ಕೋತಿಗೆ ಯಾಕೆ ಈ ಡೈಲಿ ಒಂದು ಪೆಟ್ಟು ಕೊಡ್ತಾಯ ಅಂತ ಕೇಳ್ತಾರೆ. ಸರಿ ಅಪ್ಪ, ಇವತ್ತು ನೀನು ಕೇಳಿದೆಯಲ್ಲ ಈ ಥರ, ನಾನು ನಾಳೆಯಿಂದ ಹೊಡೆಯೋದಿಲ್ಲ, ನೀನೇ ನೋಡಿ ಏನಾಗುತ್ತೆ ಅಂತ. ಸರಿ ಅಂತ ಅದು ಕೋತಿನ ರಾಜ ಬಂದು ಹೊಡಿತಾರಂದ್ರೆ ಡೈಲಿ ಹಿಂಗೆ ರೆಡಿ ಆಗಿಬಿಟ್ಟು ಒದೆ ತಿನ್ನಕ್ಕೆ ರೆಡಿಯಾಗಿ ಸೈಲೆಂಟಾಗಿ ಒಂದು ಜಾಗದಲ್ಲಿ ಕೂತು ಸೈಲೆಂಟಾಗಿ ಇರ್ತಾ ಇತ್ತಂತೆ. ಮತ್ತು ನೆಕ್ಸ್ಟ್ ಡೇನು ಮತ್ತೆ ಅದು ಇನ್ನು ಹೊಡಿತಾನೆ ಅಂದ್ಬಿಟ್ಟಿದ್ದು ನಿಂಗೆ ರೆಡಿಯಾಗಿತ್ತಂತೆ. ರಾಜ ಹೊಟ್ಟೋಗ್ಬಿಡ್ತಾನಂತೆ. ಅದಕ್ಕೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಇವತ್ತೇನು ರಾಜ ಹೊಡಿಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಇದು ಎಲ್ಲ ಮರ್ತೋಗ್ಬಿಟ್ಟಿರ್ಬೇಕು ಅಂದ್ಕೊಡುತ್ತಂತೆ. ಮತ್ತು ಸೆಕೆಂಡ್ ಡೇ ನಾನು ಒಂದು ದಿವಸ ಹೊಡಿಲಿಲ್ವಾ, ಸೆಕೆಂಡ್ ಡೇ ಫಸ್ಟು ತಲೆ ಎತ್ತಿ ನೋಡ್ತಿರ್ಲಿಲ್ವಂತೆ. ಸೆಕೆಂಡ್ ಡೇ ಆರಾಮಾಗಿ ಕೂತ್ಕೊಂಡು ರಾಜನ್ನೇ ನೋಡ್ತಾ ಇದೆ ಅಂತೆ. ಇನ್ನು ಆವತ್ತು ಹೊಡೆದಿರ ಹಂಗೆ ಹೋಗ್ಬಿಟ್ನಂತೆ. ಅಯ್ಯೋ ಇನ್ನು ಹೊಡೆಯೋದು ಬಿಟ್ಟಿದ್ದಾನೆ ಅಂದ್ಬಿಟ್ಟಿದ್ದನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತಂತೆ. ರಾಜ ಕೂತಿದ್ದಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು. ದೊಡ್ಡ ವ್ಯಕ್ತಿಗಳು ಗುರುಗಳಾಗಲಿ ಅವರು ಇವರು ಇದ್ದಾಗ ಸ್ವಲ್ಪ ಮೂಮೆಂಟುಗಳು, ವಾಯ್ಸು ಜೋರಾಗಿ ಮಾತಾಡೋದು ಇವೆಲ್ಲ ಇರಬಾರ್ದು. ಎಷ್ಟು ಸೈನ್ ಲ್ಯಾಂಗ್ವೇಜಲ್ಲಿ ಕೆಲಸ ಆಗುತ್ತೋ ಸೈನ್ ಲ್ಯಾಂಗ್ವೇಜಲ್ಲಿ ಮಾಡಿಕೊಂಡು ಇರಬೇಕು. ಸುಮ್ಮನೆ ನಾವು ಕೈಲಾಸಾಶ್ರಮದ ನಿಯಮ ಇತ್ತು, 80 ಜನ ಊಟ ಮಾಡ್ತಿದ್ವಿ. ಮತ್ತು ಬಡಿಸೋರು ಒಂದು 10-15 ಜನ ಇರ್ತಾಯಿದ್ರು. ಟೋಟಲ್ 100 ಜನ ಇದ್ದರೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್. ಯಾರು ಬಾಯಿ ಬಿಟ್ಟು ಕೇಳೋಂಗಿಲ್ಲ, ನನಗೆ ಉಪ್ಪು ಬೇಕೋ, ನನಗಿದು ಬೇಕೋ, ಸಾಕು ಇಲ್ಲ. ಸೈನ್ ಲ್ಯಾಂಗ್ವೇಜಲ್ಲೇ ಅವ್ರು ರಾಮರಸ್ ಅಂತ, ಉಪ್ಪು ಅನ್ನೋದನ್ನು ಲಂಕಾ ಅಂದರೆ ಮೆಣಸಿನಕಾಯಿ, ಉಪ್ಪನ್ನು ರಾಮರಸ್ ಅಂತಾರೆ. ಅವ್ರು ಅಂದ್ಕೊಂಡು ಹೋಗ್ತಾಯಿದ್ರೆ ಅದು ಮೆಲ್ಲಗೆ ಅಂತ ಹೋಗ್ತಾಯಿದ್ರೆ ಬೇಡ ಅಂದರೆ ಸುಮ್ಮನೆ ಕೈಯಲ್ಲಿ ಹಿಂಗೆ ಅನ್ಬೇಕು. ಬೇಡ ಅಂತ ಕಿರ್ಚಬಾರ್ದು. ಸುಮ್ಮನೆ ಕೈಯಲ್ಲೇ ಬೇಡ ಅಂದರೆ ಹಿಂಗೆ ಕೈ ಹಿಂಗೆ ಅಡ್ಡ ಇದ್ದರೆ ಅರ್ಥ ಆಗುತ್ತಲ್ಲ. ಅದನ್ನು ಕಿರ್ಚಿ ಅವ್ರು ಯಾಕಂದರೆ ತಿನ್ನೋವಾಗ ನಾನು ಜೀವ ಅಲ್ಲ, ನಾನು ಬ್ರಹ್ಮಸ್ವರೂಪ, ಅಹಂ ವೈಶ್ವಾನರೋ ಭೂತ್ವ, ಇದು ಪ್ರಾಣಧರ್ಮ, ಪ್ರಾಣದ ಹಸಿವು ಬಾಯಾರಿಕೆನದು ಪ್ರಾಣಧರ್ಮ, ನನ್ನ ಧರ್ಮ ಅನ್ನೋದು ಅವನು ಆ ಬ್ರಹ್ಮಚಿಂತನೆ ಮಾಡ್ಕೊತ ಅಲ್ಲೇ ಅದು ಊಟ ಮಾಡಬೇಕು. ನೀನೆಲ್ಲ ಬೇಡ ಅಂತ ಜೋರಾಗಿ ಕಿರಿಸ್ಬಿಟ್ರೆ ಅವನ ಧ್ಯಾನ ಭಂಗ ಆಗ್ಬಿಟ್ಟು ನಿನ್ನ ಕಡೆ ಬರುತ್ತೆ ದೃಷ್ಟಿ. ಆದ್ದರಿಂದ ಅದು ಪಿನ್ ಡ್ರಾಪ್ ಸೈಲೆನ್ಸ್ ಎಂಬ ಅಷ್ಟು ಜನ ಇದ್ದರೂ ಕೂಡ ಪುರುಷೋತ್ತಮ ಯೋಗ 15th ಚಾಪ್ಟರ್ ಓದೋ ಪ್ರಯತ್ನವೇ ಅದು. ಯಾಕಂದರೆ ಊಟ ತಿನ್ನೋವಾಗಲೇ ನಮಗೆ ನಾನು ಜೀವ, ನಾನು ತಿನ್ನೋನು, ನಾನು ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಹೆಚ್ಚು ಬಂದ್ಬಿಡುತ್ತೆ. ಆ ಸಮಯದಲ್ಲೇ ಅದು ಆ ವಿಷಯ ನೀನು ನೆನೆಸ್ಕೋ. ನಾನು ಕರ್ತ ಅನ್ನೋ ಭಾವನೆಯಿಂದ ನನಗೆ ಹಸುವಾಗಿದೆ, ನಾನು ತಿಂತಾಯಿದ್ದೇನೆ ಅಂತ ಅಂದ್ಕೋಬೇಡ. ಇದು ಪ್ರಾಣದ ಧರ್ಮ. ಅಹಂ ವೈಶ್ವಾನರೋ ಭೂತ್ವ, ಆ ಚೈತನ್ಯ ಸ್ವರೂಪನೇ ಪರಿಚಿನ್ನ ರೂಪದಲ್ಲಿ, ಅಹಂ ವೈಶ್ವಾನರ ರೂಪದಲ್ಲಿ, ಜಠರಾಗಿ ರೂಪದಲ್ಲಿ ಅದು ಈ ಅನ್ನ
ವಚನ ಮಾಡ್ತಾ ಇದೆ. ಯಾರ ಸಲುವಾಗಿ? ಪ್ರಾಣ ಉಳಿಯೋದಕ್ಕೆ ಅಷ್ಟೇ. ಪ್ರಾಣಧರ್ಮಗಳಿದು ನಮ್ಮದಲ್ಲ ಅಂತ ಕರ್ತೃತ್ವ ಭೋಕ್ತೃತ್ವ ಅನ್ನೋದು ಸ್ವರೂಪ ಚಿಂತನೆಯಲ್ಲಿ ಮಾಡಿಕೊಂಡು ಅಲರ್ಟಾಗಿದ್ದು ಆ ಥರ ಸೇವನೆ ಮಾಡಬೇಕಂದ್ಬಿಟ್ಟು ಆ ಥರ ಚಾಪ್ಟರನ್ನು ಇದು ಮಾಡ್ತಾರೆ. ನಾನು ಕೇಳಬೇಕು ಅಂತ ಸುಮಾರು ಸಲ ನೀವು ಬೇರೆ ಸ್ವಾಮೀಜಿಗಳು ಬಂದರೆ ಊಟ ಮಾಡ್ಬೇಕಾದ್ರೆ ತುಂಬ ನಮಗೆ ವಿಷಯಗಳು ಹೇಳ್ತಾ ಊಟ ಮಾಡ್ತೀರ ಅವರು. ನೀವು ಮಾತ್ರ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಕೈಯಲ್ಲೇ ಸನ್ನೆ ಮಾಡ್ತಿರಲ್ಲ. ಮೌನ ಕೇಳಬೇಕು ಅಂತ ಅದು ದೋಷ ಕೂಡ ಇದೆ. ವೈದಿಕ ಧರ್ಮದಲ್ಲಿ ಊಟ ಮಾಡುವಾಗ ಮಾತಾಡಿದ್ರೆ ದೋಷ ಬರುತ್ತೆ. ಅದು ಸೈಲೆಂಟಾಗಿ ಮೌನ ಇದ್ದುಬಿಟ್ಟು ತುಂಬ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಆ ಸಮಯದಲ್ಲಿ ಮಾಡಬೇಕಂತಾರೆ. ಎಷ್ಟು ಮಿನಿಮಮ್ ಸೈನ್ ಲ್ಯಾಂಗ್ವೇಜಲ್ಲಿ ಎಷ್ಟಾಗುತ್ತೋ ಅಷ್ಟು ಸೈನ್ ಲ್ಯಾಂಗ್ವೇಜಲ್ಲಿ ಮಾಡಿಕೊಂಡು ಕೆಲವೊಂದು ಬಾಯಿ ಬಿಡಬೇಕಾದ್ರೆ ಸ್ವಲ್ಪ ಮೆಲ್ಲಗೆ ಸ್ವಲ್ಪ ಲೋ ಸೌಂಡಲ್ಲಿ ಮಾಡ್ಕೊಂಡು ಇದು ಮಾಡಬೇಕು. ಅದು ಮಾತಾಡಿಬಿಟ್ರೆ ಕೆಲವೊಂದು ಪಾಪ ಕೂಡ ಉತ್ಪನ್ನ ಆಗುತ್ತೆ ಅನ್ನೋದು ಶಾಸ್ತ್ರದಲ್ಲಿದೆ. ಕೆಲವು ಭಜನ್ಸು ಹಾಡು ಹಾಡ್ತಿರ್ತಾರೆ. ಈ ಕೆಲವು ಈ ಬ್ರಾಹ್ಮಿನ್ಸ್ ಎಲ್ಲ ಎಸ್ಪೆಷಲಿ ಮದುವೆ ಮನೆಯಲ್ಲಾಗಲಿ ಫಂಕ್ಷನ್ಸಲ್ಲಾಗಲಿ ಸಾರ್ವಜನಿಕರು ಊಟ ಮಾಡೋದಕ್ಕಿಂತ ಗುರುಗಳು ಇವ್ರನ್ನೆಲ್ಲ ಕರೆಸಿರ್ತಾರೆ. ಊಟ ಮಾಡ್ಬೇಕಾದ್ರೆ ಒಬ್ಬರು ಭಜನ ಆಡ್ತಾ ಇರ್ತಾರೆ. ಭಜನ್ ಅವ್ರು ಊಟ ಮಾಡೋರು ಆಡೋದಿಲ್ವ ತಾನೆ? ನಿಂತುಕೊಂಡಿರೋರು ಆಡ್ಬೋದು. ಮತ್ತು ಇನ್ನೊಂದು ಬಡಿಸೋರು ಭಗವದ್ಗೀತೆ ಶ್ಲೋಕ ಚಾಂಟಿಂಗ್ ಮಾಡಬಾರ್ದು. ಅವಾಗ ಬಾಯಿ ಓಪನ್ ಮಾಡಬಾರ್ದು. ಬಾಯಿಯಿಂದ ಅದು ಸಲೈವ ಡ್ರಾಪ್ಲೆಟ್ಸ್ ಮತ್ತು ಬಿದ್ದು ಅದು ಜೂಟ ಆಗಿಬಿಡುತ್ತೆ, ಮೈಲಿಗೆ ಆಗಿಬಿಡುತ್ತೆ. ಅದು ನೀವು ಬಿದ್ದಿಲ್ಲ ಅಂದರೂ, ನಿಮ್ಮ ಬಾಯಲ್ಲಿ ಅದು ಬಿದ್ದಿಲ್ಲ ಅಂದರೂ ತಿನ್ನೋವನಿಗೆ ಅನುಮಾನ ಬಂತಂದರೆ ಸಾಕು, ಅಯ್ಯೋ ಅವರು ಬಾಯಿ ಬಿಟ್ಟು ಮಾತಾಡ್ತಾ ಇದ್ರು, ಭಗವದ್ಗೀತೆ ಶ್ಲೋಕ ಇಟ್ಕೊಂಡು ಬಡಿಸಿದ್ರು ಅಂದರೆ ಬಕೆಟಲ್ಲಿ ಎಷ್ಟು ಎಂಜಲ್ ಬಿದ್ದಿದೆಯೇನೋ ಅಂತ ಅವ್ನಿಗೆ ಅದು ಅನುಮಾನ ಬಂತಂದರೆ ಅವ್ನು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೆ ಇವೆಲ್ಲ ನಿಯಮಗಳು ಸ್ವಲ್ಪ ಹೈಜೀನ್ ಆಗಿ ಸ್ವಲ್ಪ ಅವೆಲ್ಲ ನಡೀಲಿ ಅಂದ್ಬಿಟ್ಟು ಕೆಲವೊಂದು ನಿಯಮ ಇರ್ತವೆ. ಆ ಥರ ಇರುತ್ತೆ. ಇವಾಗ ಇದು ಟಾಪಿಕ್ ಏನಕ್ಕೆ ಬಂತು ಗುರುಗಳ ಹತ್ರ? ಅಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳೋದು ಇವಳು. ಟಾಪಿಕ್ ಯಾವ ವಿಷಯಕ್ಕೆ ಬಂತು? ಸೈಲೆಂಟಾಗಿರಬೇಕು ಅಂದ್ಬಿಟ್ಟು ಮೈನ್ ಟಾಪಿಕ್ ಮಿಸ್ ಆಯಿತು. ಎಲ್ಲಿಂದನೋ ಇದ್ವಿ. ಟಾಪಿಕ್ಕಿಂದ ಡೈವರ್ಟ್ ಒಂದ್ಸತಿ ಮೇಯ್ನ್ ಮರ್ತೋಗ್ಬಿಟ್ಟಿರ್ತೀವಿ. ಸಮಸ್ತೇಶು ಅದು ಹೇಳಿದ್ರು ಮೂಢರ PhD ಅಂತ ಅದು ಆಗ್ತದೆ. ಸೈನ್ ಲ್ಯಾಂಗ್ವೇಜ್. ಕೋತಿ ದೃಷ್ಟಾಂತದಲ್ಲಿ ಅದು ಮನಸ್ಸು. ಹಂಗೆ ರಾಜರು ಇದ್ದಾಗಲೂ ಅಷ್ಟೇ, ರಾಜರು ಬಂದಾಗಲೂ ಅಷ್ಟೇ, ಮಿಕ್ಕಿದವ್ರು ಏನು ಚೇಷ್ಟೆಗಳು ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು. ಮೊದಲೇ ಅವ್ರಿಗೆ ಕೋಪ ಜಾಸ್ತಿ, ಇಮಿಡಿಯೇಟಾಗಿ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಅದೆಲ್ಲ ಪ್ರೋಟೋಕಾಲ್ಸು ಹಂಗಿರ್ತವೆ ಆ ಸ್ಥಾನದಲ್ಲಿ. ಹಂಗಾಗಿ ಸೈಲೆಂಟಾಗಿರಬೇಕು. ಆದ್ದರಿಂದ ಈಗ ಕೋತಿ ಈಗ ಆ ಕಡೆಯಿಂದ ಈ ಕಡೆಯಿಂದ ಜಂಪ್ ಮಾಡ್ತಾಯಿದೆ. ಮಂತ್ರಿಗೆ ಟೆನ್ಷನ್ ಆಗ್ತಾಯಿದೆ. ಅಯ್ಯೋ, ನಾನು ಇದಕ್ಕೆ ಒಂದು ವಧೆ ತಿನ್ನೋದನ್ನು ಬಿಡಿಸ್ತಾರೆ ನೋಡಿ. ಇದು ಎಷ್ಟು ಆ ಕಡೆಯಿಂದ ಈ ಕಡೆಗೆ ಜಂಪ್ ಮಾಡಿಬಿಟ್ಟು ಎಲ್ಲರ ಡೈವರ್ಟ್. ಅದು ಆ ಕಡೆ ಈ ಕಡೆ ಜಂಪ್ ಮಾಡ್ತಾಯಿದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ರಾಜ ಏನೋ ಒಂದು ಸ್ಪೀಚ್ ಕೊಡ್ತಾ ಇರ್ತಾರೆ. ರಾಜನ ಸ್ಪೀಚ್ ಬಿಟ್ಬಿಟ್ಟು ಆ ಕೋತಿ ಕಡೆ ಆ ಕಡೆ ಈ ಕಡೆ ನೋಡ್ತಾರೆ. ರಾಜನಿಗೆ ಎಷ್ಟು ಕೋಪ ಬರ್ಬೋದು. ಒಬ್ಬರು ತಪಸ್ಸು, ಒಬ್ಬರು ಒಂದು ಕಂಟಿನ್ಯೂಟಾಗಿ ಮಾಡ್ತಾಯಿದ್ರೆ ನೀನು ಎದ್ದು ಬಂದು ಆ ಕಡೆ ಈ ಕಡೆ ತಿರುಗಿದ್ದಕ್ಕೆ ಎಲ್ಲರ ಅಟೆನ್ಷನ್ ನಿನ್ನ ಕಡೆಗೆ ತಗೊಂಡಿದ್ಯಾ. ಅದಕ್ಕೆ ಪ್ರವಚನ ಮಾಡುವಾಗ ಯಾರಾದರೂ ಸ್ಟೇಜ್ ಮುಂದುಗಡೆ ಬಂದರೆ ಉತ್ತರ ಭಾರತದಲ್ಲಿ ಕಿರ್ಚಿಬಿಡ್ತಾರೆ. ಬರಲೇಬಾರ್ದು. ಹಿಂದುಗಡೆಯಿಂದ ಸೈಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ತಾ ಇರೋರು ನಿನ್ನ ಕಡೆ ನೋಡಿಬಿಟ್ಟಿದ್ದಾರೆ ಅಂದರೆ ನಾವು ಯಾವನವನು ಇಷ್ಟು ಜನರ ಏಕಾಗ್ರತೆಯನ್ನು ಆ ಕಡೆ ತಗೊಂಬಿಟ್ಟ ಅಂತ ಅವನನ್ನು ಬೈತಾರೆ. ಏನು ಮೂಮೆಂಟ್ಸ್ ಇರಬಾರ್ದು ಸ್ಟೇಜ್ ಹತ್ರ. ಪಾಠ ಪ್ರವಚನ ಕೇಳ್ತಾ ಇರೋರು ಆ ಕಡೆ ಈ ಕಡೆ ನೋಡಬಾರ್ದು. ನಾವು ಕೂಡ ಅಷ್ಟೇ, ಕೇಳೋರು ಏನಾದರೂ ಸೌಂಡ್ಗಳಾಗ್ತಾ ಇರ್ತವೆ, ಸಡನ್ನಾಗಿ ಹಿಂಗೆ ತಿರುಗಿ ನೋಡ್ಬಿಡ್ತೀವಿ. ಯಾಕೆ ಅದು ಅಭ್ಯಾಸ? ಏನಾದರೂ ಕೂಡ ಪರವಾಗಿಲ್ಲ, ಹಿಂಗೆ ನೋಡ್ತಾ ಈಗ ಎದುರುಗಡೆನೇ ಇರಬೇಕು. ಅದು ಕೇಳಿಸ್ತು ಕೂಡ ಸೌಂಡ್ ಆ ಕಡೆ ತಿರುಗಿ ನೋಡಬಾರ್ದು. ಹಂಗಿರಬೇಕು, ಆ ಏಕಾಗ್ರತೆ ಇರಬೇಕು. ಅಷ್ಟೊಂದು ಪ್ರಯತ್ನ ಮಾಡಿಬಿಟ್ರೆ ಇವೆಲ್ಲ ಕರೆಕ್ಟಾಗಿ ರಿಜಿಸ್ಟರ್ ಆಗ್ತಾ ಇರ್ತವೆ. ಅರ್ಥ ಆಗುತ್ತೆ. ಕರೆಕ್ಟಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಮೈಂಡ್ ಆ ಕಡೆ ಈ ಕಡೆ ಎಲ್ಲ ಓಪನ್ ಮಾಡಿಕೊಂಡು ಡಿಸಿಪೇಟ್ ಆಗ್ತಾಯಿದ್ರೆ ಎಲ್ಲಿ ಏಕಾಗ್ರತೆ ಇರುತ್ತೆ? ಒಂದು ಚೆನ್ನಾಗಿರುತ್ತೆ. ಹೌದು. ಆ ಚಾಗಂಟಿ ಕೋಟೇಶ್ವರ ರಾವ್ ಅವರು ಒಂದು ಸತಿ ನಾನು ವಿಡಿಯೋ ನೋಡಿದೆ. ಯಾರ್ದೋ ಮೊಬೈಲು ರಿಂಗ್ ಆಗಿಬಿಡುತ್ತೆ. ಅದು ತುಂಬ ಅಲರ್ಟಾಗಿರಬೇಕು. ಈಗಂತೂ ಉತ್ತರ ಭಾರತದಲ್ಲಿ ಇದು ಮಿಸ್ಟೇಕ್ ಮಾಡಿ ಎಷ್ಟು ಕೋಪ ತರಿಸ್ಬಿಡುತ್ತೆ ಅಂದರೆ ಮುಂಚೆನೇ ಅನೌನ್ಸ್ ಮಾಡಿಬಿಡ್ತಾರೆ. ಎಲ್ಲರೂ ಮೊಬೈಲ್ ತೆಗೆದು ಕೈಲಿ ಇಟ್ಕೊಳ್ರಿ, ಸೈಲೆಂಟ್ ಮೋಡಲ್ಲಿ ಇಡೋದಕ್ಕೆ ಬರಲಿಲ್ಲ ಅಂದರೆ ಪಕ್ಕದಲ್ಲಿರೋರನ್ನ ಎಸ್ಕೊಡು, ಫಸ್ಟು ಸೈಲೆಂಟ್ ಮೋಡಲ್ಲಿ ಇಡ್ರಿ. ಒಬ್ಬನು ಮೊಬೈಲ್ ರಿಂಗ್ ಆದಮೇಲೆ ಅವ್ನು ನಿಂತೋಗ್ಬಿಟ್ರೆ ಇನ್ನೂ ಮುಂದೆ ರಿಂಗ್ ಆಗೋದು. ಫಸ್ಟ್ ಇದೇ ಇನ್ನೊಬ್ಬರು ತಪಸ್ಸು ಭಂಗ ಮಾಡೋ ಅಷ್ಟು ಯೋಗ್ಯ
ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದಾರೆ? ಅದು ಚಾಗಂಟಿ ಕೋಟೇಶ್ವರು ಸಿಕ್ಕಾಪಟ್ಟಿ ಸೀರಿಯಸ್ ಆಗಿಬಿಟ್ಟಿದ್ರು. ಇಷ್ಟು ನಾವು ಇಂಟ್ರೆಸ್ಟಿಂದ ನಾವು ಹೇಳ್ತಾ ಇದ್ದೀವಿ, ಅವರು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರೆ. ನೀನು ಒಂದು ಮೊಬೈಲ್ ಸೌಂಡ್, ರಿಂಗ್ ಸೌಂಡಿಂದ ಅಷ್ಟು ಜನರ ತಪಸ್ಸು ಭಂಗ ಮಾಡಿದರೆ ಇದು ಪಾಪ ಕೆಲಸ. ಇದು ಎಷ್ಟು ಸೆನ್ಸಿಟಿವ್ ಆಗಿರಬೇಕು. ಇನ್ಸೆನ್ಸಿಟಿವ್, ನೀನು ಇನ್ಸೆನ್ಸಿಟಿವ್ ಇಂದಾಗ ಎಷ್ಟು ಜನಕ್ಕೆ ಅದು, ಎಷ್ಟು ಜನ ತಪಸ್ಸು ಭಂಗ ಆಗ್ತೋ, ಭಯಂಕರವಾಗಿ ಸೀರಿಯಸ್ ಆಗಿಬಿಟ್ರು. ಕಾನ್ಸಂಟ್ರೇಷನ್ ಕೇಳ್ತಾ ಇದ್ದಾಗ ಒಂದು ಸಣ್ಣ ಸೌಂಡ್ ಆದ್ರೂ ಹೌದೌದು, ಆ ಥರ ಇವೆಲ್ಲ ಆಗಿರಬೇಕು. ಈಗ ರಾಜನು ಆ ಥರ ಕೂತಿದ್ರೆ ಈ ಕೋತಿ ಸಿಕ್ಕಾಪಟ್ಟೆ ಎಗರ್ತಾ ಇದೆ. ಮತ್ತು ಮಂತ್ರಿಗೆ ಕೋಪ ಬರ್ತಾಯಿದೆ ಈಗ ಕೋತಿ ಮೇಲೆ. ಮತ್ತು ಮೂರನೇ ದಿವಸ ರಾಜ ಬರ್ತದೆ, ರಾಜನ ತಲೆ ಮೇಲೆ ಜಂಪ್ ಮಾಡಿ ಕೂತ್ಕೊಂಡ್ಬಿಡುತ್ತೆ ಕೋತಿ. ಆವಾಗ ಕಟ್ಟಿಗೆ ತಗೊಂಡು ಮಂತ್ರಿನ ಟಪ 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 ಅಂತ ನಾಯಿ ಹೊಡೆದಂಗೆ ಹೊಡೆದು ಬಿಡ್ತಾನೆ ಕೋತಿನ. ಆವಾಗ ರಾಜ, ಏನಾಯ್ತಪ್ಪ ಮಂತ್ರಿ? ಈ ಕೋತಿನ ನಾನು ಯಾಕೆ ಇಟ್ಟಿದ್ದಾನೆ? ನಮ್ಮ ಮನಸ್ಸು ಕೂಡ ಈ ಕೋತಿ ಥರನೇ. ನಾವು ಮನಸ್ಸಿಗೆ ಸರಿಯಾದ ಪೆಟ್ಟು ಕೊಡಲಿಲ್ವಾ, ನಮ್ಮ ತಲೆ ಮೇಲೆ ಏರ್ಬಿಡುತ್ತೆ ಅದು. ಈ ಮನಸ್ಸು ಬುದ್ಧಿಗಳಿಗೆ ಅವಕ್ಕೆ ಹೆದರಿ, ಅವಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು, ಅವಕ್ಕೆ ಪನಿಷ್ಮೆಂಟ್ ಕೊಡ್ದಿರಾ, ಅವು ಕೊಡೋ ನಿರ್ಣಯಗಳು, ಅವು ಕೊಡೋ ಟಾಸ್ಕ್ಗಳೆಲ್ಲ ಬಲಿ ಆಗಿಬಿಟ್ಟಿದ್ದೀವಿ ನಾವು. ಪೆಟ್ಟು ಬಿಡಬೇಕು. ಹೆಂಗೆ? ಶ್ರವಣ ಮನ ನಿಧಿಧ್ಯಾಸನ. ಡೈಲಿ ಅದಕ್ಕೆ ಒಂದೇಟು ಹೊಡಿತಾ ಇರಬೇಕು. ನೀನು ಯಾವನು ನನಗೆ ನನ್ನ ಸ್ವರೂಪದ ಬಗ್ಗೆ, ನೀನು ನನ್ನ ಒಂದು ಕನ್ವಿಕ್ಷನ್ ಬಗ್ಗೆ ನೀನು ಅವನು ಹೇಳೋದಕ್ಕೆ, ನಾನು ಅಜ್ಞಾನಿ ಅಂತ ಯಾವಾಗಲೂ ಅದೇ ಡಿಸಿಷನ್ ಕೊಡ್ತಾ ಇರ್ತೀಯ. ಏನು ಪ್ರೂಫ್ ಇದೆ ನಿನ್ನ ಹತ್ರ? ನನ್ನ ಅಜ್ಞಾನನ ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನಿದೆ? ನನಗೂ ನಿನಗೂ ಏನು ಸಂಬಂಧ? ನೀನು ಯಾವನು ನಾನು ಅಜ್ಞಾನಿ ಅಂತ ಪ್ರೂವ್ ಮಾಡೋದಕ್ಕೆ? ನಾನು ಸದಾ ನನ್ನ ಅನುಭವದಿಂದ ಒಂದು ಕ್ಷಣ ಕೂಡ ಹೊರಗಡೆ ಬಂದೇ ಇಲ್ಲ. ಸಂಬಂಧ ಇಲ್ಲದವ್ರಿ ಶರೀರ ಜೊತೆ ನನ್ನ ಸಂಬಂಧನ ಜೋಡಿಸ್ಬಿಟ್ಟು, ಅದು ಯಾವುದಿದು ಕೋಗಿಲೆ ಅದ್ರ ಮೊಟ್ಟೆ ಎತ್ಕೊಂಡು ಹೋಗ್ಬಿಟ್ಟು ಕಾಗೆ ಗೂಡಲಿಟ್ಬಿಡುತ್ತಂತೆ. ಪಾಪ ಕಾಗೆ ಎಲ್ಲ ಇನ್ನೆಲ್ಲ ಕಾವು ಕೊಡೋದು ಎಲ್ಲ ಮಾಡೋದು, ಸಣ್ಣ ಮರಿಯಲ್ಲಿ ಅದು ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಆಗೋ ತನಕ ಬೆಳೆಸೋದು ಎಲ್ಲ ಡ್ಯೂಟಿ ಅದು ಮಾಡಬೇಕು. ಅದಕ್ಕೆ ಸಂಬಂಧ ಇಲ್ಲದಿರೋ ಮರಿಯನ್ನೆಲ್ಲ ಸಾಕ್ತಾ ಇರಬೇಕು. ಅದೇ ಥರ ಈ ದರಿದ್ರ ಮನಸ್ಸು ನಮಗೆ ಸಂಬಂಧ ಇಲ್ಲದಿರೋ ಈ ಪಾಂಚಭೌತಿಕ ಶರೀರದ ಜೊತೆ ನಮಗೆ ಸೇರಿಸ್ಬಿಟ್ಟು ಇದರೆಲ್ಲ ನಾವು ಇನ್ನು ಕ್ಲೀನ್ ಮಾಡ್ಕೊತಾ ಇರಬೇಕು, ಈ ಶರೀರ ಮೇಂಟೆನೆನ್ಸು. ಈ ಥರ ಎಲ್ಲ ತಪ್ಪು ಕೆಲಸಗಳೆಲ್ಲ ಮಾಡಿಸ್ತಾ ಇರೋದು ಅದಕ್ಕೆ ಡೈಲಿ ಪೆಟ್ಟು ಬಿಡ್ತಾರೆ. ನನಗೂ ನಿನಗೂ ಸಂಬಂಧ ಇಲ್ಲ, ನೀನು ಸಾಯಿ ಹೋಗು ಅಂತ. ನಿನ್ನನ್ನು ಸ್ಯಾಟಿಸ್ಫೈ ಮಾಡೋದು ನನ್ನ ಜಾಬ್ ಅಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಆ ಥರ ಶ್ರವಣದಿಂದ ಡೈಲಿ ಅದಕ್ಕೆ ಪೆಟ್ಟು ಬೀಳ್ತಾ ಇದ್ದರೆ ಆವಾಗ ಅದು ದಾರಿಗೆ ಬರುತ್ತೆ. ಇಲ್ಲಾಂದರೆ ಆಟ ಆಡಿಸ್ತಾ ಇರುತ್ತೆ. ಅದಕ್ಕೆ ಏನೇನೋ ಬೇಕು, ಏನೇನೋ ಕೇಳ್ತಾ ಇರುತ್ತೆ, ಏನೇನೋ ಅನುಭೂತಿಗಳು ಬೇಕು. ಏನು ಅನುಭೂತಿ ಇದೆ? ಎಲ್ಲ ಅನುಭೂತಿಗಳು ದೃಶ್ಯವನ್ನೇ. ಎಂಥ ಅನುಭೂತಿ ಆದರೂ ನಿನಗೆ ಅನುಭೂತಿ ಆಗ್ತಾಯಿದೆ ಅಂದ್ರೇ ಅದು ದೃಶ್ಯಕೋಟಿಗೆ ಬಂದುಬಿಟ್ಟಿದೆ. ನೀನು ದೃಗ್ ಸ್ವರೂಪ, ನೀನು ಎಲ್ಲವನ್ನು ಸಾಕ್ಷಿ ಸ್ವರೂಪ ನೋಡೋವಂಥ ಸ್ವರೂಪ ನೀನು. ಆದ್ದರಿಂದ ಎಕ್ಸ್ಪೆಕ್ಟೇಷನ್ಗಳು ಬಿಟ್ಬಿಡ್ಬೇಕು ಆ ಮನಸ್ಸು ಬುದ್ಧಿಗಳು. ಏನಿದೆ ಇಲ್ಲ ಅದರ ಅವಶ್ಯಕತೆ. ಪ್ರತಿ ದಿನ ಸುಷುಪ್ತಿ ಅವಸ್ಥೆಯಲ್ಲಿ ಆ ದರಿದ್ರ ಹೋದ ಮೇಲೇ ಎಷ್ಟು ಶಾಂತಿಯಾಗಿರ್ತೀವಿ ನಾವು. ಅಂಥ ಒಂದು ವಸ್ತುವಿಗೆ ಫುಲ್ ಆ್ಯಕ್ಟಿವಾಗಿ ಇಟ್ಕೊತೀವಿ. ಅದಕ್ಕೆ ನಮ್ಮ ಗುರುಗಳಂತ ಇದ್ರು, ಅರೆ ಹಗಲೊತ್ತಿನಲ್ಲಿ ಎಷ್ಟು ಚಾನ್ಸ್ ಆಗುತ್ತೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಳ್ರು, ಕಿವಿಯಲ್ಲಿ ಏನಾದರೂ ಮುಚ್ಕೊಳ್ರು. ಏನು ಎಲ್ಲನೂ ಕೇಳೋದು ಯಾಕೆ, ಎಲ್ಲನೂ ನೋಡೋದು ಯಾಕೆ? ಎಲ್ಲವೂ ಇಂದ್ರಿಯಗಳು ಎಷ್ಟು ಸಾಧ್ಯವಾದರೆ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಫುಲ್ಲು ಓಪನ್ ಬಿಟ್ಬಿಟ್ಟಿದ್ರೆ ಯಾಕೆ ಹೋಗ್ತಾ ಇರ್ತಾವೆ. ಇಷ್ಟ ಬಂದದ್ದು ನೋಡ್ತಾ ಇರ್ತವೆ, ಇಷ್ಟ ಬಂದದ್ದು ಕೇಳ್ತಾ ಇರ್ತವೆ. ಅಂತರ್ಮುಖಿ ಹೆಂಗಾಗುತ್ತೆ? ಹೊರಗಡೆ ಫುಲ್ ಬಿಟ್ಬಿಟ್ಟಿದ್ವಿ ಹಗ್ಗಗಳೆಲ್ಲ ಹೊರಗಡೆ ಬಿಟ್ಬಿದ್ದೆ, ಅವು ಹೊರಗಡೆ ಹೋಗ್ತಾನೆ ಇರ್ತವೆ. ವಿಚಾರ ಮಾಡಿಲ್ಲ, ಇನ್ನೂ ರಸ ಹೋಗಿಲ್ಲ ಲೋಕದಲ್ಲಿ, ಏನೋ ರಸ ಹೋಗಿಲ್ಲ, ಇನ್ನೂ ಏನೋ ಕಿಕ್ ಸಿಗ್ತಾ ಇದೆ ಹೊರಗಡೆ ಪ್ರಪಂಚದಲ್ಲಿ. ಆ ಕಿಕ್ಕು ಹೋಗ್ಬಿಡುತ್ತೆ. ವೇದಾಂತ ವಿಚಾರ ಮಾಡ್ತಾಯಿದ್ರೆ ಮತ್ತು ಏನು ನೋಕ ಎಲ್ಲ ಪಾಂಚಭೌತಿಕ ವಸ್ತು ಬೇಸಿಕ್ ಮೆಟೀರಿಯಲ್ಸೇ ಕಾಣಿಸುತ್ತೆ. ಗುಡಿ ಇರ್ಬೋದು, ತೀರ್ಥಕ್ಷೇತ್ರ ಇರ್ಬೋದು, ಎಷ್ಟು ದೊಡ್ಡ ವಿಷ್ಣುಮೂರ್ತಿ ಪಕ್ಕದ ಬೀದಿಲಿ ಬಂದಿದೆ ಅಂತ ಕೂಡ ಓಕೆ ಐ ಆಮ್ ಸಾರಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆ ಥರ ಆಗೋಗ್ಬಿಡುತ್ತೆ ಮನಸ್ಸು. ಮಹತ್ವ ಬುದ್ಧಿ ಅನ್ನೋದು ಬರೋದಿಲ್ಲ. ಮತ್ತು ನಮ್ಮ ಸ್ವರೂಪಕ್ಕಿಂತ ಭಿನ್ನವಾಗಿ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅಂಥ ಹೆಲ್ತಿ ಮೈಂಡ್, ಅಂಥ ಆ ಸ್ಥಿತಿಗೆ ನಾವು ಸೇರ್ಕೊತಾ ಇರಬೇಕು. ಎಕ್ಸ್ಪೆಕ್ಟೇಷನ್ ಲೆಸ್ನೆಸ್ಗೆ ಹೋಗ್ಬಿಡ್ಬೇಕಷ್ಟೇ. ಆವಾಗ ಶಾಂತಿ ಸಿಗುತ್ತೆ, ಆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದು ಏನಾದರೂ ಆಗ್ತಾಯಿದ್ರೆ ಪ್ರಾರಬ್ಧ ಇರೋ ತನಕ ಈ ಶರೀರ ಸಂಘದಲ್ಲಿ ಸುಖಗಳು ಕಷ್ಟಗಳು ಏನೋ ಅದು ಆಗ್ತಾ ಇರುತ್ತೆ. ವಿವೇಕಾನಂದನ ಥರ ನಾವು ಅನುಭವಿಸಬೇಕು. ಈ ಶರೀರ ಸಂಗತಾಗ ಏನಾದರೂ ಕಷ್ಟಗಳು ರೋಗಗಳು ಯಾವತ್ತೊಂದು ಬರ್ತಾನೆ ಇರ್ತವೆ. ಬಂದಾಗೆಲ್ಲ ಅನುಭವಿಸು. ಯಾರು ಬರಬೇಕು ಅನ್ಕೋ, ಯಾಕೆ ಬಂದೆ ನೀ ಜನ್ಮಕ್ಕೆ, ನೀನು ಬೇಕಾಗಿತ್ತಾ ಅಂದ್ಬಿಟ್ಟು ಅದು ಅನುಭವಿಸೋದು. ಇದನ್ನು ಕೂಡ ಸಾಕ್ಷಿ ರೂಪದಲ್ಲಿ ನೋಡಿಬಿಟ್ಟು ನಾವು ಆ ಥರ ನೋಡ್ಕೋಬೇಕು. ಈಗ ಯಾರೋ ಒಬ್ಬ ತಾಯಿ ಇರ್ತಾಳೆ, ಮಗನು ಬೇಡ ಬೇಡವನೋ ಆ ಕೆಲಸ ಮಾಡೋಕ್ಕೆ ಹೋಗಬೇಡ, ಬಿಸಿಲೆಲ್ಲ ಆಡೋಕ್ಕೆ ಹೋಗಬೇಡ, ಈಜಾಡೋಕ್ಕೆ ಹೋಗಬೇಡ ಅಂದ್ರೆ ಅವ್ನು ಅಲ್ಲಿ ಹೋಗ್ಬಿಟ್ಟು ಗಾಯ ತಗಲ್ಸ್ಕೊಂಡು ಬರ್ತಾನೆ. ತಾಯಿಗೆ ಆಗಬೇಕಾಗಿತ್ತು ನಿನಗೆ, ನಾನು ಬೇಡ ಬೇಡ ಅಂದ್ರೆ ಕೇಳ್ತೀನಿ, ನೀನು ಆಗಬೇಕಾಗಿತ್ತು ನಿನಗೆ ಅಂತಾರಲ್ಲ. ನಾವು ಅಷ್ಟೇ ಈ ಶರೀರ ಸಂಘದಲ್ಲಿ ಏನೆಲ್ಲ ಅನ್ಕಂಫರ್ಟಬಲ್ ಕಷ್ಟಗಳು ಬರ್ತಾ ಇರ್ತಾವೋ ಅನುಭವಿಸು.
ಬೇಕಾಗಿತ್ತ ನಿನಗೆ? ನಾಚಿಕೆ ಬರಬೇಕಾಗಲ್ಲ. ಈಗ ಮತ್ತೆ ಜನ್ಮ ಏನಕ್ಕೆ ತಗೊಂಡೆ ನೀನು ಅಂದ್ಬಿಟ್ಟು ಆ ಥರ ಆಬ್ಜೆಕ್ಟಿಫೈ ಮಾಡಿಕೊಂಡು ನಮ್ಮಲ್ಲಿ ನಾವು ಇರಬೇಕಷ್ಟೇ. ಸುಮ್ಮನೆ ಅದು ಅವು ಕೊಡೋ ನಿರ್ಣಯಕ್ಕೆ ನಾವು ಬಲಿ ಆಗಿಬಿಟ್ರೆ ಆಟ ಆಡಿಸ್ತಾ ಇರ್ತಾವೆ. ಆ ಥರ ನಾವು ಅಂಥ ಮೂರ್ಖರು ಕೂಡ ಬದ್ಧವತ್ ಬಾತಿ ಅಂತ ಬಂಧನದಲ್ಲಿ ಇಲ್ಲವೇ ಇಲ್ಲ. ನಾವು ಮುಂಚೆನೂ ಇಲ್ಲ, ಈಗಲೂ ಇಲ್ಲ, ಭವಿಷ್ಯದಲ್ಲಿ ನಮ್ಮ ಸ್ವರೂಪನ ಬಂಧನದಲ್ಲಿ ಇಡೋಷ್ಟು ಸಾಮರ್ಥ್ಯ ಪಾಂಚಭೌತಿಕವಾದಂಥ ಈ ಜಡ ಪದಾರ್ಥಗಳಿಗೆ ಇಲ್ಲವೇ ಇಲ್ಲ. ಆ ಸಾಮರ್ಥ್ಯ ಇಲ್ಲ. ಕೇವಲ ಭ್ರಾಂತಿ, ಕಲ್ಪಿತವಾದಂಥ ಬಂಧನ ಇದು, ವಾಸ್ತವಿಕವಾದಂಥ ಬಂಧನ ಅಲ್ಲ. ಅದಕ್ಕೆ ಯಾಕೆ ನಮಗೆ ಯಥಾರ್ಥವಾಗಿ ನೋಡೋಕ್ಕಾಗಲಿ ಅಂದರೆ ಈ ಮಾತನ್ನು ನಂಬಿ ಈ ವಿಶ್ವಾಸದಿಂದ, ನಂಬಿಕೆಯಿಂದಲೇ ಎಷ್ಟು ರಿಲ್ಯಾಕ್ಸ್ ಆಗ್ಬೋದು. ನನಗೆ ಪ್ರಾಬ್ಲಮ್ಮೇ ಇಲ್ಲ, ನಾನು ಬಂಧನದಲ್ಲಿ ಏನು ಅಂದ್ಬಿಟ್ರೆ ಎಷ್ಟು ರಿಲ್ಯಾಕ್ಸ್ ಆಗಿಬಿಟ್ಟು ಎಲ್ಲ ಸೈಲೆಂಟ್ ಆಗ್ಬೋದು, ಎಷ್ಟು ಶಾಂತಿಯಿಂದ ಕೂಡಬೇಕು ನಾವು. ಆ ಥರ ವಿಚಾರ ಮಾಡ್ತಾ ಇರಬೇಕು. ಮತ್ತು ಸಮಸ್ತೇಷು ವಸ್ತುಷ್ವನುಸ್ಯೂತಮೇಕಂ ಸಮಸ್ತಾನಿ ವಸ್ತೂನಿ ಯನ್ನ ಸ್ಪೃಶಂತಿ ವಿಯದ್ವತ್ ಸದಾ ಶುದ್ಧಮಚ್ಚ ಸ್ವರೂಪಂ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಸಮಸ್ತೇಷು ವಸ್ತುಷು ಅನುಸ್ಯೂತಂ ಏಕಂ ಸಮಸ್ತಾನಿ ವಸ್ತೂನಿ ಯನ್ನ ಸ್ಪೃಶಂತಿ. ನಾನು ಆಲ್ ಪರ್ವೇಸಿವ್. ಆಕಾಶ ಸ್ಪೇಸ್ ಎಕ್ಸಾಂಪಲ್ಲೇ ತಗೊಂಡು, ಸ್ಪೇಸು ಪ್ರತಿಯೊಂದು ಜಾಗದಲ್ಲಿರುತ್ತೆ. ಈ ಬುಕ್ ಒಳಗಡೆನೂ ಸ್ಪೇಸ್ ಇದೆ, ಬುಕ್ ಹೊರಗಡೆನೂ ಸ್ಪೇಸ್ ಇದೆ. ಅದು ಹೆಂಗೆ ಎಲ್ಲ ಜಾಗದಲ್ಲಿ ಇದ್ದು ಕೂಡ ಯಾವುದಕ್ಕೂ ಅದು ಟಚ್ ಆಗೇ ಇರಲ್ಲ. ಆಕಾಶನ ಒಂದು ವಸ್ತುವಿಂದ ನಾವು ಜಾಯಿನ್ ಮಾಡೋದಕ್ಕಾಗೋದಿಲ್ಲ, ಅನ್ಟಚಬಲ್ ಆಗಿರುತ್ತೆ. ಅದೇ ಥರ ಪ್ರತಿಯೊಂದರಲ್ಲೂ ಅನುಸ್ಯೂತವಾಗಿ ನಾನೇ ಇದ್ದೀನಿ. ನನ್ನ ಒಂದು ಅಧಿಷ್ಠಾನದ ಮೇಲೆ ಇಷ್ಟೊಂದು ವೆರೈಟಿಗಳು ಕಾಣಿಸ್ತಾ ಇದ್ದಾವೆ. ಆದ್ದರಿಂದ ಎಲ್ಲದರಲ್ಲೂ ನಾನೇ ಇದ್ದೀನಿ. ಅದೇ ಈಗ ಸರ್ವಂ ಬ್ರಹ್ಮಮಯಂ, ಅವು ಎಲ್ಲದಕ್ಕೂ ಕಾರಣ ನಾನೇ. ಎಲ್ಲವೂ ನನ್ನಲ್ಲೇ ಇದ್ದಾವೆ. ಏನೆಲ್ಲ ಪ್ರಪಂಚ ಕಾಣಿಸ್ತಾ ಇದ್ದಾವೋ ಎಲ್ಲವೂ ನನ್ನಲ್ಲೇ ಇದ್ದಾವೆ, ಅವುಗಳಲ್ಲಿ ನಾನಿಲ್ಲ. ಅದೇ ಈಗ ಹಗ್ಗ ಅನ್ನೋ ಹಗ್ಗದ ಮೇಲೆ ಹಾವು ಕಾಣಿಸ್ತಾ ಇರುತ್ತೆ. ಆ ಹಗ್ಗ ಹೇಳುತ್ತೆ ಆ ಹಾವು ನನ್ನಲ್ಲೇ ಇದೆ ಅಂತ, ಆದರೆ ನಾನು ಹಾವಲ್ಲಿ ನಾನಿಲ್ಲ ಅಂತ. ಯಾಕಂದರೆ ಆ ಹಾವು ವೃತ್ತದಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಹಾವು ಕಾಣಿಸ್ಲಿಲ್ಲ ಅಂದರೂ ಹಗ್ಗದ ಅಸ್ತಿತ್ವ ಇದ್ದೇ ಇರುತ್ತೆ. ಆದರೆ ಜೀರ್ಣನಾಗಿರ್ಲಿಲ್ಲ. ನೀವು ಬಿಂಬ ಪ್ರತಿಬಿಂಬದ ಸ್ಪೀಚ್ ಕೇಳಿದ ತಕ್ಷಣ ಅಯ್ಯೋ ಎಷ್ಟು ಚೆನ್ನಾಗಿದೆ, ತುಂಬಾ ತಲೆ ಕೆಡಿಸ್ಕೊಂಡಿದೆ, ಅದ್ರಲ್ಲಿ ನಾನಿಲ್ಲ ನನ್ನಲ್ಲೆಲ್ಲ ಇದೆ ಅಂತ. ಹೌದು, ಬಿಂಬ ಪ್ರತಿಬಿಂಬದ ಉದಾಹರಣೆ ಕೊಟ್ಟಾಗ. ಹೌದು. ಅದೇ ಥರ ಹಗ್ಗನೇ ತೆಗೆದುಬಿಟ್ರೆ ಹಾವಿಗೆ ಅಸ್ತಿತ್ವವೇ ಇಲ್ಲ. ಆ ರೀತಿಯಲ್ಲಿ ಅದಕ್ಕೋಸ್ಕರ ಗುರುಗಳು ಮುಂದೆ ಕೂತ್ಕೊಂಡು ಕೆಲವು ಕ್ಲಾರಿಫಿಕೇಶನ್ ಮಾಡ್ಕೊಂಡಾಗ ಮಾತ್ರ ಅದು ಇಮಿಡಿಯೇಟ್ ಆಗಿ ರಿಯಲೈಸೇಷನ್ ಆಗುತ್ತೆ. ಇವಾಗ ಯಾವಾಗಲೂ ಮಾಡ್ತಾರೆ. ಪೆಂಡಿಂಗ್ ಫೈಲ್ಸ್ ಹೋದ್ರೆ ನಾವು ಬರ್ಬೋದು ಅವಸ್ಥಾತ್ರಯ ಇದನ್ನ ಕೇಳಿ. ಮತ್ತು ಆ ಪ್ಲ್ಯಾಟ್ಫಾರ್ಮು ನಾವು ಮಾಡ್ಕೊಂಡಿದ್ದೆ ಅದಕ್ಕೆ. ಅಮ್ಮನೂ ಕೂಡ ಅಷ್ಟೇ, ಅಮ್ಮನೂ ಕೂಡ ಕರ್ಕೊಂಡು ಬರಬೇಕು ಅಲ್ಲಿ. ತುಂಬಾ ಖುಷಿಯಾಗಿದ್ದಾರೆ ಬರೋದಕ್ಕೆ. ಹೌದು, ರಿಲ್ಯಾಕ್ಸ್ ಆಗಬೇಕಮ್ಮ. ಎಷ್ಟು ಬೇಕು ಅನ್ಕೊಂಡ್ರೆ ಇನ್ನೂ ಎಲ್ಲ ಹಂಗೆ ಇರ್ತವೆ. ನಾವ್ ಇಟ್ಕೊಂಡಿದ್ದೀವಿ ಸುಮ್ಜಿ, ಅವರೇ ನಮ್ಮನ್ನ ಇಟ್ಕೊಂಡಿಲ್ಲ. ನಾವೇ ಇಟ್ಕೊಂಡಿರೋದು. ಮತ್ತು ತುಂಬ ಪಶ್ಚಾತ್ತಾಪ ಆಗುತ್ತೆ. ಅಯ್ಯೋ, ಟೈಮು ಎನರ್ಜಿ ಎಲ್ಲ ಅದಕ್ಕೆ ಕೊಟ್ಬಿಟ್ಟಿದ್ನಲ್ಲ, ಆ ವಸ್ತುಗೆ ಅಸ್ತಿತ್ವವೇ ಇಲ್ಲ ಅಂತ ಡೂಪ್ಲಿಕೇಟ್ ವಸ್ತು, ಮಿಥ್ಯಾ ವಸ್ತುಗೆ ಟೈಮು ಎನರ್ಜಿ ವೇಸ್ಟ್ ಮಾಡ್ಕೊಂಡೆಲ್ಲ ಅಂತ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೆ ಸರ್ವಂ ಬ್ರಹ್ಮಮಯಂ ಅಂತಾರೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಸರ್ವಂ ಬ್ರಹ್ಮಮಯಂ ಅಂದರೆ ಇದನ್ನೇ ಹೇಳ್ತಾ ಇದ್ದಾರೆ. ಎಲ್ಲವೂ ಸಕಲ ಪ್ರಪಂಚವೂ ಕೂಡ ಆ ಪರಮಾತ್ಮನ ಅಧಿಷ್ಠಾನದ ಮೇಲೇ ಕಾಣಿಸ್ತಾ ಇರುತ್ತೆ. ಹಾಗಂತ ಎಲ್ಲ ವಸ್ತುಗಳಲ್ಲಿ ಆತ ಪರಮಾತ್ಮ ಇರೋದಿಲ್ಲ. ಲೆಟ್ರಿನನ್ನು ಪೂಜೆ ಮಾಡೋಕ್ಕೆ ಹೋಗ್ತೀವ ನಾವು, ನೋಡೋದಕ್ಕಾದ್ರೂ ಆಗುತ್ತಾ? ಮಹಾ ದುಷ್ಟನಾಗಿರ್ತಾನೆ, ಎಲ್ಲ ಸ್ಯಾಡಿಸ್ಟು, ಕಳ್ಳ, ರೇಪಿಸ್ಟ್ ಆಗಿರ್ತಾನೆ, ಅಂಥವನು ಪೂಜೆ ಮಾಡೋಕ್ಕಾಗುತ್ತಾ ನಾವು? ಇಲ್ಲ. ಅದು ಕೇವಲ ಈ ಥರನೇ ಅವನು ವಾಕ್ಯಗಳು. ಸರ್ವಂ ಬ್ರಹ್ಮಮಯಂ ಅಂದರೆ ಈ ಅಧಿಷ್ಠಾನದ ಮೇಲೆ ಅಷ್ಟೊಂದು ವೆರೈಟಿಗಳು ಕಾಣಿಸ್ತಾ ಇದ್ದಾವೆ. ಇದಕ್ಕಿಂತ ಅತಿರಿಕ್ತವಾಗಿ ಏನೂ ಇಲ್ಲ. ಇನ್ನೊಂದು ನಾವು ಹೆದರಬೇಕಾದ ವಸ್ತು ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಇರೋ ಒಂದೇ ವಸ್ತುನೇ ಅಷ್ಟು ಮೆನಿ ವೆರೈಟೀಸಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಪರಮಾತ್ಮಗಿಂತ ಭಿನ್ನವಾಗಿ ಇವಕ್ಕೆ ಅಸ್ತಿತ್ವವೇ ಇಲ್ಲ ಅಂದ್ಬಿಟ್ಟು. ಹಾಗಂತ ಜಡ ಪದಾರ್ಥದಲ್ಲಿ ಅಧಿಷ್ಠಾನಕ್ಕಿಂತ ಅತಿರಿಕ್ತವಾದ ಅಸ್ತಿತ್ವ ಇಲ್ಲವೇ ಇಲ್ಲ. ಇಲ್ವೇ ಇಲ್ಲ. ಈ ಥರ ಹೇಳೋದ್ರಲ್ಲೇ ಅರ್ಥ ಆಗ್ಬಿಡುತ್ತೆ ಇವೆಲ್ಲ ಕಾಣಿಸ್ತಾ ಇರೋದು 100% ಮಿಥ್ಯಾ, ಕಲ್ಪಿತ ಅಂದ್ಬಿಟ್ಟು. ರೆಪ್ಪೆ ಪ್ರಪಂಚ. ಹಾಂ, ಕಲ್ಪಿತ ಅನ್ನೋದು ಸಿದ್ಧ ಆಗಿಬಿಡುತ್ತೆ ಇಲ್ಲೂ. ಅಂಥ ಕಲ್ಪಿತ ಜಗತ್ತಲ್ಲಿ ಡೀಪಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಎಲ್ಲ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಬಿಟ್ಟು ಅದೊಂದು ಸತಿ ಅಷ್ಟೇ ಆ್ಯಕ್ಟಿಂಗಲ್ಲಿ ಕೂಡ ಮಾಡ್ತಾ ರಿಯಲ್ ಆಗಿ ನಟನೆ ಕೊಟ್ಟೋಗ್ಬಿಡ್ತಾರಂತೆ. ಮುಖ್ಯವಾಗಿ ಭೂತ ಪ್ರೇತಗಳ ಆ್ಯಕ್ಟಿಂಗ್ ಮಾಡುವಾಗ ಹೆಚ್ಚು ಪ್ರಾಕ್ಟಿಂಗ್ ಅಭ್ಯಾಸ ಮಾಡೋಕ್ಕೆ ಹೋಗಿ ಒಂದೊಂದು ಸತಿ ಆ ಥರ ಅಫೆಕ್ಟ್ ಆಗಿಬಿಡ್ತಾರಂತೆ. ಮತ್ತು ನರಸಿಂಹಸ್ವಾಮಿ ಭಕ್ತರಿರೋಂಥ ಗುಡಿಗಳಲ್ಲಿ ಅವರು ಜಾಸ್ತಿ ಭಕ್ತಿ ಮಾಡಿ ಆ ಪ್ರಹ್ಲಾದನ್ನು ಹಿಂಸೆ ಕೊಡೋ ಸೀನಿಗೆ ನೋಡಿಬಿಟ್ಟು ಊರಲ್ಲಿ ಯಾರೋ ಒಬ್ಬರಿಗೆ ನರಸಿಂಹಸ್ವಾಮಿ ನಿಜವಾಗೂ ಮೈ ಮೇಲೆ ಬಂದುಬಿಟ್ಟು ನಿಜವಾದ ಮಾಡ್ರೆ ನಡೆದೋಗ್ತಾ ಇತ್ತಂತೆ. ಆ ಥರ ನಾವು ಕೂಡ ಅಷ್ಟೇ ಆ್ಯಕ್ಟಿಂಗಲ್ಲಿ ನಾವು ಸುಮ್ಮನೆ ಅನ್ನೆಸರಿಯಾಗಿ ರಿಯಲ್ ಅಂತ ಇನ್ವಾಲ್ವ್ ಆಗಿಬಿಡ್ತಾ ಇದ್ದೀವಿ ಅಷ್ಟೇ. ವಾಸ್ತವಿಕವಾಗಿ ನಮ್ಮ ಅಧಿಷ್ಠಾನಕ್ಕಿಂತ ಹೊರಗಡೆ ಏನೂ ಇಲ್ಲವೇ ಇಲ್ಲ. ಮಿಸ್ಯೂಸು ಆಗ್ಬಿಡ್ತಾರೆ. ಎಲ್ಲ ಬ್ರಹ್ಮನೇ ಅಲ್ವಾ, ಎಲ್ಲ ಪರಮಾತ್ಮನೇ ಅಲ್ವಾ ಅಂತ ಅಂದ್ಬಿಟ್ಟು ಮಿಸ್ಯೂಸು ಸರಿಯಾದ ಇದು ತಿಳ್ಕೊಂಡಿರೋದಿಲ್ಲ. ಇದು ಈ ಉದ್ದೇಶದಲ್ಲ ಆ ಥರ ಹೇಳಿರೋದು. ಅಧಿಷ್ಠಾನಕ್ಕಿಂತ ಅತಿರಿಕ್ತವಾಗಿ ಇವುಗಳಿಗೆ ಅಸ್ತಿತ್ವವೇ ಇಲ್ಲ ಅಂದ್ಬಿಟ್ಟು, ಈ ಉದ್ದೇಶದಿಂದ ಈ ಥರ ಈ ದೃಷ್ಟಿಯಲ್ಲಿ ನೋಡಿ ಅಂದ್ಬಿಟ್ಟು. ಸ್ವಾಮೀಜಿ, ಇನ್ನೊಂದು ಏನು ನೋಡಿದ್ರೆ ಅದರಲ್ಲಿರುವ ಅಸ್ತಿತ್ವನೇ ನಾವು ಇರುವಿಕೆಯನ್ನು ನೋಡಬೇಕು ಅಂತ ಹೇಳ್ತಾರೆ. ಹೌದು, ನಮಗೆ ಕಣ್ಣೆ ಕಾಣಿಸೋದು ವಸ್ತು, ಆ ಇರುವಿಕೆ ಕಾಣೋದಿಲ್ಲ. ಅದನ್ನು ಅಲ್ಲಿ ಯಾವ ಥರ ನಾವು ಇದನ್ನು ಮಾಡಬೇಕಾಗುತ್ತೆ? ನೋಡಿ, ಎಕ್ಸಿಸ್ಟೆನ್ಸ್ ಅನ್ನೋದು ಅದು ಆ ವಸ್ತು ಎಕ್ಸಿಸ್ಟ್ ಆಗ್ತಾಯಿದೆ ಅನ್ನೋದು ಭಾವನೆ ಯಾಕೆ ಕಾಣಿಸ್ತಾನೆ ಇದೆ ಅಲ್ಲ ಅದರ ಎಕ್ಸಿಸ್ಟೆನ್ಸ್. ಅದರ ಎಕ್ಸಿಸ್ಟೆನ್ಸ್ ಅನ್ನೋದು ತತ್ವ ಅನ್ನೋದು ಪ್ರತಿಯೊಂದು ವಸ್ತುದಲ್ಲೂ ಕಾಮನ್ನಾಗಿ ಕಾಣಿಸ್ತಾನೆ ಇರುತ್ತೆ. ಹಾಂ, ಅದಕ್ಕೆ ನಮ್ಮ ಅಂತಃಕರಣ ಶುದ್ಧವಾದ್ರಿಂದ ನಾವು ಚಿತ್ತತ್ವ ಕೂಡ, ಕಾನ್ಷಿಯಸ್ನೆಸ್ ಕೂಡ ನಾವು ಇದ್ದೀವಿ ಅನ್ನೋದು ಕಾನ್ಷಿಯಸ್ ಜ್ಞಾನ ಕೂಡ ಇದೆ. ಇವುಗಳಲ್ಲಿ ಜಡ ಅಂತಃಕರಣ ಎಲ್ಲ ಅವುಗಳಿಗೆ ಆ ಫೆಸಿಲಿಟಿ ಇಲ್ಲ. ಗ್ಲಾಸಿಗೆ ನಾನು ಎಕ್ಸಿಸ್ಟೆನ್ಸ್ ಸತ್ತು ಮಾತ್ರ ಇರುತ್ತೆ. ಇನ್ನು ಆನಂದತ್ವ ಕೂಡ ನಮಗೆ ಪ್ರತಿದಿನ ಸುಷುಪ್ತಿ ಅವಸ್ಥೆಯಲ್ಲಿ ಅದು ವ್ಯಕ್ತ ಆಗ್ತಾ ಇದೆ ಈ ಎಕ್ಸ್ಟ್ರಾ ಫಿಟ್ಟಿಂಗ್ಗಳೆಲ್ಲ ಹೋದ ಮೇಲೆ. ಅದಕ್ಕೆ ಪ್ರತಿಯೊಂದು ವಸ್ತುವಲ್ಲಿ ಎಕ್ಸಿಸ್ಟ್, ಗ್ಲಾಸ್ ಎಕ್ಸಿಸ್ಟ್, ಎಲ್ಲವೂ ಹೌದು. ಆ ಕಾಮನ್ ಫ್ಯಾಕ್ಟ್ರನ್ನೇ ನಾವು ಆಬ್ಜೆಕ್ಟಿಫೈ ಮಾಡ್ತಾ ಇರಬೇಕು. ಆವಾಗ ನಾವು ಸ್ಪೆಷಾಲಿಟಿಗಳು ನೋಡಿಬಿಟ್ರೆ ಭೇದ ಬುದ್ಧಿ, ಭಿನ್ನ ಬುದ್ಧಿಗಳು ಇವೆಲ್ಲ ಬರ್ತಾ ಇರ್ತವೆ. ಆ ಕಾಮನ್ ಫ್ಯಾಕ್ಟ್ರ್ ನೋಡಿದಾಗ ನಮಗೆ ಅದು ಇನ್ನೊಂದು ವಸ್ತು ನಾವೇ ಆಗಿರ್ತೀವಲ್ಲ ಆ ಸತ್ ವಸ್ತು, ಅದು ದ್ವಿತೀಯ ವಸ್ತು ಅಂತ ಕಾಣಿಸೋದೇ ಇಲ್ಲ ಅವ್ರಿಗೆ. ಅದಕ್ಕೆ ಅಂಥವ್ರಿಗೆ ನಿರ್ಭಯ ಸ್ಥಿತಿಯಲ್ಲಿ ಇರ್ತಾರೆ. ನಮಗೆ ಕಳ್ಳನ ನೋಡಿದ್ರೆ ಭಯ, ಕ್ರೂರವಾದ ವ್ಯಕ್ತಿಯನ್ನು ನೋಡಿದ್ರೆ ಭಯ, ನಮ್ಮನ್ನು ಹೊಡೆಯೋಕ್ಕೆ ಬರೋನು ನೋಡಿದ್ರೆ ಭಯ. ಆದರೆ ಆ ಜ್ಞಾನಿಗಳಿಗೆ ಏನೂ ಆಗೋದಿಲ್ಲ. ಅವರು ಹುಲಿ ಎದುರುಗಡೆ ಬಂದರೂ ಕೂಡ ಅವ್ರಿಗೆ ಏನೂ ಆಗೋದಿಲ್ಲ ರಿಯಾಕ್ಷನ್. ಯಾಕಂದರೆ ಅವ್ರಿಗಿಂತ ಭಿನ್ನವಾದದ್ದು ಅಸ್ತಿತ್ವವನ್ನು ಸ್ವೀಕಾರನೇ ಮಾಡೋದಿಲ್ಲ. ಕಲ್ಪಿತ ಅಂತ ಅಷ್ಟು ದೃಢ ನಿಶ್ಚಯ ಆಗಬೇಕು. ನಮ್ಮದೆಲ್ಲ ಕೇವಲ ಇನ್ಫಾರ್ಮೇಷನ್ ರೂಪದಲ್ಲಿ. ಅಂಥ ವಿಪತ್ತಿ ಪರಿಸ್ಥಿತಿಯಲ್ಲಿ ಬಂದಾಗ ಶೇಕ್ ಆಗಿಬಿಟ್ಟಿರುತ್ತೆ ನಮ್ಮದು. ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಅದೇ ತುಳಸಿದಾಸನ ನಾನು ದೃಷ್ಟಾಂತ ಹಿಡಿದ್ನಲ್ಲ, ಕಣ್ಣು ಹಾಕ್ಬಿಟ್ಟು ಕಳ್ಳತನಕ್ಕೆ ಒಳಗಡೆ ಕಳ್ಳರು ಬಂದಿರ್ತಾರೆ. ನಾವು ಏನಿಲ್ಲ ಅಂದರೆ ಆ ಪಾದಕಗಳು, ಆಚಮನ ಪಾತ್ರೆಗಳು ಅವನ್ನೇ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ರಾಮ ಲಕ್ಷ್ಮಣರು ಇಬ್ಬರು ಎದುರುಗಡೆ ಕಾಣಿಸ್ಬಿಟ್ಟು ಅವ್ರು ಓಡೋಕ್ಕಾಗಿರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನ ಕಲರ್ ನೋಡಿಬಿಟ್ಟು ಅರ್ಥ ಆಗ್ಬಿಟ್ಟು ಕಲರ್ ಅಂದ್ಬಿಟ್ಟು ಸ್ಥೇನ ನಾಂಪತಯ್ಯ ನಮೋ ನಮಃ ಅಂತ ಭಗವಂತ ಈ ರೂಪದಲ್ಲಿ ಕೂಡ ಬಂದಿದ್ದಾನಂತ. ನಾವು ಏನು ನಾರ್ಮಲಾಗಿ ಜಸ್ಟ್ ಮಾಡಿ ಒಬ್ಬ ಕಳ್ಳ ಬಂದರೆ ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಡ್ತೀವಿ. ಈ ಥರ ಇರುತ್ತೆ ಜ್ಞಾನಿಗಳು. ಯಾಕಂದ್ರೆ ನಮಗೆ ಭಯ ಇದೆ, ಇನ್ನೂ ಭೇದ ಬುದ್ಧಿ ಇದೆ. ಇವೆಲ್ಲ ಕೇವಲ ಇನ್ಫಾರ್ಮೇಷನ್ ರೂಪದಲ್ಲಿದೆ. ಅದು ಪ್ರಾಕ್ಟಿಕಲಾಗಿ ಇಳಿಸ್ತಾ ಇಲ್ಲ. ಪ್ರಾಕ್ಟಿಕಲಾಗಿ ಇಳಿಸಿದಾಗ ಮತ್ತು ಅದು ಆ ಅಭಯ ಸ್ಥಿತಿ ಬಂದುಬಿಡುತ್ತೆ. ಏನು ನಮಗಿಂತ, ನಮ್ಮ ಸ್ವರೂಪಕ್ಕಿಂತ ಭಿನ್ನವಾದದ್ದು ಯಾರು ಏನು ಕಾಣಿಸೋದೇ ಇಲ್ಲ. ಯಾರಿಗೆ ಯಾರು ಹಾನಿ ಮಾಡೋಕ್ಕೆ ಇರೋದು ಒಂದೇ ವಸ್ತು ಇದ್ದಾಗ ಯಾರಿಗೆ ಯಾರು ಹಾನಿ ಮಾಡ್ಕೊಳ್ಳೋಕ್ಕಾಗುತ್ತೆ? ನಮ್ಮ ನಾಲಿಗೆ ನಾವು ಕಚ್ಕೊಂಡಂಗೆ ಅಷ್ಟೇ. ಆದ್ದರಿಂದ ನಿಶ್ಚಿಂತೆಯಿಂದ ಅವರು ಸ್ವರೂಪದಲ್ಲೇ ಇರ್ತಾರೆ. ಆ ಥರ ಇರುತ್ತೆ. ಅದಕ್ಕೆ ಅಂಥ ಸ್ವರೂಪ ನಾನು. ಮತ್ತು ವಿಯದ್ವದ್ ಸದಾ ಶುದ್ಧ ಮಚ್ಚ ಸ್ವರೂಪಂ ಅಂತ. ಆಕಾಶ ಥರ, ನಿಯರೆಸ್ಟ್ ಎಕ್ಸಾಂಪಲ್ಲು. ಎಲ್ಲವೂ ಆಕಾಶದಲ್ಲಿದ್ದು ಸ್ಪೇಸಲ್ಲಿದ್ದರೂ ಕೂಡ ಸ್ಪೇಸ್ ಯಾವುದಕ್ಕೂ ಟಚ್ ಆಗದಿರ ಅದು ಪ್ಯೂರಾಗಿ ಶುದ್ಧವಾಗಿರುತ್ತೆ. ಅದನ್ನು ಗಲೀಜು ಮಾಡೋದಕ್ಕಾಗೋದೇ ಇಲ್ಲ ಆಕಾಶನ. ಮತ್ತು ಉಭಾದೌ ಯಥಾ ಭೇದತಾ ಸನ್ಮಣೀನಾಂ
ತಥಾ ಭೇದತಾ ಬುದ್ಧಿಭೇದೇಷು ತೇಪಿ ಯಥಾ ಚಂದ್ರಿಕಾಣಾಂ ಜಲೆ ಚಂಚಲತ್ವಂ ತಥಾ ಚಂಚಲತ್ವಂ ತವಾಪೀಹ ವಿಷ್ಣು. ಇದು ವಿಷ್ಣುಗೆ ಇಲ್ಲಿ ಆ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಹೆಂಗಿರುತ್ತಂದರೆ, ಉಪಾದವ್ ಯಥಾ ಭೇದತ ಸಣ್ಮಣಿನ, ಉಪಾಧಿಗಳಲ್ಲಿ ಭೇದ ಇದ್ರೆಗನ ಭಿನ್ನ ಭಿನ್ನವಾಗಿ ನಾನು ಬೇರೆ ನೀನು ಬೇರೆ ಅನ್ನೋ ಫೀಲಿಂಗ್ ಇದೆ. ಯಾಕಂದರೆ ಉಪಾಧಿಗಳಿಂದ ನಾವು ಬೇರೆ ಬೇರೆ ಅಂತ ಆಗ್ತೇವೆ. ಆ ಉಪಾಧಿನ ತೆಗೆದುಬಿಟ್ರೆ ಮತ್ತು ನಮ್ಮಲ್ಲಿರುವಂಥ ಶುದ್ಧ ಚೈತನ್ಯ ಅದು ಒಂದೇ ಆಗಿರುತ್ತೆ. ಯಾವ ಥರ ಅಂದರೆ ಚಂದ್ರ, ಶ್ರೀರಾಮಚಂದ್ರ ಬಾಬು ಕೂಡ ರಾಮಾಯಣದಲ್ಲಿ ನನಗೆ ಚಂದ್ರ ಬೇಕೋ ಅಂತ ಅಳ್ತಾನೆ. ಅವಾಗೇನು ಮಾಡ್ತಾರೆ ಕೈಕೇಯಿಯವರೆಲ್ಲ ನೀರಲ್ಲಿ ಚಂದ್ರ ಅಂತ ತೋರಿಸ್ಬಿಟ್ಟು ಫುಲ್ ಹ್ಯಾಪಿ ಆಗಿಬಿಡ್ತಾನೆ. ಆ ಚಂದ್ರ ಅವನಿಗೆ ಸಿಕ್ಕಿದಂಗೆ ಅದು ಫೀಲಿಂಗ್ ಆಗಿಬಿಡುತ್ತೆ. ಆ ಮೇಲ್ಗಡೆ ಚಂದ್ರನೇ ಅದು ತರೋದಕ್ಕಾಗೋದಿಲ್ಲ. ಅಂದರೆ ಅವಿದ್ಯೆ ಅನ್ನೋದು ಅಷ್ಟು ಪ್ರಬಲ ಅನ್ನೋದು ಅಲ್ಲಿ ರಾಮಾಯಣದಲ್ಲಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಪ್ರಬಲವಾಗಿ ನಮ್ಮನ್ನಂಥ ಪರಿಚಿನ್ನ ಬುದ್ಧಿಯಲ್ಲಿ ಆಗಿಬಿಡುತ್ತೆ. ಅದರಲ್ಲಿ ಆಧ್ಯಾತ್ಮಿಕ ರಾಮಾಯಣದಲ್ಲಿ ಇವೆಲ್ಲ ಬಿಡಿಸಿ ಹೇಳ್ಬಿಡ್ತಾರೆ. ನಾವು ಕೂಡ ಅಷ್ಟೇ, ಮೇಯ್ನು ಚಂದ್ರ ಆವಾಗ ಒಬ್ಬನೇ ಸಿಂಗಲ್ ಆಗಿರ್ತಾನೆ. ಆದರೆ ನಾವು ಅನೇಕ ಪಾಟ್ಗಳಲ್ಲಿ ಅನೇಕ ಚಂದ್ರಗಳಿದ್ದಂಗೆ ಈ ನನ್ನ ಚಂದ್ರ ಬೇರೆ ನಿನ್ನ ಚಂದ್ರ ಬೇರೆ ಅಂದ್ಬಿಟ್ಟು 4-5 ಜನ ಆ ಥರ ನನಗೂ ಚಂದ್ರ ಬೇಕು ಅಂದರೆ 4-5 ಜನಕ್ಕೂ ಅದೇ ಕೆಲಸ ಮಾಡೋರು. ಈ ಬಟ್ಲು ಕೊಟ್ಬಿಟ್ಟಿದ್ದು ನಿನ್ನ ಚಂದ್ರ ನೀನು ತಗೋ ಅಂತ ಅವ್ರಿಗೆ ಫೀಲಿಂಗ್ ಆಗ್ಬೋದು. ಅಯ್ಯೋ ನನ್ನ ಹತ್ರ ಒಂದು ಚಂದ್ರ ಇದೆ, ನಿನ್ನ ಚಂದ್ರ ಬೇರೆ ನನ್ನ ಚಂದ್ರ ಬೇರೆ ಅಂದ್ಬಿಟ್ಟು. ಅದೇ ಥರ ನಾವು ಅಂತಃಕರಣ ಭೇದದಿಂದ ಸುಮ್ಮನೆ ಈ ಭೇದ ಬುದ್ಧಿ ಬರ್ತಾಯಿದೆ. ಆ ಸ್ವರೂಪದಲ್ಲಿ ನಿಂತ್ಕೊಂಡಾಗ ಆ ಭೇದಗಳು ಕೂಡ ಗೊತ್ತಾಗೋದಿಲ್ಲ, ಎಲ್ಲ ಒಂದು ಥರನೇ ಇರುತ್ತೆ. ಈ ಥರ ಹಸ್ತಮಲಕರು ತಾನು ಯಾರು ಅನ್ನೋದು ತಿಳಿಸ್ಕೊಟ್ಟು ಬಿಟ್ಟಿದ್ದಾರೆ. ಆ ಸಚ್ಚಿದಾನಂದ ಸ್ವರೂಪದಲ್ಲಿ ಈ ಪ್ರಪಂಚ, ಈ ಭೇದ ಬುದ್ಧಿ, ಅನೇಕತ್ವ ಎಲ್ಲ ಕೂಡ ಈ ಥರ ಚಂಚಲತ್ವನೇ. ಆ ಚಂದ್ರನಲ್ಲಿ ಪರಿಚಿನ್ನ ಬುದ್ಧಿಯಲ್ಲಿ ಬಟ್ಲಲ್ಲಿ ಕಾಣಿಸೋವಂಥ ಚಂದ್ರದಲ್ಲಿ ಚಂಚಲ ಅಂತ ನಾವು ಅನ್ಕೊತೀವಲ್ಲ, ಅಂಥದ್ದೇ ಅಷ್ಟೇ ಹೊರತು ಮೂಲ ರೂಪದಲ್ಲಿ ಬಿಂಬ ರೂಪದಲ್ಲಿ ಏನೂ ಇಲ್ಲ. ಅವನು ನಿತ್ಯೋಪಲಬ್ಧಿ ಸ್ವರೂಪವಾಗೇ ಇರ್ತಾನೆ ಅಂದ್ಬಿಟ್ಟು ಅಂಥವನು ನಾನು ಅಂತ ಇದು ಇರಬೇಕಲ್ಲ ನಮಗೆ ನಿಶ್ಚಯ. ಪ್ರತಿ ಕ್ಷಣದಲ್ಲೂ ಪರಿಚಿನ್ನ ಬುದ್ಧಿಗೆ ಬಂದುಬಿಡ್ತಾ ಇರ್ತೀವಿ ನಾವು. ಅದೇ ಮಿಸ್ಟೇಕ್. ಪ್ರತಿ ಕ್ಷಣದಲ್ಲೂ ಬಂದುಬಿಡ್ತಾ ಇರ್ತೀವಿ ನಾವು. ಆದ್ದರಿಂದ ಹೆಚ್ಚು ಅಭ್ಯಾಸ ಮಾಡ್ಕೊಂಡ್ರೆ ರಿಪಿಟೇಷನ್ನೇ ಅಭ್ಯಾಸ ಅನ್ನೋದು. ಅಭ್ಯಾಸೇನ ವೈರಾಗ್ಯ. ಅಭ್ಯಾಸನೇ ಮಾಡಬೇಕು. ಈ ರಿಪಿಟೇಷನ್ಗೊಂದು ಸ್ಪೆಷಾಲಿಟಿ ಇದೆ. ಮತ್ತೆ 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 ಅದನ್ನು ಅಲರ್ಟಾಗಿ ಕೇಳ್ತಾ ಇದ್ರೆಗನ ಒಂದು ದಿವಸ ಅಲಂವೃತ್ತಿ ಬರುತ್ತೆ. ಎನಫ್ ಈಸ್ ಎನಫ್, ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಆವಾಗ ರಿಲೀಫು, ಆವಾಗ ಶಾಂತಿ, ಆವಾಗ ಸಿಗುತ್ತೆ. ಅದು ಅಭ್ಯಾಸ ಮಾಡ್ಕೊತಾ ಇದ್ದರೆ. ಸರಿ, ಮತ್ತು ಇವತ್ತು 8:30 ಆಗೋಯಿತು.